ಹೇಳಿದ್ದಾರೆ ಅಲ್ಲ, ಅವ್ರು ತಿಳಿಸಿದ್ದಾರೆ ವೇದದಲ್ಲಿ ಹಾಗಿದೆ ಅಷ್ಟೇ ಹೊರತು ಅದೊಂದು ಸ್ವಸಂವಿಧ ಸ್ವ ತಮ್ಮ ಸಂವಿತ್ ಅಂದ್ರೆ ಜ್ಞಾನ, ತಮ್ಮ ಸ್ವತಂತ್ರ ಜ್ಞಾನದಿಂದ ಹಾಗೆ ಹೇಳಿದ್ದಾರೆ. ಅದನ್ನೇ ಗೀತಾಭಾಷ್ಯ ಹೇಳಬೇಕಾದ್ರೆ ಕೇವಲ ಈಶ್ವರ ದೃಷ್ಟಾರ್ಥಯುಕ್ತಂ ಮಹಾಭಾರತ ಎನ್ನೋದು ದೇವರು ಡೈರೆಕ್ಟ್ ನೋಡಿದ್ದೆ ಹೊರತು ರೆಫರ್ ಮಾಡಿ ನೋಡಿ ಹೇಳಿದ್ದಲ್ಲ. ಆಚಾರ್ಯ ಎರಡೂ ಮಾಡ್ತಾರೆ, ರೆಫರ್ ಮಾಡಿ ಹೇಳ್ತಾರೆ, ತಾವು ಹೇಳ್ತಾರೆ. ದೇವರು ಹಾಗಲ್ಲ, ಬರೀ ಹಾಗೆ ಹೇಳ್ತಾರೆ. ಸರ್ವಮೇತಚ್ಚಕಥಿತಂ ತತ್ರ ತತ್ರ ಅಮಿತಾತ್ಮನ, ಮಿತಾತ್ಮ ಅಮಿತಾತ್ಮ. ಆತ್ಮ ಅಂದ್ರೆ ಬುದ್ಧಿ, ಮಿತ ಬುದ್ಧಿಯವರು ಅಮಿತ ಬುದ್ಧಿಯವರು, ಅದರಿಂದ ಅನಂತ ಬುದ್ಧಿವಂತರಾದ್ರಿಂದ ಹೇಳ್ತಾರೆ. ವ್ಯಾಸೇನೈವ ಅಂತ ಹೇಳಿದ್ರಿಂದ ನಾವು ಹೇಳಿದ್ದಲ್ಲ, ವೇದವ್ಯಾಸರೇ ಹೇಳಿದ್ದಿತು. ಪುರಾಣೇಶು ಭಾರತೇಶ ಸ್ವಸಂವಿಧ ಯದಾ ತೇ ಸರ್ವಶಾಸ್ತ್ರಾಸ್ತ್ರ ವೇದಿನೋ ರಾಜಪುತ್ರಕಾಃ ಬಭೂರಂಗಮಧ್ಯೆ ತಾನ್ ಭಾರದ್ವಾಜೋ ವ್ಯದರ್ಶಯತೆ. ಈಗ ವಿಷಯ ಮುಂದುವರಿಸ್ತಾ ಇದ್ದ. ಹಿಂದೇನಾಯ್ತು, ಹಿಂದಿನ ಅಧ್ಯಾಯದಲ್ಲಿ ಏನಾಗಿತ್ತು? ಏಕಲವ್ಯರ ಪ್ರಸಂಗ ಮುಕ್ತಾಯ. ಕರ್ಣ ಏಕಲವ್ಯರಿಗೆ ಮಾತ್ರ ಹೇಳಲಿಲ್ಲ, ಉಳಿದವರಿಗೆಲ್ಲ ಕೂಡ ಹೇಳಿದ್ರು. ಅದಕ್ಕೆ ಕಾರಣ ಹೇಳಿದ್ರು, ಸೂತೋ ನಿಷಾದ ಇತಿ. ಕಾರಣ ಸೂತ ನಿಷಾದ ಅಂತ ಹೇಳಿ ಇಬ್ಬರಿಗೆ ಮಾತ್ರ ಹೇಳಿಲ್ಲ ಅಂತ ಹೇಳಿ ಈಗ ಮುಂದುವರಿಸ್ತಾ ಇದ್ದಾರೆ. ಆರಂಭದಲ್ಲಿ ಒಂದು ಮಾತು ಹೇಳಿದ್ರು, ಅವರೆಲ್ಲರ ಕೂಡ ಶ್ರೇಷ್ಠ ಯಾರಾದ್ರು? ಅರ್ಜುನ ಶ್ರೇಷ್ಠನಾದ, ಶಿವಸೇನಿಗೆ ಆ ಪ್ರಸಂಗ ಬರಲೇ ಇಲ್ಲ, ಸಹಜವಾಗಿ ಶ್ರೇಷ್ಠನಾಗಿದ್ದಾನೆ ಅಂತ ಹೇಳ್ತಾ ಪ್ರಸಂಗ ಬಂತು ಅಂತ ಭಾಗವತ್ ಧರ್ಮದ ಬಗ್ಗೆ ಎಲ್ಲ ಹೇಳಿದ್ರು. ಪ್ರಸಕ್ತಿ ಯಾತಕ್ಕೆ ಬಂತು ಅಂತ ಕೇಳಿದ್ರೆ, ಅರ್ಜುನ ಎಲ್ಲರಿಗಿಂತ ಶ್ರೇಷ್ಠನಾದ ಅಂತ ಹೇಳಿ. ಆಮೇಲೆ ಭೀಮ ಯಾಕೆ ಆಗ್ಲಿಲ್ಲ ಅಂತ ಕೇಳಿದ್ರೆ, ಯಾರೆಲ್ಲ ಆಗ್ಲಿಲ್ಲ ಅಂತ ಯಾರು ಹೇಳಿದ್ರು? ಹಾಗೇ ಇದ್ದಾರೆ. ಓದಿದವರಲ್ಲಿ ಆಗಿದ್ದವರು ಪ್ರತಿಭೆಯಿಂದ ತಿಳ್ಕೊಂಡಿದ್ರಲ್ಲಿ ಶಿವಸೇನ ಆಗ್ತದೆ, ಅರ್ಜುನಗಿಂತ ಶಿವಸೇನೇ ಶ್ರೇಷ್ಠ. ಅಸ್ತ್ರವಿದ್ಯೆ ಮಾಡಬಹುದಾಗಿತ್ತು. ಆ ಪ್ರಶ್ನೆ ಬಂತು, ಅದಕ್ಕೆ ಬಂದು ಪ್ರಸಂಗ ಎಲ್ಲ ಹೇಳ್ತಾ ಬರ್ತಾರೆ. ಆ ಪ್ರಸಂಗದಲ್ಲಿ ಭಾಗವತ ಯಾತಕ್ಕಿದ್ದಕ್ಕಿಂತ ಹೇಳ್ಬೇಕಾಗಿತ್ತು ಮತ್ತೆ ಅಂದ್ರೆ, ಪ್ರಸಂಗ ಅವಶಾಸ್ತ್ರ ಅಂತ ಹೇಳ್ತಾರೆ. ಪ್ರಸಂಗ ಒದಗಿದ್ರಿಂದ ಆ ಮಾತನ್ನ ಹೇಳಿದ್ರು. ಯದಾ ತೇ ಸರ್ವಶಸ್ತ್ರಾಸ್ತ್ರ ವೇದಿನಃ ರಾಜಪುತ್ರಕಾಃ ಬಭೂವು ರಂಗಮಧ್ಯೆ ತಾನ್ ಭಾರದ್ವಾಜಃ ವ್ಯದರ್ಶಯತೆ. ಯದಾ ಯಾವಾಗ ತೇ ರಾಜಪುತ್ರಕಾಃ ರಾಜಪುತ್ರರೆಲ್ಲ ಸರ್ವಶಸ್ತ್ರಾಸ್ತ್ರ ವೇದಿನಃ ಬಭೂವು ಸಕಲ ಶಸ್ತ್ರಾಸ್ತ್ರಗಳನ್ನು ಬಲ್ಲವರಾಗಿ ಆದರೋ ಆಗ ಭರದ್ವಾಜರ ಮಗ ಭರದ್ವಾಜರು ದ್ರೋಣಾಚಾರ್ಯರು ಭಾರದ್ವಾಜರು ರಂಗಮಧ್ಯೆ ಸ್ಟೇಡಿಯಂನಲ್ಲಿ ವ್ಯದರ್ಶಯ ತಾವೇನು ಹೇಳಿಕೊಟ್ಟಿದ್ದೀವಿ, ಅವ್ರು ಏನು ಕಲ್ತಿದ್ದಾರೆ ಎಂಬುದನ್ನ ಒಂದು ಪರೀಕ್ಷಾ ರಂಗವನ್ನ ಏರ್ಪಾಡು ಮಾಡಿದ್ರು. ಬಹಳ ಮುಖ್ಯ. ಈಗ ಒಂದು ಯಾವುದೇ ವಿದ್ಯೆ ಪೂರ್ಣ ಆಗೋದು ಯಾವಾಗ? ಪರೀಕ್ಷೆ ನಡೆದಾಗ. ಇದು ಪರೀಕ್ಷೆ ನಡೀತು. ಯಾವ್ದೋ ರಿಪೇರಿ ಮಾಡ್ತಾರೆ, ಅವಳು ಪರೀಕ್ಷೆ ಸರಿ ಹೋಯ್ತು ಪರೀಕ್ಷೆ ಮಾಡ್ತಾನೆ. ಪ್ರತಿಯೊಂದು ರಿಪೇರಿ ಕೊಟ್ಟರೆ ಏನೇ ಮಾಡಿದ್ರು ಕೂಡ ತಕ್ಷಣ ಮಾಡೋದು, ಏನು ದುಡ್ಡು ಕೊಡೋದಿಲ್ಲ. ಹಾಗೇನೆ ಪರೀಕ್ಷೆ ಮಾಡಿ ಸರಿ ಇದೆ ಅಂತ ಆದ್ಮೇಲೆ ಎಷ್ಟೊತ್ತು ಮಾಡಿದ್ದಾನೆ ಅವೆಲ್ಲ ಕೇಳೋದಿಲ್ಲ. ಸರಿ ಮುಂಚೆ ವಸ್ತ್ರ ಶಸ್ತ್ರ ಪುರೋಧನಗಿರಿ ಸಂಪೂಜ್ಯ ಭಾರ್ಗವಂ ರಾಮಂ ಅಭಿಷೇಕ್ತೆ ಅದರಿಂದ ತಮ್ಮ ಗುರುಗಳು ಎಲ್ಲರಿಗೂ ಶ್ರೇಷ್ಠ ಗುರುಗಳು ಗುರುಗಳು ಅವರೇ ದೇವರ ಅವರೇ ಪೂಜೆ ಮಾಡಿಸಿದ್ರು. ಪೂಜೆ ಹೇಗೆ ಮಾಡಿದ್ರು? ಭಕ್ತಚಂದನ ಭಕ್ತಚಂದನ ಬರ್ತಾರೆ. ಭಕ್ತಚಂದನ ಸತ್ಪುಷ್ಪ ಒಳ್ಳೊಳ್ಳೆ ಪುಷ್ಪಗಳು, ವಸ್ತ್ರ. ಪರಶುರಾಮ ದೇವರಿಗೆ ಕೆಂಪು ಪ್ರಿಯ, ಅದು ವಿಶೇಷ ರಕ್ತಚಂದನ ಕೆಂಪ, ಅದಕ್ಕೆ ಸತ್ಪುಷ್ಪ ಪುಸ್ತಕ ಯಾಕಿದೆ ಬಹಳ ಕೆಂಪು ವರ್ಣ ಬರ್ತದೆ. ತುಂಬಾ ಕಷ್ಟ ಈಗ ತುಂಬಾ ಕಷ್ಟ ಇದೇ ಕಷ್ಟ. ದೀಪೂರ್ ನಾವು ದೀಪೂರ್ ಆದ್ಮೇಲೆ ನೋಡ್ತೀವಿ ರೋಜುಂಡಿ ಜಾಸ್ತಿ ಇದ್ದಾಗಿರುತ್ತೆ ನೋಡೋದಕ್ಕೆ. ಆದ್ರೆ ಕೆಂಪಾಗಿ ಬರುತ್ತೆ, ಬಹಳ ಒಳ್ಳೆದು. ಯಥಾರ್ಥ ರಕ್ತಚಂದನ ಸತ್ಪುಷ್ಪ ಕೆಂಪು ಪುಷ್ಪನು ಪ್ರಿಯ. ಅದು ಕೆಂಪು ಪುಷ್ಪ ನಿಷಿದ್ಧ ಆಕ್ಚುಲಿ.
ಅದಕ್ಕೆ ಸತ್ಪುಷ್ಪ ಅಂತ, ನಿಷಿದ್ಧವಲ್ಲದ ಕೆಂಪು ಪುಷ್ಪ. ನಿಷಿದ್ಧವಲ್ಲದ ಕೆಂಪು ಪುಷ್ಪ, ಸಾಮಾನ್ಯ ಕೆಂಪು ನಿಷಿದ್ಧ. ಅದಕ್ಕೆ ಟೊಮೆಟೊ ಗಿಮೆಟೊ ಯಾವುದಕ್ಕೆ ಬರೋದಿಲ್ಲ, ಅದಕ್ಕೆ ಕೆಂಪು ಬಣ್ಣದ ಯಾವುದು ಬರೋದಿಲ್ಲ. ಶಾಸ್ತ್ರೋಕ್ತವಾಗಿದ್ರೆ ಬರುತ್ತೆ, ಯಾಕಂದ್ರೆ ಟೆಸ್ಟೆಡ್. ಕೆಂಪೆಲ್ಲ ನಿಷಿದ್ಧ ಅಂತ ಅರ್ಥ ಅಲ್ಲ. ಸಾಮಾನ್ಯ ಕೆಂಪು ನಿಷಿದ್ಧವಾದ್ರೆ ಈ ರೀತಿ ನಿಷಿದ್ಧ ಅಲ್ಲ ಅಂತ ಪ್ರೂವ್ ಆಗಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಗಣೇಶನ ಕೆಂಪು ಮುಖ್ಯ, ಕೆಂಪು ಡಿಫರೆಂಟ್ ಆದ್ರೂ ಪರವಾಗಿಲ್ಲ, ನಿಷಿದ್ಧ ಅಲ್ಲ. ಗುಲಾಬಿ ನಿಷಿದ್ಧನೂ ಅಲ್ಲ, ವಿಹಿತನೂ ಅಲ್ಲ, ಇಲ್ಲಿ ಇಲ್ಲಿ ಉಪಯೋಗಿಸಿಲ್ಲ ಅಂತ ಮಧ್ಯಕ್ಕೆ ಬರುತ್ತೆ. ಕಮಲ ಭಾರಿ ಶ್ರೇಷ್ಠ, ಕೆಂಪು ಕಮಲ, ಅದು ಕೂಡ ಕೆಂಪು ಕಮಲ ತುಂಬಾ ಶ್ರೇಷ್ಠ. ಯದಾತೆ ಸರ್ವಶಸ್ತ್ರಾಸ್ತ್ರ ವೇದ್ಯನೋ ರಾಜಪುತ್ರಕಾಹ ಬಹೂಬುಹು ರಂಗಮಧ್ಯೆ ತಾನ್ ಭಾರದ್ವಾಜ ಅದರ್ಶಯತ್ ವ್ಯದರ್ಶಯತ್. ಚೆನ್ನಾಗಿ ಅವಕಾಶ ಕೊಟ್ಟು ಅವರ ಪರೀಕ್ಷೆಯನ್ನು ಮಾಡಿಸಿದ್ರು. ರಕ್ತಚಂದನ ಸತ್ಪುಷ್ಪ ವಸ್ತ್ರ ಮತ್ತೆ ಕೆಂಪು ವಸ್ತ್ರ, ಶಸ್ತ್ರ ಗುಣೋದಯ, ಶಸ್ತ್ರಗಳು ಶಸ್ತ್ರಾಭ್ಯಾಸ ಆದ್ರೆ ಪುಸ್ತಕ ಹೇಗಿಡ್ಬೇಕು ವೇದವ್ಯಾಸರು ಬಂದೆ ಅವ್ರ ಶಸ್ತ್ರ ಇಡಬೇಕು. ಆಯುಧ ಪೂಜೆ ಅಂತ ಮಾಡ್ತಾರಲ್ಲ, ಒಂದು ಪರಶುರಾಮ ದೇವರ ಆರಾಧನೆ ಮಾಡಬೇಕು. ದುರ್ಗಾ ಪರಶುರಾಮ ಇಬ್ಬರು ಕೂಡ. ಅದಕ್ಕೆ ರಾಜಕೀಯದಲ್ಲಿ ದುರ್ಗಾ ಪರಶುರಾಮನೇ ಇದೆ ಪಾದಿಕ ಕ್ಷೇತ್ರದಲ್ಲಿ ವಿಶೇಷ. ಎಲ್ಲಿಗೆ ಬಂದಿರಿ ಇವ್ರು ಪೂಜೆ ಮಾಡಿ ಶುರು ಮಾಡಿ. ಅನುಜಜ್ಞೆ ಕುಮಾರಕ ಅವರನ್ನ ಶುರು ಮಾಡಿ ಅಂತ ಹೇಳಿ, ಕುಮಾರಕ ಅನುಜಜ್ಞೆ ಇನ್ನು ಪರೀಕ್ಷೆಯನ್ನು ಕೊಟ್ಟಕ್ಕೆ ಶುರು ಮಾಡಿ ಅಂತ ಹೇಳಿ. ತೇ ಭೀಷ್ಮ ದ್ರೋಣ ವಿದುರ ಗಾಂಧಾರಿ ಧೃತರಾಷ್ಟ್ರಕಾನ್ ಸ ರಾಜಮಂಡಲಾನ್ ನಸ್ವಾ ಕುಂತೀಂಚ ಅದರ್ಶಯತ್ ಶ್ರಮ. ಅವರೆಲ್ಲ ಕೂಡ ಮೊದಲು ಶುರು ಮಾಡೋಕ್ಕಿಂತ ಮುಂಚೆ ಏನ್ ಮಾಡಿದ್ರು, ದೊಡ್ಡವರು ನಮಸ್ಕಾರ ಮಾಡಬೇಕು. ಈ ಪದ್ಧತಿ ಹೋಗ್ಬಿಟ್ಟು ಹಿಂದೆಲ್ಲ ಏನೇ ಆಗಿ ಮನೆಯಿಂದ ಬಿಟ್ಟು ಹೊರಡಬೇಕಾದ್ರೆ ನಮಸ್ಕಾರ ಮಾಡೋ ಪದ್ಧತಿ. ಭೀಷ್ಮ ದ್ರೋಣ ಇವತ್ತು ಸಂಪ್ರದಾಯಸ್ಥರಲ್ಲಿದೆ, ಹೆಚ್ಚು ಕಡೆ ಹೋಗಿ ಭೀಷ್ಮ ದ್ರೋಣ ವಿದುರ ಗಾಂಧಾರಿ ಧೃತರಾಷ್ಟ್ರ ಇವರೆಲ್ಲ ನಮಸ್ಕಾರ ಮಾಡಿದ್ರು. ಪಿತಾಮಹ ಭೀಷ್ಮರು ಫಸ್ಟ್, ಆಮೇಲೆ ದ್ರೋಣಾಚಾರ್ಯ, ಅದೇ ವಿದ್ಯಾಗುರುಗಳಾಗ, ಆಮೇಲೆ ವಿದುರ ಚಿಕ್ಕಪ್ಪ, ಇವರೆಲ್ಲರಿಗೂ ಕೂಡ ಗಾಂಧಾರಿ ಧೃತರಾಷ್ಟ್ರ ಇವರೆಲ್ಲರನ್ನು ಕೂಡ ನಮಸ್ಕರಿಸಿ ಶುರು ಮಾಡಿ. ರಾಜಮಂಡಲ ಅನ್ನತ್ವ, ರಾಜಮಂಡಲಕ್ಕೆಲ್ಲ ನಮಸ್ಕಾರ ಮಾಡಿದ್ರು. ದೊಡ್ಡ ದೊಡ್ಡ ರಾಜರು ಬಂದಿದ್ದಾರೆ ನೋಡೋದು, ಬಾಲ್ಯಕ್ಕೆ ಆಡಿದ್ರು, ಅವರಿಗೆಲ್ಲ ಮಾಡಿದ್ರು. ಪರೀಕ್ಷೆ ಅಂತ ಹೇಳಿ ಬರ್ತಾರಲ್ಲ ಪರೀಕ್ಷೆಗೋಸ್ಕರ, ಹಾಗಾಗಿ ಕುಂತಿಂಚ ಅದರ್ಶಯಸ್ತ್ರ, ಕುಂತಿಗೂ ನಮಸ್ಕಾರ ಮಾಡಿದ್ರು. ಇದು ಬಹಳ ಮುಖ್ಯವಾದ ಅಂಶ. ಸರ್ವೈ ಪ್ರದರ್ಶಿತೆ ಅಸ್ತ್ರೇತು ದ್ರೋಣಾರ್ಥ ಮಹಾಸ್ತ್ರವಿತ್ ದ್ರೌಣಿ ಅಸ್ತ್ರಾಣಿ ಅಮೇಯಾನಿ ದರ್ಶಯಾಮಾಸ ಚಾಧಿಕಂ. ಎಲ್ಲ ಒಂದು ತೋರಿಸ್ತಾ ಹೋದ್ರು ತಮಗೆ ಪರಿಸ್ಥಿತಿ ಎಷ್ಟೆಷ್ಟು ಬಂದಿದೆ ಅಂತೇಳಿ. ಅದರಲ್ಲಿ ಕೊನೆಗೆ ಒಂದು ಹಂತದಲ್ಲಿ ಸರ್ವೈಹಿ ಪ್ರದರ್ಶಿತೆ, ಸರ್ವ ಅಂದ್ರೆ ಅರ್ಜುನಾದಿಗಳನ್ನು ಬಿಟ್ಟು ಅರ್ಜುನ ಮುಂದೆ ಹೇಳ್ತಾರ, ಆದ್ದರಿಂದ ಉಳಿದೆಲ್ಲರಿಂದ ಅಂತ ಅರ್ಥ. ದರ್ಶಿತೆ ಪ್ರದರ್ಶಿತೆ ಅಸ್ತ್ರೇತು ದ್ರೋಣಾದಾತ್ತ ಮಹಾಸ್ತ್ರವಿತೆ, ದ್ರೋಣರಿಂದ ವಿಶೇಷವಾಗಿ ಮಗ ಅಂತೇಳಿ ದ್ರೋಣರ ಮಗ. ಇನ್ನೊಂದು ಕಡೆಗೆ ದುರುಗಳಿಗೆ ಭಾರಿ ಸ್ವರೂಪದಲ್ಲಿ ರುದ್ರದೇವರ ಅವತಾರ, ಅದು ಕೂಡ ಧನುರ್ವಿದ್ಯೆಗೆ ಪರಶುರಾಮ ದೇವರ ಶಿಷ್ಯರೇ ರುದ್ರದೇವರು. ಅವರಿಂದ ಧನುರ್ವಿದ್ಯೆ ಹೆಚ್ಚು ಪ್ರಸಾರಕ್ಕೆ ಬಂದಾದ್ರಿಂದ ಅವರು ಗುರುಗಳೇ. ಭೀಮಸೇನ ದೇವರಿಗೆ ಬಿಟ್ಟು ಹುಡುಗರ ಗುರುಗಳು. ಮಹಾಸ್ತ್ರವಿತ್ ದ್ರೌಣಿ ಅಸ್ತ್ರಾಣಿ ಅಮೇಯ, ಅದರಿಂದಾಗಿನ ಮಹಾಸ್ತ್ರಗಳನ್ನೆಲ್ಲ ತಿಳ್ಕೊಂಡಿದ್ರು. ದ್ರೌಣಿ ಅಸ್ತ್ರಾಣಿ ಅಮೇಯಾನಿ ದರ್ಶಯಾಮಾಸ. ಅದು ಯಾವಾಗ ಗೊತ್ತಾಗುತ್ತೆ ಮಹಾಸ್ತ್ರವಿತ್ ಅಂದ್ರೆ, ನಾರಾಯಣ ಅಸ್ತ್ರ ಬಿಡಿಸ್ತಾರೆ, ಬ್ರಹ್ಮಚರ್ಯ ಅಸ್ತ್ರ ಬಿಡಿಸ್ತಾರೆ. ಈಗ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮಹಾಸ್ತ್ರಗಳು, ಆ ಮಹಾಸ್ತ್ರ ತಿಳ್ಕೊಂಡಿದ್ರು ಅಂತ ಅರ್ಥ. ಮಹಾಸ್ತ್ರ ಬ್ರಹ್ಮಾಸ್ತ್ರ ಅಂತಾನೂ ಅರ್ಥ. ಬ್ರಹ್ಮಾಸ್ತ್ರ, ಬ್ರಹ್ಮಚರ್ಯಾಸ್ತ್ರ, ಆಮೇಲೆ ನಾರಾಯಣ ಅಸ್ತ್ರ ಎಲ್ಲ ತಿಳ್ಕೊಂಡಿದ್ರು. ಅದರಿಂದಾಗಿನೇ ಅದಕ್ಕೆ ಮಹಾಸ್ತ್ರವಿತ್ತು ಅಂತ ಕರೆ. ದ್ರೋಣಿ ಅಸ್ತ್ರಾಣಿ ಅಮೇಯಾನಿ ದರ್ಶಯಾಮ ಅಮೇಯಾನಿ, ಸಾಮಾನ್ಯ ಹುಡುಗರಿಗೆ ತಿಳ್ಕೊಳ್ಳೋಕೆ ಅಸಾಧ್ಯವಾದ ಅಸ್ತ್ರಗಳನ್ನ ದರ್ಶಯಾಮಾಸ ಅಧಿಕಂ, ಇವರಿಗೆ ಯಾರ್ಯಾರು ತೋರಿಸಿ ಅವರೆಲ್ಲರಿಗಿಂತ ಹೆಚ್ಚು ಪರಾಕ್ರಮವನ್ನ ಅಶ್ವತ್ಥಾಮರು ತೋರಿಸಿ. ತಥೋಪಿ ಅಚಿತರಾಂ ಪಾರ್ಥೋ ದಿವ್ಯಾಸ್ತ್ರಾಣಿ ವ್ಯದರ್ಶಯತೆ ಅವಿಧ್ಯನ್ಮಾಶಕೆ ಪಾದೇ ಪಕ್ಷಿಣ ಪಕ್ಷ್ಮ ಏವ ಚ. ತತಃ ಅಪಿ ಅಚಿತರಾಂ ಪಾರ್ಥಃ ದಿವ್ಯಾಸ್ತ್ರಾಣಿ ವ್ಯದರ್ಶಯತೆ. ಅಶ್ವತ್ಥಾಮರನ್ನು ಮೀರಿಸಿ ಅರ್ಜುನ ತೋರಿಸಿದೆ. ಅದಕ್ಕೆ ಕಾರಣ ಏನೋ, ಒಳಗೆ ಹರಿದೇವರ ಆವೇಶ ಇದೆ, ಜೊತೆಗೆ ವಿರಾಟ್ ಸ್ಪೆಷಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಇದೆಲ್ಲ ಸೇರಿದ್ರಿಂದ ಸ್ವಲ್ಪ ಆ ಕಾರಣಕ್ಕೆ ಏನಾದ್ರೂ ಅವರು ಅರ್ಜುನ ಸ್ವಲ್ಪ ಮೀರಿಸಿಬಿಟ್ಟ. ಅಶ್ವತ್ಥಾಮರ ಸ್ವರೂಪದಲ್ಲಿ ಮೀರಿಸಿದ್ದಲ್ಲ, ಇದೆಲ್ಲರ ಕಾರಣದಿಂದ ಮೀರಿಸಿದ್ದು. ವಾಯುದೇವರ ಆವೇಶ ಬಂದ ತಕ್ಷಣ ಕ್ವಾಲಿಟಿ ಡಿಫರೆಂಟ್ ಆಗಿದೆ, ಅದರಿಂದ ಮೀರ್ಸಕ್ ಆಗ್ತಿರ್ಲಿಲ್ಲ. ಹೇಳಿರ್ತಾರೆ, ಎಷ್ಟೇ ಹೇಳಿದ್ರು ಕೂಡ ಯೋಗ್ಯತೆ ಇಲ್ಲದೆ ಹೋದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದು ವೀರನಾಮಕ ವಾಯುದೇವರ ಆವೇಶ ಇದ್ದಿದ್ದು ಪ್ಲಸ್ ಪಾಯಿಂಟ್. ಸ್ಪೆಷಲ್ ಕೊಟ್ಟೆ ಅನಂತರ ಮಗ ಆದ್ದರಿಂದ ಅವ್ರಿಗೂ ಸ್ಪೆಷಲ್ಲೇ ಹೇಳಿದ್ರು. ಇವ್ರಿಗದು ಅದು ಮಗ ಇದ್ದ ಶಿಷ್ಯ.
ಒಂದು ಮಾತಿಗೆ ಪುತ್ರಾದನಂತರಂ ಶಿಷ್ಯ ಅಂತ ಒಂದು ಮಾತು. ಮಗ ಆಮೇಲೆ ಪುತ್ರ ಶಿಷ್ಯ ಅಂತ ಹೇಳಿ ಆ ದೃಷ್ಟಿಯಲ್ಲಿ ಮೊದಲು ಅಶ್ವತ್ಥಾಮರು ಇದು ಆದರೂ ಅರ್ಜುನನ ವಾಯುದೇವರ ಆವೇಶ ಚೇಂಜ್ ಮಾಡಿ ಅವಿಧ್ಯನ್ ಮಾಶೆಗೆ ಪಾದೆ ಪಕ್ಷಿಣ ಪಕ್ಷ್ಮ ಏ ವಚ ಎಲ್ಲರಿಗಿಂತ ಚೆನ್ನಾಗಿ ತೋರಿಸಿದ. ಆಗ ಏನ್ ಚೆನ್ನಾಗಿ ತೋರಿಸಿದ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅರ್ಜುನ ಸ್ಪೆಷಲ್ ಏನ್ ತೋರಿಸಿದ ಅಂದ್ರೆ ಅವಿಧ್ಯತ್ ಮಾಶೆಕೆ ಪಾದೆ ಪಕ್ಷಿಣ ಪಕ್ಷ್ಮ ಏ ವಚ. ಎಷ್ಟು ಸೂಕ್ಷ್ಮ ಗೊತ್ತ ಮಶಕ ಸೊಳ್ಳೆ ಇವೆಲ್ಲ ಏನಾದ್ರು ಮಸ್ಕಿಟೋ ಅಂತೆ ಮಸ್ಕಿಟೋ ಸೊಳ್ಳೆನೇ ಭಾರಿ ಸಿಕ್ಕರು ಅದ್ರ ಚಿಕ್ಕ ಸೊಳ್ಳೆ ಬೇರೆ ಇರುತ್ತೆ ಅದರ ಪಾದಕ್ಕೆ ಹೊಡಿಬೇಕು. ಅದು ಜನ್ ಮಾಶೆಗೆ ಇದೋ ಇಟ್ಟಿದ್ದಾರೆ ಅದನ್ನ ಇಲ್ಲಿಂದ ನೋಡಿ ಹೊಡಿಬೇಕು. ಎಷ್ಟು ಸೂಕ್ಷ್ಮ ದೃಷ್ಟಿ ಬೇಕಂತೆ. ಅದಕ್ಕೆ ಅವಿಧ್ಯನ್ ಮಾಶೆಕೆ ಪಾದೆ ಪಕ್ಷಿಣ ಪಕ್ಷ್ಮ ಏವಚ. ಒಂದು ದೂರ ಪಕ್ಷಿ ಇಟ್ಟಿದ್ದಾರೆ ಆ ಪಕ್ಷಿಗೆ ಹೊಡಿಬಾರ್ದು, ಪಕ್ಷಿಯ ಕಣ್ಣಿಗೆ ಹೊಡಿಬಾರ್ದು, ಕಣ್ಣಿನ ರೆಪ್ಪೆ ಹೊಡಿಬೇಕು. ಗೊತ್ತಾಯ್ತಾ? ಫಸ್ಟ್ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದ ಲೆಕ್ಕ ಆಯ್ತಾ? ಗೊತ್ತಾಯ್ತಾ? ರೆಪ್ಪೆ ಶಸ್ತ್ರ ಇದು ಶಸ್ತ್ರಚಿಕಿತ್ಸುತ್ತಾರೆ ಮಾಡೋಕೆ ಏನಂತಾರೆ ಸರ್ಜರಿ ಶಸ್ತ್ರಚಿಕಿತ್ಸುತ್ತಾರೆ ಆಗಿರೋದು. ಸೊ ವರ್ಜನ ಕೆಪಾಸಿಟಿ ನೋಡಿದ್ರೆ ಗೊತ್ತಾಗ್ತದೆ. ಅವಿಧ್ಯನ್ ಮಾಶೆಕೆ ಪಾದೆ ಪಕ್ಷಿಣ ಪಕ್ಷ್ಮ ಏವಚ. ಆಗ ಒಂದು ಪ್ರಶ್ನೆ ಬರುತ್ತೆ, ಅದು ಉತ್ತರ ಕೊಡ್ತಾರೆ ಮಹಾಭಾರತ. ಅಂತೂ ಇವರು ತಮ್ಮ ಆಟಕ್ಕೆ ನಮ್ಮ ಇಲ್ಲಿ ವಿಜ್ಞಾನಿಗಳು ಏನ್ ಮಾಡ್ತಾ ಇದ್ದಾರೆ ಈಗ ಪರೀಕ್ಷೆಗಳು ಮಾಡ್ಬೇಕಾದ್ರೆ ನೀಲಿ ಗಿಲಿ ಮೇಲೆ ಪರೀಕ್ಷೆ ಮಾಡಿ ಕೊಡ್ತಾರೆ. ಎಷ್ಟೋ ಸತ್ತು ಹೋಗ್ತಾವೆ ಎಷ್ಟೋ ಸಲ. ಅದೇನಿಸ್ತಾರೆ ಇವರು ಪರೀಕ್ಷೆ ಮಾಡಿ ಎಷ್ಟೋ ಪ್ರಾಣಿಗಳನ್ನ ಕೊಲ್ಲೋದು ಅನಿವಾರ್ಯವಾಗಿದೆ. ಆದ್ರೂ ಯಾತಕ್ಕೋಸ್ಕರ ಅದನ್ನ ಅಲೋ ಮಾಡ್ತಾರೆ, ಜನಕ್ಕೆ ಒಳ್ಳೇದಾಗಲಿ ಒಂದು ದೃಷ್ಟಿಯಿಂದ ಮಾಡ್ತಾರೆ. ಅಂತೂ ಹಿಂಸೆ ಮಾಡೋದು ಇವ್ರೇನ್ ಮಾಡಿದ್ರು ಹಾಗೆ ಮಾಡ್ಲಿಲ್ಲ. ಹಾಗೆಲ್ಲ ಏನವೋ ನಿಜವಾದ ಪಕ್ಷಿ ಅಲ್ಲ. ಗೊತ್ತಾಯ್ತಾ? ನಿಜವಾದ ಸೊಳ್ಳೆನೋ ಅದು ಏನಾಗಿತ್ತು, ಅದು ಸುಮ್ಮನೆ ಶೇಪ್ ಇಟ್ಟಿತ್ತು ಊರಲ್ಲಿ ಪಕ್ಷಿ ಆಕಾರ, ಅದಕ್ಕೆ ಕಣ್ಣು ಅದಕ್ಕೆ ರೆಪ್ಪೆ ಅಷ್ಟೇ ಹೊರತು ಒರಿಜಿನಲ್ ಅಲ್ಲವು. ಅಲ್ಲೂ ಕೂಡ ಎಷ್ಟು ಕೇರ್ಫುಲ್ ಆಗಿರ್ತಾರೆ ಅಂತ ಕೇಳಿದ್ರೆ ಜನ ಏನ್ ತಿಳ್ಕೊಬಾರ್ದು, ಇದಕ್ಕಾಗಿ ಪ್ರಾಣಿ ಹತ್ಯೆ ಮಾಡಬಾರ್ದು. ಅದೇ ಪರೀಕ್ಷೆಗೋಸ್ಕರ ಪ್ರಾಣಿ ಇವರು ಅನಿವಾರ್ಯ ಮನುಷ್ಯರ ಅದರಿಂದ ಮಾಡ್ಬೇಕಾಗುತ್ತೆ. ಅದು ಯಾರಿಗೆ ಸಾಮರ್ಥ್ಯ ಇರುತ್ತೋ ಅವ್ರು ಮಾಡೋದಕ್ಕೆ ಹೋಗಬಾರ್ದು, ತಪ್ಪೇ. ಅದಕ್ಕೆ ಭರತರಾಜ ಏನ್ ಮಾಡ್ತಾ ಇದ್ದ, ದೂರ ಕಾಲಿಡ್ತಿ ಯಾಕೆ ಹೊತ್ಕೊಂಡು ಪಾಲಕ್ಕೆ ಹೊತ್ತು ಬೇಳೆ ಹೊತ್ಕೊಂಡು ಹೋಗ್ಬೇಕಾದ್ರೆ ಯಾತಕ್ಕೆ ಸೂಕ್ಷ್ಮ ಪ್ರಾಣಿಗಳು ಕಾಣಿಸ್ತಾ ತುಳಿಬಾರ್ದು ಅಂದ್ರೆ ಮುಂದಕ್ಕೆ ಕಾಲಿಡ್ತಿ. ಉಳಿದವರ ಹಿಂದೆ ಹರಿತಿದ್ದ ಭಾಳ ಸ್ಟ್ರಾಂಗ್ ಇದ್ದ ಹರಿತಿದ್ದ. ಇದು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಹುಷಾರಾಗಿರ್ತದೆ. ನಡೆದಾಡಬೇಕಾದ್ರೆ ಕೂಡ ಏನಾಗಬಾರ್ದು, ಪ್ರಾಣಿಗಳು ಸಾಯ್ಬಾರ್ದು. ಇದು ಹುಡುಕಿ ಕೊಲ್ಲೋದಂತೂ ಮಹಾಪಾಪ. ಅದಕ್ಕೆ ಅದೆಲ್ಲ ಮಹಾಭಾರತ ಹೇಳುತ್ತೆ. ಅದು ಓದೋರು ಇವೆಲ್ಲ ಮಿಸ್ ಆಗಿಬಿಡುತ್ತೆ. ಯಾತಕ್ಕೆ ಹೇಳಿದ ಅದೇನೇ ಪ್ರಶ್ನೆ ಇಲ್ಲ, ಸ್ಪಷ್ಟ ವಿಚಾರ ಅಂತ ಹೇಳ್ಬೇಕಾಗುತ್ತೆ. ಅವಿಧ್ಯನ್ ಮಾಶೆಕೆ ಪಾದೆ ಪಕ್ಷಿಣ ಪಕ್ಷ್ಮ ಏವಚ ಕಥ ಏವಮಾದೀನಿ ಶಾಸ್ತ್ರಾಣಿ ಬಹೂನ್ಯೇಷವೇ ದರ್ಶಯತೆ ತಥೈವ ಕರ್ಣ ಆಗತ್ಯ ರಾಮೋಪಾತ್ತ ಅಸ್ತ್ರ ಸಂಪದಂ ಏವಮಾದೀನಿ ಶಾಸ್ತ್ರಾಣಿ ಬಹೂನಿ ಏಷ ಬೆದರ್ಶೆ. ಇವೆರಡು ದೃಷ್ಟಾಂತ ಕೊಟ್ಟು ಇಂಥ ಅನೇಕ ಕೌಶಲವನ್ನು ಅರ್ಜುನ ತೋರಿಸಿದ. ಎಲ್ಲರನ್ನೂ ಮೀರಿಸಿದ. ಮೊದಲು ಅಶ್ವತ್ಥಾಮರು ಮೀರಿಸಿದ್ರೆ ಅವರನ್ನೂ ಮೀರಿಸಿ ತೋರಿಸಿದ್ದು. ಎಲ್ಲ ತಪ್ಪು ತಿಳಿಬಾರದು. 2ನೇ ಅಧ್ಯಾಯದಲ್ಲಿ ಹೇಳಿಬಿಟ್ರು ಅರ್ಜುನ ಯಾತಕ್ಕೆ ಶ್ರೇಷ್ಠ ಅಂದ್ರೆ ಆಚಾರ್ಯರ ಪಟ್ಟಿ ಮಾಡಿಕೊಂಡು. ಆಕ್ಚುಲಿ ಶ್ರೇಷ್ಠ ಆಗಬೇಕಾಗಿದ್ಯಾರೋ ಅಶ್ವತ್ಥಾಮರೇ. ಆದ್ರೆ ಅರ್ಜುನಿಗೆ ಸ್ಪೆಷಲ್ ಇವೆಲ್ಲ ಇದ್ದಿದ್ರಿಂದ ಅರ್ಜುನ ಮೇಲಾದ. ತಾರತಮ್ಯದಲ್ಲಿ ಮಾತ್ರ ಅಶ್ವತ್ಥಾಮರೇ ಮೇಲೆ ಬರುತ್ತಿದ್ದಲ್ಲ. ಈಗಿನ ಅಚೀವ್ಮೆಂಟ್ ಅಲ್ಲಿ ಈತ ಮೇಲಾದ್ರೂ ಕೂಡ ಸ್ವರೂಪ ತಾರತಮ್ಯದಲ್ಲಿ ಅಶ್ವತ್ಥಾಮರೇ ಶ್ರೇಷ್ಠ. ಅದು ಮರಿಕೊಡು. ಆಕ್ಚುಲಿ ಅಶ್ವತ್ಥಾಮರ ಯಾರು, ರುದ್ರದೇವರು, ಈತ ಅವರ ಶಿಷ್ಯ. ಇಲ್ಲಿ ದ್ರೋಣಾಚಾರ್ಯ ಶಿಷ್ಯ. ಸ್ವರೂಪದಲ್ಲಿ ಯಾರ ಶಿಷ್ಯ ಅವರು, ಪಾಶುಪತಾಸ್ತ್ರ ತರ್ತಾರೆ ಅವರ ಶಿಷ್ಯ. ಗೊತ್ತಾಯ್ತಾ? ಅದು ಇಲ್ಲಿ ಔಪಾಧಿಕವಾದ ಹಿರಿಮೆ. ಬೆದರಿಸೆ ಮೊದಲು ಸ್ನಾನ ಮಾಡಿದ ಶಿಷ್ಯ ನಾನು ಮಡಿಯಿದ್ದೀನಿ ಗುರುಗಳೇ ಬಿಟ್ಟುಬೇಡಿ ಅಂದ್ರೆ ಆಗ ಹಾಗೆ ಮೊದಲು ಸ್ನಾನ ಮಾಡಿಬಿಟ್ಟಿದೆ ಬಿಟ್ಬಿಟ್ಟು ಜೋಟ್ ಗಲಾಟೆ ಮಾಡಿಬಿಡ್ತಾರೆ ಕೆಲವು ಸಲ. ಯಾತಕ್ಕೆ ದೂರದಲ್ಲಿ ನೀರು ತಂದಿರ್ತಾರೆ ಪಾಪ, ಬಿಟ್ಬಿಟ್ರೆ ಏನಾಗುತ್ತೆ ಈಗ, ಅಷ್ಟು ದೂರ ಹೋಗ್ಬೇಕಲ್ಲ ಮತ್ತೆ. ಮತ್ತೆ ಅದು ಗಲಾಟೆ ಮಾಡಿದ್ರೆ ಅದಕ್ಕೋಸ್ಕರ ಗುರುಗಳು ಬಡಿ ಸರಿಯಾಗಿ ಹಿಡಿದೆ ಅಂತ ಹೇಳಿ ಅವ್ರ ಪೂಜೆ ನೀರು ತಂದಿಟ್ಟಿದ್ದಾನೆ. ಇವರು ಬಿಟ್ಬಿಡಿ ಅಂತಾರಲ್ಲ. ಇದು ಶ್ರೇಷ್ಠ. ದೊಡ್ಡ ಬಡಿಯಲ್ಲಿ ಯಾರು ಶ್ರೇಷ್ಠ ಈಗ, ಶಿಷ್ಯ ಶ್ರೇಷ್ಠ ಮಡಿಯಲ್ಲಿ. ಆಗಿನ ಮಟ್ಟಿಗೆ ಅಷ್ಟೇ, ಸ್ನಾನ ಮಾಡಿದಷ್ಟೇ ಬೇರೆ ಬಿಡ್ತಾರೆ. ಆ ದೃಷ್ಟಿಯಿಂದ ಇದು ಔಪಾಧಿಕ ಅಂತದ್ದು. ಪಕ್ಷ್ಮ ಏವಮಾದೀನಿ ಶಾಸ್ತ್ರಾಣಿ ಬಹುನ್ನೇಷವೇ ದರ್ಶಯತೆ ಏವಚ ಅಸ್ತ್ರಾಣಿ ಅನೇಕ ಅಸ್ತ್ರಗಳನ್ನು ತೋರಿಸಿದ. ತದೈವ ಕರ್ಣ ಆಗತ್ಯ ರಾಮೋಪಾತ್ತ ಅಸ್ತ್ರ ಸಂಪದಂ. ಆಗಲೇನೆ ಕರ್ಣ ಬಂದ. ಅಷ್ಟು ಸರಿಯಾದ ಕರ್ಣ ಎಂಟದ. ಅರ್ಜುನ ಬಗ್ಗೆ ಎಲ್ಲ ಏನಂತಿದ್ದಾರೆ ಈಗ, ಅರ್ಜುನನೇ ನಂಬರ್ 1 ಅಂತಿರ ಹೊತ್ತು ಸರಿಯಾಗಿ ಕರ್ಣ ಬಂತು. ಹಾಗೆ ಅಶ್ವತ್ಥ ಅವ್ರಿಗೆ ಮೀರಿ ತೋರಿಸಿದ ಆತನ ಮೇಲೆ ನಾನೂ ತೋರಿಸ್ತೇನೆ ಅಂತ ಬಂದ ತಕ್ಷಣ ಏನ್ ಮಾಡಿದ್ರು, ಜನ ತುಪ್ತು ಬೆಳೆದಿರ್ತಾರೆ. ತುಂಬಾ ಜನ ಬೇರೆಯವ್ರಿಗೆ ಚಾನ್ಸೇ ಕೊಡೋದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಚಾನ್ಸ್ ಕೊಟ್ರು. ಅರ್ಥ ಆಯ್ತಾ ಈಗ?
ಅದರಿಂದ ಓಪನ್ ಇತ್ತು. ಇದು ಬೇಕಾದಾಗ ಒಂದು ಬಿಡೋದೊಂದು ವಿಮರ್ಶೆ ಮಾಡ್ಬೇಕಾದ್ರೆ ಕನ್ನಡ ಬಂದಿದ್ದಾನೆ, ಯಾರೋ ಬಂದಿದ್ದಿ, ನಾವು ಪರೀಕ್ಷೆ ಮಾಡ್ತಿರೋದು ಯಾರ ಮಧ್ಯೆ, ಇವ್ರ ಮಧ್ಯೆ, ನೀವು ಇವ್ರ ಮಧ್ಯೆ ನೀನ್ ಯಾಕೆ ಎಂಟರ್ ಆಗ್ತೀಯ ಈಗ, ಅದನ್ನ ಡಿಸಾಲ್ವ್ ಮಾಡ್ಬೋದಾಗಿದೆ. ಮತ್ತೆ ಯಾರು ನೀವು ಕುಲಗೋತ್ರ ಹೇಳು ಅಂತ ಕೇಳ್ಬಿಟ್ಟು ನಾಟ್ ಅಟ್ ಆಲ್ ಎಲಿಜಿಬಲ್, ಕಲೀಲಿಕ್ಕೆ ಎಲಿಜಿಬಲ್ ಅಲ್ಲ. ಲೈಸೆನ್ಸ್ ಇಲ್ದವ್ರು ಔಷಧಿ ಕೊಡಾಗಿಲ್ಲ, ಗೊತ್ತಾಯ್ತಾ, ಲೈಸೆನ್ಸ್ ಇರ್ಬೇಕು ಅವನಿಗೆ, ಎಲಿಜಿಬಲ್ ಅಲ್ಲ ನೀನೀಗ ಅಂತ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಇದ್ರಿಂದ ಏನಾಯ್ತು ಈಗ, ಯಾಕೆ ಒಪ್ಪಿದ್ರು, ನೋಡೋ ದೃಷ್ಟಿಯಿಂದ ಆತ ಯಾರು ಹೊಸಬ, ಚಾನ್ಸ್ ಕೇಳಿದ ಕೊಟ್ರು. ಇದು ಒಳ್ಳೆ ಬ್ರಾಡ್ ಕಾನ್ಸೆಪ್ಟ್. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಮಹಾಭಾರತಾದಿಗಳಲ್ಲಿ ವಿನಾಕಾರಣ ಒಂದು ದೂರ ಇರ್ತಿದ್ರೆ ಕೆಲವರನ್ನ ಅಂಬೋದಕ್ಕೆ ಅರ್ಥ ಇಲ್ಲ. ಆ ರೀತಿ ಮಾಡಿಲ್ಲ ಅಂಬೋದಕ್ಕೆ ಕರ್ಣ ದೊಡ್ಡ ದುಷ್ಟ ಅಂತ. ಮುಂಚೆ ಕರ್ಣ ಅಂತ ಗೊತ್ತಿಲ್ಲ ಅವ್ರು ಯಾರಿಗೂ, ಈಗ ಕರ್ಣ ಅಂತ ಗೊತ್ತಿಲ್ಲ. ಯಾಕೆ ತುಂಬಾ ಲಾಂಗ್ 4 ವರ್ಷ ಆಗಿದೆ, ಹೊಸದ್ ಬಂದ್ ಮಾಡ್ಕೊಂಡು ಹೋಗಿದ್ದ, ಅಷ್ಟು ಗೊತ್ತು ಸಿಗ್ಲಿಲ್ಲ. ಆಗ ನಾನು ಚೆನ್ನಾಗಿ ಹೇಳ್ತೇನೆ ಹೇಳು ಅಂತ ಹೇಳಿದ್ರು ಅಷ್ಟೇ. ಏವಮಾದೀನಿ ಶಾಸ್ತ್ರಾಣಿ ಬಹುನ್ನೇಷವ್ಯ ದರ್ಶಯತೆ ತಥೈವ ಕರ್ಣ ಆಗತ್ಯ ರಾಮೋಪಾತ್ತ ಅಸ್ತ್ರ ಸಂಪದಂ. ರಾಮ ಉಪಾತ್ತ ಅಸ್ತ್ರ ಪರಶುರಾಮ ಡೈರೆಕ್ಟ್ ಕಲ್ತಿದ್ದಾರೆ, ಪರಶುರಾಮರಿಂದ ಡೈರೆಕ್ಟ್ ಕಲ್ತಿದ್ದಾನೆ. ಆದ್ದರಿಂದಾನೆ ದರ್ಶಯನ್ ಅಧಿಕ ಪಾರ್ಥಾತ್, ಅರ್ಜುನ ಮೀರಿಸಿಬಿಟ್ಟ. ಪಾರ್ಥಾತ್ ಅಭೂತ್ ರಾಜನ್ಯ ಸಂಸತಿ. ಅದಕ್ಕೆ ಹೇಳ್ತಾರೆ, ಕುಂತಿ ನಿಜಂ ಸುತಂ ಜ್ಞಾತ್ವಾ ಲಜ್ಜಯ ನಾವದತ್ಯತಂ. ದರ್ಶಯನ್ ಅಧಿಕ ಪಾರ್ಥ, ಅರ್ಜುನದ ಜಾಸ್ತಿ ತೋರಿಸಿದ. ಮಹಾಭಾರತ ಜಾಸ್ತಿ ತೋರಿಸಿದ ಅಂದ್ರೆ ಫಸ್ಟ್ ಏನೂ ಮಾಡಲಿಲ್ಲ, ಅರ್ಜುನ ಮಾಡಿದ್ದೇನೆ ಫಾಸ್ಟ್ ಆಗಿ ಮಾಡಿದ. ಜಾಸ್ತಿ ಆಯ್ತಲ್ಲ, ಒಂದು ಸೆಕೆಂಡ್ ನಲ್ಲಿ ಒಂದು ಫಸ್ಟ್ ಬಂದ್ಬಿಡ್ತಾನಲ್ಲ. ಒಲಿಂಪಿಕ್ಸ್ನಲ್ಲೆಲ್ಲ ಕೂಡ ಒಂದು ಇದರಲ್ಲಿ ಯಾವ್ದು ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಅವ್ನು ಫಸ್ಟ್ ಕೆಲಸ ಅಷ್ಟರಲ್ಲೇ ಓದೋದು ಬರೋದೇ ಇಲ್ಲ. ಫಸ್ಟ್ ಸೆಕೆಂಡ್ ಥರ್ಡ್ ಅಷ್ಟರಲ್ಲೇ ಕವರ್ ಮಾಡಿಬಿಟ್ರೆ ನೆಕ್ಸ್ಟ್ ಚಾನ್ಸಸ್ ಸಿಗೋದಿಲ್ಲ. ಅಷ್ಟು ಆ ರೀತಿಯ ವೇಗದಿಂದ ಮಾಡಿದ. ಆದ್ದರಿಂದಾಗಿನೇ ಆತ ನಂಬರ್ 1 ಅನ್ಸ್ಬಿಟ್ಟಾಗ. ಇದಕ್ಕೆ ಯಾತಕ್ಕೆ ಮೀರಿಸ್ತಾಗಿದ್ರೆ ಅಂತ ಪ್ರಶ್ನೆ ಬಂತು. ಅಶ್ವತ್ಥಾಮರು ಮೀರ್ಬೇಕಾಗಿತ್ತು, ಅರ್ಜುನ ಮೀರಿದ. ಕಾರಣ ಹೇಳಿದ್ರಿ, ವಾಯುದೇವರ ಆವೇಶ ಸರಿನೇ. ಆದ್ರೆ ಕರ್ಣನಲ್ಲಿ ಸ್ವರೂಪತಃ ಸೂರ್ಯ ಇಲ್ಲಿಗಿಂತ ಅಲ್ಲಿ ಹೇಗೆ ಅಶ್ವತ್ಥಾಮರಿಗಿಂತ ಅರ್ಜುನ ಕಡಿಮೆನೋ ತಾರತಮ್ಯದಲ್ಲಿ, ಸೂರ್ಯಾವತಾರಣದಿಂದ ಅರ್ಜುನಿಗಿಂತ ಕಡಿಮೆ ಸ್ವರೂಪದಲ್ಲಿ. ಅಂದಮೇಲೆ ಯಾಕೆ ವಾಯುದೇವರ ಆವೇಶ ಇಲ್ಲ, ಮತ್ತೆ ಯಾಕೆ ಬಂತ ಹಾಗಿದ್ರೆ ಅಂತ ಪ್ರಶ್ನೆ ಬಂತು. ಅದಕ್ಕೆ ರಾಮೋಪಾತ್ತ ಅಸ್ತ್ರ ಸಂಪದ, ಪರಶುರಾಮರಿಂದ ಡೈರೆಕ್ಟ್ ಆಗಿ ತಿಳ್ಕೊಂಡಿದ್ದಲ್ಲ, ಅದಕ್ಕೆ ಆತನ ಕೆಪಾಸಿಟಿ ಜಾಸ್ತಿ. ಅರ್ಥ ಆಯ್ತಾ ಈಗ? ಮತ್ತೆ ಯಾರೋ ಹರಿದ್ವಾರಕ್ಕೆ ಹೋಗಿರ್ತಾರೆ, ಗಂಗಾ ತಂದ್ಕೊಡ್ತಾರೆ, ಮನೇಲಿ ಇಟ್ಕೊಂಡಿದ್ದೇವೆ ಶ್ರೇಷ್ಠ, ನಾವೇ ಹೋಗಿ ತರ್ತೇವೆ, ಏನಾಯ್ತಾಗ ಸನ್ನಿಧಾನ ಶ್ರೇಷ್ಠ. ಗೊತ್ತಾಯ್ತಾ? ಅದು ತುಂಬಾ ಜನ ಅರ್ಥ ಮಾಡ್ಕೋಬೇಕು. ಗುಂಡಿಗೆ ಹಾಕ್ತಾರೆ, ಹೋಲಕ್ಕಾಗಲ್ಲ, ತಿರುಪತಿ ಗುಂಡಿ ಹಾಕ್ತಿದ್ರು, ಇದು ಪೂರ್ಣ ಪುಣ್ಯ ಬರಲಿಲ್ಲ. ಯಾಕೆ ಹಾಕಿದ ಪುಣ್ಯ ಅವನಿಗೆ ಬರ್ತೀವಿ, ಮತ್ತೆ ಕೊಟ್ಟು ಪುಣ್ಯ ಒಂದಾದ್ರೆ ಹಾಕಿದ ಪುಣ್ಯ ಅವನದಾಯ್ತು. ತಾನೇ ಹಾಕಿದ್ರೆ ಪುಣ್ಯ ಜಾಸ್ತಿ ಆಗ್ತದೆ. ಅದು ಇಸ್ಕೊಳ್ಳೋದು ಹಾಗೆ. ಸ್ವಾಮಿಗಳು ತೀರ್ಥ ಕೊಡ್ತಾರೆ, ಬೇರೆ ಕಡೆ ಹೋಗೋದಿಲ್ಲ, ಅವ್ರು ಕೊಡೋದು ಮುಗೀತು. ಯಾರು ಕೊಟ್ಟರು ಅವ್ರು ಹೋಗ್ತಾರೆ ತಕ್ಷಣ. ಯಾಕೆ ಅಲ್ಲಿ 2 ತೀರ್ಥ ಅಡ್ವಾಂಟೇಜ್, ಅವ್ರು ತೀರ್ಥ ಕೊಡ್ತಾರೆ ಮತ್ತೆ ಅವರು ದೊಡ್ಡವರು, ಅದರಿಂದ ಸನ್ನಿಧಾನ ಜಾಸ್ತಿ ಇರುತ್ತೆ. ಈ ಅರ್ಥ ತಿಳ್ಕೊಂಡಾಗ ನಮಗೆ ಸಂಶಯ ಬರಲಿಲ್ಲ. ಪರಶುರಾಮ ಡೈರೆಕ್ಟ್ ಶಿಷ್ಯರಾಗಿದ್ದಕ್ಕೋಸ್ಕರನೇ ಅರ್ಜುನನ್ನು ಬಿಡಿಸಕ್ಕೆ ಸಾಧ್ಯವಾಯಿತು. ಅದಕ್ಕೊಂದು ಮಾತಿದೆ, ಷಟ್ಕರಣೋ ಭಿದ್ಯತೆ ಮಂತ್ರ. 6 ಕಿವಿ ಮಂತ್ರವಿದ್ರೆ ಮಂತ್ರಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. 6 ಕಿವಿ ಬಿದ್ದಿರೋದ್ರೇನು, 3 ಜನ ಕೇಳಿದ್ರೆ ಅಂತ. ಸೊ ಯಾರು ಹೇಳಬೇಕು? 2 ಕಿವಿಯಿಂದ ಮಾತ್ರ ಸಾಧ್ಯ. ಒಬ್ಬ ಹೇಳೋನಿಗೆ 2 ಕಿವಿ, ಕೇಳೋನಿಗೆ 2 ಕಿವಿ, 4 ಕಿವಿ. 4 ಕಿವಿ ಇದ್ರೆ ಓಕೆ, ಆದ್ರೆ 6 ಕಿವಿ ಇರಬಾರ್ದು ಅಂತ ಹೇಳ್ತಾರೆ. ಅದು ಹೇಳ್ಬೇಕಾದ್ರೆ ಅದು ಒಳ್ಳೆ ಕಾವ್ಯ ಹೇಳಿದ. 6 ಕಿವಿ ಬಿದ್ದರೆ ಮಂತ್ರ ಹೋಯ್ತು ಅಂತಾರೆ. 3ನೇವನಿದ್ರೆ ಮಂತ್ರ ಹೋಯ್ತು, ಶಕ್ತಿ ಹೋಗ್ಬಿಡುತ್ತೆ. ಅದಕ್ಕೆ ಉದ್ದೇಶ ಮಾಡ್ತಾರೆ, ಏನ್ ಮಾಡ್ತಾರೆ, ಕವರ್ ಮಾಡ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಹೇಳಿದ್ರೆ ಅವನಿಗೆ ಮಾತ್ರ ಕೇಳಕ್ ಹೇಳ್ತಾರೆ. ಉಪಾಂಶು ಗಟ್ಟಿಯಾಗಿ ತುಟಿಯಲ್ಲಿ ಅವರವನೇ ಅಷ್ಟೇ. ಉಪಾಂಶು ಅಂದ್ರೆ ಇನ್ನೊಂದು ಬೇರೆ, ಇನ್ನೊಬ್ರಿಗೆ ಕೇಳಿಸೋದೇ ಇಲ್ಲ ಅದು. ಇದು ಹೇಳೋನೇ ಕೇಳಿಸ್ಬೇಕಿಲ್ಲ. ಗೊತ್ತಾ? ತುಂಬಾ ಮೆಲ್ಲಗೆ ಹೇಳೋದು, ಮೆಲ್ಲಗೆ ಹೇಳುತ್ತಾರೆ. ತಾನೇ ಜಪ ಮಾಡೋಕಾರ ಹೇಗೆ ಮಾಡ್ಬೇಕು, ತುಟಿ ಮಾತ್ರ ಅಲ್ಲ ಒಳಗಡೆ. ಇಲ್ಲಿ ಆ ರೀತಿ ಹೇಳಿರುವಂತ ಗೊತ್ತೇ ಆಗೋದಿಲ್ಲ. ಇವತ್ತು ಉಪಾಂಶ ಹೇಳುತ್ತಾರೆ, ಕವರ್ ಹಾಕಿ ಅಪ್ಪ ಬಗ್ಗೆ ಹೇಳ್ತಾರೆ. ಯಾಕೆ ಗೊತ್ತಾ, ಅವ್ರಿಗೆ ಬರೋದೇ ಇಲ್ಲ ಅಪ್ಪನಿಗೆ. ಆದ್ರಿಂದ ಬಂದಿಲ್ಲ ಅಂತ ಗೊತ್ತಾಗಬಾರದು ಅಷ್ಟೇ. ಗಟ್ಟಾಗಿ ಬರೋದಿಲ್ಲ ಅಂತ ಗಾಯತ್ರಿ ಬಿತ್ತರೆ ಗೊತ್ತಿಲ್ಲ. ಫಸ್ಟ್ ಬುಗುಸಾಗಿ ಬಿಡ್ತಾರೆ, ಮತ್ತೆ ತಿಂಗಳು ಬಿಡ್ತಾರೆ. ಬಹಳ ಆಶ್ಚರ್ಯ. ನಿಜವಾಗ್ ಇನ್ನೊಬ್ರಿಗೆ ಕೇಳಿಸ್ಬಾರ್ತಿದ್ರೆ ಅವರಿಗೆ ಗೊತ್ತಿಲ್ಲ. ತಮಾಷೆ ಅಲ್ಲ, ಆಕ್ಚುಲಿ ಹಾಗೆ ಉಪದೇಶ. ಏನು ಉಪದೇಶ ಮಾಡೋದು ಫಸ್ಟ್? ಉಪದೇಶ ಅವರಿಗೆ ಗೊತ್ತೇ ಇಲ್ಲ. 99% ಜನ ಆಗಿರ್ತಾರೆ. ಹಾಗಾಗಬಾರ್ದು. ಹೌದು, ಜಪದ ಆ ರೀತಿ ಬಹಳ ಸನ್ನಿಧಾನ ವ್ಯತ್ಯಾಸ. ಮಾನಸ ಮಾಡಿದಾಗ ಉಪಾಂಶ ಮಾಡಿದ್ರೆ, ಮಾನಸ ಉಪಾಂಶು ಗಟ್ಟಿಯಾಗಿ 3 ಹಂತ ಇದೆ. ಗೊತ್ತಾಯ್ತಾ? ತುಟಿ ಅಲ್ಲಾಡ್ಸುತ್ತೆ, ಏನು ಅಂತ ಗೊತ್ತಾಗಲ್ಲ. ಇವತ್ತು ಇದು ಹೋಗಿರುತ್ತೆ ನೋಡಿ, ಸೌಂಡ್ ಇಲ್ಲ, ಬರೀ ವಿಡಿಯೋ ಮಾತ್ರ ಬರುತ್ತಿರುತ್ತೆ. ಅವ ನಮಗೆ ಕೇಳಿಸೋದಿಲ್ಲ. ಅವ್ರು ಮಾತಾಡ್ತಾರೆ, ನಮಗೆ ಕೇಳಿಸ. ಆ ತರ ಆಗಿರ್ಬೇಕು.
ಗೊತ್ತಾಯ್ತಾ? ಅವ್ನಿಗೇನು ತುಟಿ ಕೂಡ ಅಲ್ಲಾಡ್ಸಲ್ಲ, ಪರ್ಸನಲ್ ಅನ್ಕೊತಿದ್ದಾನೆ ಅಷ್ಟೇ. ಅದೇನಾದ್ರು ಮಾನಸಿಕ ಬಹಳ ಶ್ರೇಷ್ಠ. ಹೌದು. ಅದಕ್ಕೆ ಯಾವುದೇ ಮೊದಲು ಮಾನಸಿಕ ಮಾಡಬಾರ್ದು. ಯಾಕೆ? ತಪ್ಪು ಸರಿ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಗಟ್ಟಿಯಾಗ ಹೇಳ್ಬೇಕು. ಯಾರು ದೊಡ್ಡವ್ರು ಬಂದ ಮಂತ್ರಿಗಳನ್ನ ಗಟ್ಟಿಯಾಗಿ ಹೇಳ್ಬೇಕಂತ. ಅದಕ್ಕೆ ತಪ್ಪಿದ್ರೆ ಕರೆಕ್ಟ್ ಮಾಡ್ತಾರೆ. ಗಟ್ಟಿಯಾಗಿ ಅವ್ರ ಪೂಜೆ ಡಿಸ್ಟರ್ಬ್ ಮಾಡೋಷ್ಟು ಗಟ್ಟಿಯಾಗಿ ಹೇಳ್ಬಾರ್ದು, ಕಿವಿ ಬೆಳೆಷ್ಟು ಹೇಳ್ಬೇಕು. ಅವ್ರು ನೋಡ್ತಾರೆ, ನೋಡ್ಬಿಟ್ಟು ಇವರೇನು ಗಟ್ಟಿಯಾಗಿ ಹೇಳೋದಿಲ್ಲ. ಯಾಕಂದ್ರೆ ಸಿಕ್ಕಾಕೊಂಡ್ರೆ ಕಷ್ಟ ಅಂತ ಗಟ್ಟಿಯಾಗಿ ಹೇಳೋದಿಲ್ಲ. ನಾವೊಬ್ಬರೇ ಇದ್ದ ಶೋರ್ ಆಗ್ತಿರ್ತಾರೆ. ಯಾಕೆ ಯಾರು ಹೇಳೋಲ್ಲ, ಕೇಳೋಲ್ಲ. ಹಾಗಾಗಬಾರ್ದು. ದೊಡ್ಡವರಿಗೆ ಪರೀಕ್ಷೆ ಕೊಡೋದು ಅಂದ್ರೆ ಹಾಗೆ. ದೊಡ್ಡವ್ರಿಗೆ ಒಪ್ಪಿಸಿದಾಗ ಏನ್ ಮಾಡಿ ತಪ್ಪಿದ್ರೆ ಹೇಳ್ಕೊಡ್ತಾರೆ. ಮತ್ತೆ ತಯಾರಿರ್ಬೇಕು ಅದಕ್ಕೆ. ಹೇಳೋ ಉದ್ದೇಶ ತಪ್ಪು ನಮ್ಗೇನ್ ಗೊತ್ತ್ರಿ, ನೀವೇನು ಆ ಥರ ಆಟ ತಪ್ಪು ಹೇಳ್ತಿ ಅಂತ ಏನ್ ಮಾಡ್ತಾರೆ ಇವರು, ನಮ್ಗೆ ಹೇಳ್ಕೊಟ್ಟಿದ್ದೆ ಹೇಗೆ ಅಂತ ಹೇಳೋದು. ಅವ್ರಿಗೆ ಬೇರೆ ಬರೆಯೋದೇ ಕಳಿಯೋದು ಹೇಳೋದು, ಹಾಗೆಲ್ಲ ಮಾಡಬಾರ್ದು. ಹೌದಾ? ತಪ್ಪ ತಿದ್ಕೊಂಡ್ಬಿಡ್ಬೇಕಂತ ಹೇಳೋ ಉದ್ದೇಶನೇ ಅದು. ಗೊತ್ತಾಯ್ತಾ? ಯಾರೋ ಕರೆಕ್ಷನ್ ಸರಿ ಇಲ್ಲ ಏನ್ ಮಾಡ್ತಾರೆ, ಕಷ್ಟ ಸರಿ. ಯಾಕಂದ್ರೆ ರಿಸ್ಕ್ ಇದೆ ಅದ್ರೊಳಗೆ. ತಕ್ಷಣ ಸರಿ ಮಾಡ್ಕೊಂಡ್ಬಿಡ್ತಾನೆ ಅಷ್ಟೇ ಹೊರತು ವಾದ ಮಾಡ್ತಾ ಕೊಡೋದಿಲ್ಲ. ಆ ಥರ ಆ ಅಪ್ರೋಚ್ ಇರ್ಬೇಕು ಯಾವಾಗಲೂ ಕೂಡ. ಡಾಕ್ಟರ್ ಔಷಧಿ ಹೇಳಿ ತಕ್ಷಣ ತಗೊಂಡ್ಬಿಡ್ತಾನೆ. ಯಾಕೆ? ಆರ್ಗ್ಯೂ ಮಾಡ್ಲಿಕ್ಕೆ ಇವ್ರಿಗೆ ಗೊತ್ತೇ ಇಲ್ಲ. ಆರ್ಗ್ಯೂ ಮಾಡೋದಕ್ಕೆ ಇವ್ರ ಕಾಂಪಿಟೆನ್ಸೇ ಇಲ್ಲ. ಅದರಿಂದ ಆರ್ಗ್ಯೂ ಮಾಡಕ್ ಹೋಗ್ಬಾರ್ದು. ಅದು ತುಂಬಾ ಜನ ಗೊತ್ತಿಲ್ಲದೇನೆ ಅಂತ ಅವಕಾಶ ಕಳ್ಕೊಂಡ್ಬಿಡ್ತಾನೆ. ಒಳ್ಳೆ ಚಾನ್ಸ್ ಸಿಕ್ಕಾಗಿ ಉಪಯೋಗಿಸಬೇಕು, ಕಳ್ಕೊಂಡ್ಬಿಡ್ತಾರೆ. ಆದ್ರಿಂದ ಇದಾಗುತ್ತೆ. ಹೌದು ಹೌದು. ಅವರಿಂದ ನಡೀತಾ ಇದೆ ಅಂತ ಎಲ್ಲದೂ ಅಡಿ ಅವರಿದ್ದಾರೆ. ಹೆಚ್ಚು ಡೈರೆಕ್ಟ್ ಅವರಿದ್ದಾರೆ. ಸ್ಪರ್ಧೆ ಅಲ್ಲ ಇದು, ಎಕ್ಸಿಬಿಷನ್ ಆಫ್ ದರ್ ಕೆಪಾಸಿಟಿ. ಅವ್ ಏನ್ ಕಲ್ತಿದ್ರು ಎಕ್ಸಿಬಿಟ್ ಮಾಡ್ತಾ ಹೋದ್ರು. ಜಾಸ್ತಿ ಸ್ಪರ್ಧೆ ಆಗಿ ಇಬ್ರು ಇನ್ವಾಲ್ವ್ ಹೋಗ್ಬೇಕಾಗ ಮಾಡಿದ್ದನ್ನು ಮಾಡ್ತಾರೆ. ಅದರಲ್ಲೇ ಫಸ್ಟ್ ಸೆಕೆಂಡ್ ಬರ್ತಾರೆ. ಆ ರೀತಿ ಬಂತು ಅಷ್ಟೇ ಹೊರತು ಈ ತರ ಡೈರೆಕ್ಟ್ ಇದಲ್ಲ, ಫೇಸ್ ಟು ಫೇಸ್ ಅಲ್ಲ. ಆಗ್ತಿದೆ ಕನ್ನಡ ಆಗ್ತದೆ. ಅದು ಬೇರೆ ಹೇಳ್ತಾರೆ ಮುಂದೇನಾಗುತ್ತೆ ಅಂತ. ತುಟಿ ಅಲ್ಲಾಡಿಸ್ದೆ ಹೇಳಿ ಇನ್ನೂ ಶ್ರೇಷ್ಠ. ತುಟಿ ಮಾತ್ರ ಅಲ್ಲಾಡಿಸಿ ಯಾರಿಗೆ ಕೇಳಿಸ್ತಾ ಹೋದ್ರೆ ಮಧ್ಯ, ಇನ್ನೊಬ್ರಿಗೆ ಕೇಳಿಸ್ಬಿಟ್ರೆ ಕಡಿಮೆ. ದರ್ಶಿಯನ್ ಅಧಿಕ. ಅದಕ್ಕೆ ಮನೆಯಲ್ಲಿ ಮಂತ್ರಗಳನ್ನ ಬೇರೆ ಕಡೆ ಹೋದಾಗ ಮಂತ್ರ ಗಟ್ಟಿಯಾಗಿ ಹೇಳಬೇಡಿ ಬೇರೆ ಕಡೆಗೆ. ಯಾತಕ್ಕೆ? ಯಾವ್ಯಾವ ಕಿವಿ ಬೀಳುತ್ತೆ, ಶಕ್ತಿ ಕಡಿಮೆ ಆಗುತ್ತೆ. ಯಾರಿಗೆ ಸ್ಟೂಡೆಂಟ್ಸ್ ಅವರೆಲ್ಲ ಹೇಳಬೇಕು, ಕರೆಕ್ಟ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ. ತಿಳಿದವ್ರು ಗಟ್ಟಿಯಾಗಿ ಹೇಳಬಾರ್ದು. ಯಾಕೆ? ಉಳಿದವ್ರ ಕಿವಿ ಬಿದ್ದೋದು ಮಂತ್ರ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಕೇಳಿಸೋರಿಗೆ ಕೇಳಬಾರ್ದವ್ರು ಕೇಳಿಸ್ಕೊಂಡ್ಬಿಟ್ರೆ ಮಂತ್ರ ಶಕ್ತಿ ಕಡಿಮೆ ಆಗುತ್ತೆ. ಈ ಕನಸು ಒಳ್ಳೆ ಕನಸು ಕಂಡವ್ರ ಮುಂದೆ ಹೇಳ್ಬಾರ್ದು. ಅದನ್ನೆಲ್ಲ ಕೂಡ ಹೇಳಿದ್ರೆ ಏನಾಗುತ್ತೆ, ಅದರಿಂದ ಕನಸು ಒಳ್ಳೆ ಕನಸಿನ ಎಫೆಕ್ಟ್ ಕಡಿಮೆ ಆಗುತ್ತೆ. ಕೆಟ್ಟ ಕನಸನ್ನು ಹೇಳ್ಬೇಕು. ಯಾಕೆ ಕೇಳಿದರೆ ಕಡಿಮೆ ಆಗ್ಬೇಕಾದ್ರೆ ಶಕ್ತಿ. ನಮ್ಮ ಜನ ಹಾಗಲ್ಲ, ಕೆಟ್ಟದ್ರ ಮುಚ್ಚಿಟ್ಕೊಂಡ್ಬಿಡ್ತಾರೆ, ಒಳ್ಳೇದನ್ನ ಹೇಳೋದಕ್ಕೆ ಹೋಗ್ತಾರೆ. ಇದು ಹೋಯ್ತು ಅದು ಹೋಯ್ತು ಕಡೆಗೆ. ಹಾಗಾಗ್ಬಾರ್ದು. ಇದೆಲ್ಲ ನಿಯಮಗಳವೆಲ್ಲ. ಯಾರು ಇದೆಲ್ಲ ಹೇಳೋದಿಲ್ಲ. ಯಾರು ಅಕೌಂಟು ಪಾಸ್ಬುಕ್ ಇನ್ನೊಬ್ಬರಿಗೆ ಕೊಡೋದಿಲ್ಲ. ಕಾನ್ಫಿಡೆನ್ಷಿಯಲ್. ಯಾತಕ್ಕೆ? ಜಾಸ್ತಿ ಇದ್ರು ಗೊತ್ತಾಗ್ಬಾರ್ದು, ಇಲ್ಲ ಅಂತವ್ರು ಗೊತ್ತಾಗಬಾರ್ದು. ಇಲ್ಲ ಅಂತ ಗೊತ್ತಾರೆ ಏನಾಗತ್ತೆ, ಅವ್ರ ಚೆಕ್ಕಿಗೆ ಯಾರು ಬೆಲೆ ಕೊಡೋದಿಲ್ಲ. ಖಾಲಿ ಯಾಕೆ ಓಡಾಡ್ತಾನೆ ಅಂತ. ಅದಕ್ಕೆ ಕೆಲವನ್ನ ಮಿಸ್ಯೂಸ್ ಆಗದೆ ಇರೋದಕ್ಕೆ ಹೇಳಬಾರ್ದು, ಕೆಲವನ್ನ ತನ್ನ ಯೋಗ್ಯತೆ ಹೊರಗೆ ಬರುತ್ತೆ ಅಂತಾನೆ ಹೇಳಬಾರ್ದು. ಅವೆಲ್ಲ ನಿಯಮಗಳು. ಹೇಳ್ಬಾರ್ದು. ಮನೆಯಲ್ಲಿ ಹೇಳಿದೆ ಅಂತ ಹೇಳಿದಲ್ಲ, ಹೇಳ್ಬಾರ್ದು ಅದು ಹೇಳಲಿಲ್ಲ. ಮನೆಯಲ್ಲಿ ಹೇಳಿದ್ರಿ ತಪ್ಪೇನು ಉಳಿದವರೆಲ್ಲ ಕೇಳಿಸುತ್ತೆ. ಬಾರಿ ಹೊಡಿ ಎಷ್ಟೋದ್ರ ಮನೆಯಲ್ಲಿ ಮನೆಯವ್ರು ಯಾವ ಪುರುಷರು ಬಾಯಿ ಬಂದ್ಬಿಟ್ಟು ಕೇಳಿ ಕೇಳಿ ಏನಾಗ್ಬಿಟ್ಟಿರುತ್ತೆ, ಜೋರಾಗಿ ಎಲ್ಲ ಬಾಯಿಪಾಠ ಆಗ್ಬಿಟ್ಟಿರ್ತಾವೆ. ಆದ್ರೆ ಹೇಳೋದಿಲ್ಲ. ಯಾಕೆ ಹೇಳ್ಬಾರ್ದು, ಹೇಳೋದಿಲ್ಲ ಅಷ್ಟೇ ಹೊರತು ಬಾಯಿ ಬಂದ್ಬಿಡುತ್ತೆ. ದರ್ಶಯನ್ ಜೋರ ಹೇಳ್ಬೋದು, ಡಿಸ್ಟರ್ಬ್ ಮಾಡಬಾರ್ದು ಹುಡುಗರಿಗೆ ಅಷ್ಟೇ. ಡಿಸ್ಟರ್ಬ್ ಮಾಡಕ್ ಹೇಳಿದ್ರೆ ತಪ್ಪು. ಮನೆಯಲ್ಲಿ ಹೇಳೋದು ಅವ್ರು ಡಿಸ್ಟರ್ಬ್ ಈಗ ಡಿಸ್ಟರ್ಬ್ ಆಗುತ್ತೆ ಅವರಿಗೆ. ಟಿವಿ ನೋಡ್ತಿರ್ತಾರೆ, ಪಾಪ ಬರೀತಾರೆ, ಬೆಲ್ಲ ಹೇಳಿರ್ತಾರೆ, ಎಲ್ಲ ಮನೆ ಬಿಟ್ಟು ಹೋಗಿರ್ತಾರೆ. ಎಷ್ಟೋ ಜನ ಹಾಗಾಗಿದೆ. ಆಕ್ಚುಲಿ ಡ್ರೈವರ್ ತಗೊಂಡವ್ರಿರ್ತಾರೆ, ಅದಕ್ಕಾಗಿದೆ. ಬರೀ ಭಕ್ತಿ ಗೀತಿ ಹಾಕ್ತಾರೆ, ಇವರು ಸಿನಿಮಾ ಹಾಡೆ ಹಾಕೋದಿಲ್ಲ ಅಂತೇಳಿ ಫೋಟೋಲ್ಲಿ ಕೊಟ್ಟಿದ್ದಾರೆ. ಬಹಳ ಆಶ್ಚರ್ಯ ಅಂತ ಕೇಳಿದ್ರೆ ಕಾರಣ ಎಲ್ಲಿಂದ ಕೊಟ್ಟಿರೋ, ಬಟ್ ಬೇರೆ ಕಾರಣ ಅದೇ ಇರ್ತದೆ. ಎಷ್ಟು ಇದಿರ್ತಾರೆ ಅಂದ್ರೆ ಭಕ್ತಿಗೆ ಸಾಕಾಗಿದೆ ಕೇಳಿ ಕೇಳಿ ಭಕ್ತಿಗೀತೆ. ಕೆಲವರ ತಂದೆ ಹಾಗಿದೆ. ಎಷ್ಟೊತ್ತಿಗೆ ಕುಂತಿಗೆ ಏನಾಯ್ತು, ತನ್ನ ಮಗ ಅಂತ ಗೊತ್ತಾಯ್ತು, ಉಳಿದವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಅರ್ಥ. ಭೀಮಸೇನ ಬಿಟ್ಟರೆ ಉಳಿದವ್ರಿಗೆ ಗೊತ್ತಾಗಿಲ್ಲ, ಕುಂತಿ ಮಾತ್ರ ಗೊತ್ತಾಯ್ತು. ಕಾರಣ ಏನೋ, ಕುಂತಿ ನಿಜಂ ಸುತಂ ಜ್ಞಾತ್ವ ಲಜ್ಜೆಯ ನಾವದಚ್ಚತ. ಇವರೆಲ್ಲ ಭಾರತ ಕುಮಾರಸ್ವಾಮಿ ಬರೀಬೇಕಾದ್ರೆ ಮೂರ್ಛೆ ಬಂತು ಅಂತ ಹೇಳ್ಬಿಡ್ತಾರೆ. ಮೂರ್ಛೆ ಬರೋದಿಲ್ಲ, ಎಚ್ಚರ ಇರುತ್ತೆ. ಹೇಳಲಿಲ್ಲ, ಯಾಕೆಂದ್ರೆ ಲಜ್ಜೆಯಿಂದ ಹೇಳಲಿಲ್ಲ. ಲಜ್ಜೆ ಮುಖ್ಯ ಕಾರಣ, ಒಂದು ಕಾರಣ ಆಗ್ತದೆ. ಇನ್ನೊಂದು ಕಾರಣ ಏನು ಗೊತ್ತೇನು, ಈಗಾಗಲೇ ಜಗಳ ನಡೀತಾ ಇದೆ, ಇನ್ನೊಬ್ರು ಉಟ್ಕೋತಾರೆ ಈಗ ಜಗಳದಲ್ಲಿ. ಪಾಂಡವ ಆಗ್ಲೇ ಈಗಾಗಲೇ ವಿರಸ ಶುರುವಾಗ್ಬಿಟ್ಟಿದೆ, ಗೊತ್ತಾಯ್ತಾ? ಆದ್ರಿಂದ ಏನಾಗಬಾರ್ದು, ಇವನು ಎಂಟರ್ ಆಗಿಬಿಟ್ರೆ ಇನ್ನೊಂದು ಪ್ರಾಬ್ಲಮ್ ಶುರುವಾಗುತ್ತೆ. ಅದಕ್ಕೆ ಆದಷ್ಟು ಕಾಂಟ್ರವರ್ಸಿ ಹೆಚ್ಚು ಕ್ರಿಯೇಟ್ ಮಾಡಬಾರ್ದು. ಇದು ಕುಂತಿಯ ನಿಜವಾಗ್ಲೂ ಯಾತಕ್ಕೆ ದೊಡ್ಡದು ಅಂತ ಕೇಳಿದ್ರೆ, ಮುಚ್ಚಿಟ್ಕೊಳ್ಳೋದು ಬಹಳ ಸುಲಭದ ಕೆಲಸ ಅಲ್ಲ, ಭಾರಿ ಕಷ್ಟದ ಕೆಲಸ. ಸ್ವಂತ ಮಗ, ಮತ್ತೇನು ಬೇರೆ ವಿಷಯ ಅಲ್ಲ.
ಹತ್ತು ಹೊತ್ತಲ್ಲಿ ಯಾವ್ದ್ರ ಕಾರಣ ಹೇಳೋದಿಲ್ಲ ಕೂತಿ ಕೊನೆಯವರೆಗೂ ಮುಚ್ಚಿಟ್ಕೋತಾರೆ. ತನ್ನ ಬಾಯಲ್ಲಿ ಬರೋದಿಲ್ಲ ಅದು. ಅವ್ರೆಲ್ಲ ಇದು ಕೊಡ್ಬೇಕಾದ್ರೆ ಹೇಳ್ತಾರೆ, ತರ್ಪಣ ಕೊಡ್ಬೇಕಾದ್ರೆ ತರ್ಪಣೋಪಕಾರ ಕೊಡ್ರಿ ಅಂತ ಹೇಳ್ತಾರೆ. ಅದು ಆ ಸಮಯ ಎಲ್ಲರಿಗೂ ಬರೋದಿಲ್ಲ, ಅಷ್ಟು ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ ಪರಶುರಾಮ. ಕಾರಣ ಗೊತ್ತಿಲ್ಲ ಇನ್ನು ಆಮೇಲೆ ಗೊತ್ತಾಗುತ್ತೆ, ಈಗ ಗೊತ್ತಿಲ್ಲ. ಅವ್ರಿಗೆ ಗೊತ್ತ ವಿಷಯ ಗೊತ್ತಿಲ್ಲ, ಭಾಗವತ ನಡೆಯೋದೇ ಇಲ್ಲ. ನಡಿಬೇಕಾದ್ರೆ ಎಲ್ಲಾ ಸ್ಟೇಜಲ್ಲಿ ಅದಕ್ಕೆ ಪುಣ್ಯ ಜಾಸ್ತಿ ಅವರಿಗೆ. ಯಾಕೆ ಎಲ್ಲ ಗೊತ್ತಿದ್ದು ಹಾಗೆ ಮಾಡ್ತಾರಲ್ಲ, ಅದು ಭಾರಿ ಪುಣ್ಯ. ಯಾರು ಯಾವಾಗ ಅದು ಬೇರೆ, ಅದ ಲಜ್ಜೆಯ ಅದಕ್ಕೆ ಅವ್ರಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ ವಿಚಾರ. ಬಟ್ ಮೂರ್ಛೆ ಬಂತು ಅಂತ ಬೇರೆ, ಅದು ಮೂರ್ಛೆ ಗಿರ್ಛೆ ಬಂದಿದೆ, ಎಚ್ಚರನೇ ಇದೆ. ಮೂರ್ಛೆ ಬಂದಿದ್ರೆ ಹೇಳೋ ಪ್ರಸಂಗನೇ ಬರೋದಿಲ್ಲ. ಮೂರ್ಛೆ ಬಂದಿದ್ರೆ ಗ್ರೇಟ್ ಅಂತ ಕರೆಯೋದಿಲ್ಲ. ಅದಕ್ಕೆ ಹೇಳೋ ಸ್ಥಿತಿಯಲ್ಲೇ ಇಲ್ಲ, ಸ್ಥಿತಿಯಲ್ಲಿ ಇದ್ರೂ ಹೇಳಲಿಲ್ಲ. ಲಜ್ಜೆಯ ನಾಮದಚ್ಚತಂ ಪಾರ್ಥೋ ಅಸಹಂತ ಯುದ್ಧಾಯೈ ಆಹ್ವಯಾಮಾಸ ಸಂಸದಿ ರಣಾಯ ಅಕ್ಷತ್ರಿಯಾಹ್ವಾನಂ ಜಾನನ್ ಧರ್ಮ ಪ್ರತೀಪಕಂ ಭೀಮೋ ನಿವಾರ್ಯ ಬೀಭತ್ಸುಂ ಕರ್ಣಾಯಾದಾತ್ ಪ್ರಚೋದಕಂ ಅಕ್ಷತ್ರ ಸಂಸ್ಕಾರಯುತೋ ಜಾತೋಪಿ ಕ್ಷತ್ರಿಯೇ ಕುಲೇ ನಕ್ಷತ್ರಿಯೋ ಹಿ ಭವತಿ ಯಥಾವ್ರಾತ್ಯೋ ನಿಜೋತ್ತಮ. ಇದಿಷ್ಟು ಒಂದು ಭಾಗ. ಪಾರ್ಥ ಅಸಹಂತಂ ಇರ್ಬೇಕು. ಅಸಹಂತಂ ಸಿಟ್ಟು ಬಂದಿರ್ತವೆ ಯಾರಿಗೆ? ಪಾರ್ಥ ಅರ್ಜುನನಿಗೆ ಕರ್ಣ ತನ್ನನ್ನು ಮೀರಿಸಿದ್ದನ್ನು ಕಂಡು ಸಹಿಸಕ್ಕಾಗಲಿಲ್ಲ. ಗೊತ್ತಾಯ್ತಾ? ಅಲ್ಲಿ ಏಕಲವ್ಯನ ಪ್ರಸಂಗ ಸಾಮ್ಯ ಇತ್ತು, ಇಲ್ಲಿ ಮೀರಿಸಿದ ಕರ್ಣ. ಅದಕ್ಕೇನು ಮಾಡದ? ಯುದ್ಧಾಯ ಅಹ್ವಯಾಮಾಸ ಸಂಸದಿ, ಇಲ್ಲಿ ಗೆದ್ರೆ ಸಾಲದು, ಯುದ್ಧನೇ ಮಾಡೋಣ ಬಾ ಅಂತ ಕರೆದ. ಯುದ್ಧನೇ ಮಾಡೋಣ, ಸಂಸದಿ ಸಭೆ, ಸಂಸತ್ ಅಂದ್ರೆ ಸಭೆ, ಯುದ್ಧನೇ ಮಾಡೋಣ ಬಾ ಅಂತ ಆಹ್ವಾನ ಕೊಟ್ಟ. ಆಗ ಪ್ರಸಂಗ ನಡೀತು. ಅಕಸ್ಮಾತ್ ಆಹ್ವಾನ ನಡೆದು ಏನಾಗ್ತಿತ್ತು ಆ ವಿಚಾರ ಬೇರೆ. ಯುದ್ಧ ಆಗ್ಲಿಲ್ಲ ಆಗ. ಯಾತಕ್ಕೆ ಅಂದ್ರೆ ರಣಾಯ ಅಕ್ಷತ್ರಿಯ ಆಹ್ವಾನಂ ಜಾನನ್ ಧರ್ಮ ಪ್ರತೀಪಕಂ. ಕ್ಷತ್ರಿಯನಲ್ಲದವನನ್ನ ಕ್ಷತ್ರಿಯ ಯುದ್ಧಕ್ಕೆ ಕರಿಬಾರದು ಅಂತ ನಿಯಮ. ಕ್ಷತ್ರಿಯನಲ್ಲದವನನ್ನ ಕ್ಷತ್ರಿಯನಾದವನು ಯುದ್ಧಕ್ಕೆ ಕರಿಕೊಡು. ಕ್ಷತ್ರಿಯ ಯುದ್ಧ ಮಾಡಬೇಕೆ ಹೊರತು ಅಕ್ಷತ್ರಿಯರನ್ನ ಕರಿಬಾರದು. ಬ್ರಾಹ್ಮಣರ ಕರೆಯಾಗಿಲ್ಲ ದೊಡ್ಡವರು, ಇವ್ರನ್ನ ಕರೆಯಾಗಿಲ್ಲ ಚಿಕ್ಕವರು, ಅದನ್ನ ಕರಿಬಾರದು ಅಂತ ನಿಯಮ. ಅದಕ್ಕೆ ಭೀಮೋ ನಿವಾರ್ಯ ಬೀಭತ್ಸುಂ ಕರ್ಣಾಯಾದಾತ್ ಪ್ರಚೋದಕ. ಕರ್ಣ ಅರ್ಜುನ ಹಾಗೆಲ್ಲ ಕರಿಬೇಡ, ಅವನು ಕ್ಷತ್ರಿಯನೇ ಅಲ್ಲ, ಜೊತೆ ಯುದ್ಧ ಮಾಡಬಾರದು, ಧರ್ಮ ಅಲ್ಲ ಅದು. ಗೊತ್ತಾಯ್ತಾ? ಕಡಿಮೆ ಜೊತೆ ಯುದ್ಧ ಮಾಡಿದಾಗತ್ತ, ಅದರಿಂದ ಕರಿಬೇಡ ಅಂತೇಳಿ. ಕರ್ಣನಿಗೆ ಯಾವ್ದು ಲಾಯಕು ಗೊತ್ತಾ? ಶಸ್ತ್ರ ಅಲ್ಲ, ಪ್ರಚೋದಕ, ಚಾಟಿ. ಕುದುರೆ ಓಡಿಸಕ್ಕೆ ಏನ್ ಬೇಕು? ಚಾಟಿ ಇಟ್ಕೊಂಡಿರ್ತಾರೆ, ಹೇ ಅಂತಿರ್ತಾರಲ್ಲ, ಈ ಚಾಟಿ ತಗೋ, ಶಸ್ತ್ರ ಇಟ್ಟು ತಗೋಬೇಡ ಅಂತ. ಇದರಿಂದ ಭೀಮಸೇನಿಗೆ ಕರ್ಣ ಯಾರಂತ ಗೊತ್ತಾಗಿದ್ದು ಯಾರಿಗೀಗ? ಭೀಮಸೇನಿಗೆ ಸ್ಪಷ್ಟ ಐತಿ. ಕನ್ನಡ ಯಾರು ಅಷ್ಟೇ ಅಲ್ಲ, ಅಲ್ಲ ಗೊತ್ತಿದೆ, ಬಟ್ ಅಲ್ಲ ಯಾಕೆಂತ ಹೇಳ್ತಾರೆ ಈಗ. ಯಾಕೆ ಹೇಳ್ತಾರೆ ಅದನ್ನ? ಯಾಕ ಕರ್ಣ ಕ್ಷತ್ರಿಯನಾಗಿದ್ದು ಈ ಕ್ಷತ್ರಿಯನಲ್ಲ. ಹುಟ್ಟಿದ್ದು ಕ್ಷತ್ರಿಯನಾಗಾದ್ರೂ ಕೂಡ ಈಗ ಕ್ಷತ್ರಿಯನಾಗಿಲ್ಲ ಕರ್ಣ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಇವೆಲ್ಲ ಧರ್ಮ ಸೂಕ್ಷ್ಮ. ಭೀಮೋ ನಿವಾರ್ಯ ಬೀಭತ್ಸುಂ ಕರ್ಣಾಯ ಅದಾತ್ ಪ್ರಚೋದಕಂ. ಕರ್ಣ ಚಾಟಿ ಕೊಟ್ಟಾಗ ಏನಿದು? ನಮ್ಗೆಲ್ಲ ಪ್ರಶ್ನೆ ಬಂದು, ಗೊತ್ತಿಲ್ಲ ಅಜ್ಞಾನ ರುಜು ಅಲ್ಲ, ಗೊತ್ತಿದೆ ಹಾಗಿದ್ದ ಸೂತ ಅಂತ ಕರಿಬಾರ್ದು. ಎಷ್ಟು ಹೇಗಿದೆ ನೋಡಿ ಪ್ರಶ್ನೆ ಇದು. ಗೊತ್ತಾಯ್ತಾ? ಭೀಮನಿಗೆ ಅಜ್ಞಾನನೋ ಏನಿದೆ? ಭೀಮನಿಗೆ ಅಜ್ಞಾನ ಇದ್ದಿದ್ರೆ ಈ ಪ್ರಸಕ್ತಿನೇ ಬರೋದಿಲ್ಲ. ಜ್ಞಾನ ಇದ್ದಿದ್ರೆ ಕ್ಷತ್ರಿಯ ಅಂತ ಗೊತ್ತಾದ್ರಿಂದ ಅಲೋ ಮಾಡ್ಬೇಕಿತ್ತು ಯುದ್ಧಕ್ಕೆ. ಗೊತ್ತಾನೆ ಇದೇನಿದು ಮಧ್ಯ ಅಂತ ಪ್ರಶ್ನೆ ಬಂತು. ಬಹಳ ಸೂಕ್ಷ್ಮ. ಮಹಾಭಾರತವೆಲ್ಲ ಬಂದ್ಬಿಡುತ್ತೆ. ಭೀಮ ಹೇಳಿದ್ದು ಅಂತ ಸ್ಪಷ್ಟ ಬರುತ್ತೆ, ಅದನ್ನ ಯಾರು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಏನಾಯ್ತಾಗ ಭೀಮನಿಗೆ ಜ್ಞಾನ ಇತ್ತು ಅಂತ ಒಪ್ಕೋಬೇಕು. ಸರ್ವಜ್ಞ. ಇವ್ರು ಯಾರಿಗೂ ಇಲ್ಲದ ಜ್ಞಾನ ಭೀಷ್ಮಾದಿಗಳಿಗಿಲ್ಲ, ಸ್ವತಃ ದ್ರೋಣಾಚಾರ್ಯರಿಗಿಲ್ಲ. ಕುಂತಿಗೆ ಗೊತ್ತಿತ್ತು ತಾಯಿಯಾಗಿ, ಭೀಮಸೇನಿಗೆ ಗೊತ್ತಿತ್ತು ಸರ್ವಜ್ಞ. ಇದೆಲ್ಲ ಬಹಳ ಮುಖ್ಯವಾದ ಅಂಶ ಇದೆ. ರಣಾಯ ಅಕ್ಷತ್ರಿಯ ಆಹ್ವಾನಂ ಜಾನಂ ಧರ್ಮ ಪ್ರತೀಪಕ. ಮೊದಲನೇ ಪ್ರಶ್ನೆ ಈಗ, ಕ್ಷತ್ರಿಯರು ತರ ಯಾತಕ್ಕೆ ಯುದ್ಧಕ್ಕೆ ಕರಿಬಾರದು? ನಮಗೆ ಯಥಾ ಪ್ರಕಾರ ಶುರು ಬೈಯೋರಿಗೆ ನೋಡಿದ್ರೆ ಎಷ್ಟು ಅವಮಾನ ಮಾಡ್ತಾರೆ ಇವರು. ಯಾಕೆ ಕರಿಬಾರ್ದು? ದೊಡ್ಡ ಯುದ್ಧ ಮಾಡಕ್ ಬರೋದಿಲ್ಲ, ನಿನ್ನ ಕರೆದ ಬಜಿತೆ ಆಗತ್ತೆ ಅಂತ ಅರ್ಥ. ಈ ಶಸ್ತ್ರ ಆಡಕ್ ಬರೋದಿಲ್ಲ, ಅವ್ರ ಆಟಕ್ಕೆ ಕರೆದ ಏನಾಗತ್ತಾಗ? ಸೋತ್ಬಿಟ್ಟು ತಕ್ಷಣ ಸೋಲ್ಬಿಡ್ತಾರೆ. ಅದು ಬರೀ ರೂಲ್ ಯಾತಕ್ಕೆ ಮಾಡಿದ್ದಾರೆ ಅಂದ್ರೆ ಅವರವರು ಆಡಿದ್ರೆ ಬೆಲೆ ಇರುತ್ತದೆ. ಫುಟ್ಬಾಲ್ ಪ್ಲೇಯರ್ ಕ್ರಿಕೆಟ್ ಕಳಿಸಿದ್ರೆ ಫುಟ್ಬಾಲಲ್ಲೇ ಸೋಲ್ತಾರೆ ಪಾಪ. ಕ್ರಿಕೆಟ್ ಆಗತ್ತೆ ಅವರಿಗೆ ಸಾಧ್ಯ ಇಲ್ಲ. ಅದು ಯಾತಕ್ಕೆ? ಪ್ರೊಟೆಕ್ಷನ್ ಆಕ್ಚುಲಿ. ಇವತ್ತು ಶಸ್ತ್ರ ಇದ್ದು ನಿಶಸ್ತ್ರನ ಯಾತಕ್ಕೆ ಇದು ಮಾಡಬಾರದು ಅಂದ್ರೆ ಪಾಪ ಶಸ್ತ್ರ ಇದೆ ಅವರಿಗೆ, ಶಸ್ತ್ರ ಇಲ್ಲ ತಪ್ತಾರೆ. ಅವ್ರು ಹೇಳಿದ್ದು ಭೇದ ಮಾಡ್ಲಿಕ್ಕಲ್ಲ, ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ದು. ಅರ್ಥ ಆಯ್ತಾ? ಈಗ ಬೇರೆಯವ್ರನ್ನ ಏನ್ ಮಾಡಕ್ ಕೊಡ್ದೀಗ ದೂರ ಮಾಡ್ಲಿಕ್ಕೆ ಹೇಳಿದ್ದಲ್ಲ, ಅದನ್ನ ರಕ್ಷಣೆ ಕೊಡ್ಲಿಕ್ಕೆ ಹೇಳ್ತಾರೆ ಅವಾಗ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಈಗ ಅರ್ಥ ಆಗುತ್ತೆ ಯಾತಕ್ಕೆ ಬೇರೆಯವ್ರಿಗೆ ಶಸ್ತ್ರ ಅಂತ ಹೇಳ್ಕೊಡ್ಬಾರ್ದು ಅಂದ್ರೆ ಕ್ಷತ್ರಿಯರ ಧರ್ಮ ಇದೆ, ಅವರಿಗೆ ಧರ್ಮ ಇಲ್ಲ. ಇವತ್ತು ಯಾತಕ್ಕೆ ಪೊಲೀಸರಿಗೆ ಹೇಳ್ಕೊಡ್ತಾರೆ, ಕವಾಯತ್ ಮಾಡ್ತಾರೆ. ಮಿಲಿಟರಿಗೆ ಯಾಕೆ ಟ್ರೈನಿಂಗ್ ಕೊಡ್ತಾರೆ, ಕಂಡವ್ರಿಗೆ ಯಾಕೆ ಕೊಡೋದಿಲ್ಲ?
ಅವ್ರಿಗೆ ಕಮಿಟ್ಮೆಂಟ್ ಇದೆ. ಹೇಳ್ಬೇಕಾದ್ರೆ ಏನಂತ ಎಲ್ಲೆಲ್ಲೇ ಹೊಡೆಯಾಗಿಲ್ಲ, ಇದು ಮಾಡಾಗಿಲ್ಲ ಗೊತ್ತಿದೆ ಅವ್ರಿಗೆ, ಅಂಥವ್ರಿಗೆ ಕೊಡ್ತಾರೆ. ಲೈಸೆನ್ಸ್ ಕೊಡ್ಬೇಕಾದ್ರೆ ಅವ್ರ ಕಾಂಪಿಟೆನ್ಸ್ ಇದ್ರೆ ಮಾತ್ರ ಲೈಸೆನ್ಸ್ ಕೊಡೋದು. ಅದು ಇವ್ರಿಗೆ ಯಾಕೆ ಕೊಡೋದಿಲ್ಲ? ಕಂಡವರಿಗೆ ಲೇಟಾಗಿ ಬಂದ ಶೂಟ್ ಮಾಡೇ ಬಿಟ್ಟು ಏನ್ ಮಾಡ್ತಾರೆ? ಬಾತೆತ್ತರೆ ಶೂಟ್ ಮಾಡ್ತಾರೆ. ಎಷ್ಟೋ ಜನ ಸತ್ತೋಗ್ತಾರೆ. ಅಂದ್ರೆ ಎಷ್ಟು ಬಂದಾಗ ಹುಡುಕ್ತಾರೆ, ಎಷ್ಟು ಎಲ್ಲ ಇದೆಯಾ ನೋಡ್ತಾರೆ, ಆ ಕಡೆ ಈ ಕಡೆ ಇದ್ರೆ ಹೊಡಿಬೇಕು ಅಂತೇಳಿ. ಗನ್ ಇದ್ರೆ, ರಿವಾಲ್ವರ್ ಇದ್ರೆ ಹೊಡೆದಾಗ ಎಷ್ಟು ಕೊಲೆಗಳಾಗ್ತಿದ್ವು ಗೊತ್ತಾ? ರಕ್ಷಣೆಗೋಸ್ಕರ ಮಾಡಿ. ಎಲ್ಲ ಲೈಸೆನ್ಸ್ ಕೊಡೋದಿಲ್ಲ, ಪಕ್ಷಪಾತ ಅಲ್ಲ, ಅದು ಪ್ರೊಟೆಕ್ಷನ್ ಕಾನ್ಸೆಪ್ಟ್. ಅದು ಇವ್ರಿಗೆ ಹೇಳ್ಕೊಡೋದು ಕರ್ತವ್ಯ, ಅವರಿಗೆ ಮಾಡಲೇಬೇಕು. ಮತ್ತೆ ಅವ್ರು ಮಿಸ್ಯೂಸ್ ಮಾಡಿದ್ರೆ ಮಾಡಬಾರ್ದು, ಯಾಕೆಂದ್ರೆ ನಿಬಂಧನೆ. ಡಾಕ್ಟರ್ ಲೈಸೆನ್ಸ್ ಹಾಕಿ ಕೊಡ್ತಾರೆ, ಡಾಕ್ಟರ್ ಮೇಲೆ ಸಾಮಾನ್ಯವಾಗಿ ಕೇಸ್ ಹಾಕ್ತಾರೆ ತಿಳ್ಕೊ, ಮರ್ಡರ್ ಮಾಡದ ಅಂತ ಹೇಳಿ. ಅದು ಪ್ರೂವ್ ಮಾಡೋದು ಸುಲಭ ಅಲ್ಲ. ಯಾಕಂದ್ರೆ ಡಾಕ್ಟರ್ ಅಕಸ್ಮಾತ್ ಕೊಟ್ಟು, ಇವ್ರು ಯಾರೋ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಸತ್ತೋದ್ರು, ಕೇಸ್ ಹಾಕ್ತಾರ. ಡಾಕ್ಟರ್ ಮೇಲೆ ಹಾಕೋದು ಕಷ್ಟ. ಯಾತಕ್ಕೆ? ಪಾಪ ಅವ್ರ ಉದ್ದೇಶ ಏನಿತ್ತು, ಕೊಟ್ಟ, ಅಲರ್ಜಿ ಆಯ್ತು, ಹೋಯ್ತು, ಅದು ಅನ್ಎಕ್ಸ್ಪೆಕ್ಟೆಡ್, ಏನು ಮಾಡಕ್ ಬರೋದಿಲ್ಲ. ಹುಡ್ದವ್ರು ಹಾಗಲ್ಲ, ನೀನು ಗೊತ್ತೇ ಇಲ್ಲ ಅಂದ್ರೆ ಯಾಕೆ ಕೊಟ್ಟಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಈಗ ಭಾರಿ ಇಂಪಾರ್ಟೆಂಟ್ ಇವೆಲ್ಲ ಕೂಡ. ಆ ದೃಷ್ಟಿಯಲ್ಲಿ ಮಿಲಿಟರಿಯಲ್ಲಿ ಟ್ರೈನಿಂಗ್ ಅವ್ರಿಗೆ ಕೊಡೋ ಹಾಗೆ ಇವ್ರಿಗೆ ಯಾಕೆ ಕೊಡೋದಿಲ್ವೋ? ಔಷಧಿ ಕೊಡ್ಲಿಕ್ಕೆ ಲೈಸೆನ್ಸ್ ಅನ್ನ ಡಾಕ್ಟ್ರಿಗೆ ಕೊಡೋದವ್ರಿಗೆ ಕೊಡೋದಿಲ್ಲ. ಈ ಒಂದೇ ವಿದ್ಯೆ ಅಲ್ಲ, ಎಲ್ಲಾ ವಿದ್ಯೆಗಳು ಹಾಗೆ. ಯಾವನಿಗೆ ಕಾಂಪಿಟೆನ್ಸ್ ಇಲ್ಲ, ವಿದ್ಯೆಯಲ್ಲಿ ಪ್ರವೇಶ ಇಲ್ಲ, ಅವನಿಗೆ ಕೊಡಬಾರದು ಅಂತಾನೆ. ಅರ್ಥ. ದೊಡ್ಡ ಇಂಜಿನಿಯರ್ ಅವನು, ಭಾರಿ ಎಕ್ಸ್ಪರ್ಟ್, ಆದ್ರೆ ಅವ್ನು ಟೀಚಿಂಗ್ ಮಾಡಿಲ್ಲ. ಪ್ರೊಫೆಸರ್ ಅಂತ ಪ್ರೊಫೆಸರ್ ಕೊಡಕ್ಕೆ ಬರೋದಿಲ್ಲ ಅವನಿಗೆ. ಯಾತಕ್ಕೆ ಅಂತ ಕೇಳಿದ್ರೆ ಅದೇ ಆ ರೀತಿ ಪೀರಿಯಡ್ ಅಲ್ಲಿ ಬಂದಿಲ್ಲ ಅವನು. ಗೊತ್ತಾಯ್ತಾ? ಅವನು ಯಾವುದೋ ಒಂದು ಕಟ್ಟಡದ ಸರ್ಟಿಫಿಕೇಟ್ಗೆ ಬರೀ ಪ್ರೊಫೆಸರ್ ಕೊಡೋದಿಲ್ಲ. ಯಾಕೆ? ಥಿಯರಿಟಿಕಲ್ ಕೊಡ್ತಾರೆ, ಪ್ರಾಕ್ಟಿಕಲ್ ಮಾಡಿಲ್ಲ. ಇವು ಪ್ರಾಕ್ಟಿಕಲ್ ಇವನಿಗೆ ಬೇಕಾಗತ್ತ. ಈ ರೀತಿ ನಡೆದಿದ್ದಕ್ಕೆ ವ್ಯವಸ್ಥೆ ಇರೋದು. ಅಷ್ಟು ಮಧ್ಯೆನೇ ವ್ಯವಸ್ಥೆ ಆಗುತ್ತೆ. ಇಷ್ಟೆಲ್ಲ ಇಟ್ಕೊಂಡು ಕೂಡ ಏನ್ ಮಾಡ್ತಾರೆ ಈಗ? ಮೋಸ ಮಾಡಿ ಯಾರ್ದ ಕರ್ಕೊಂಡು ಹಾಕ್ಬಿಡ್ತಾರಲ್ಲ, ಬಹಳ ತಪ್ಪ. ಇದೆ ಸಮಾಜದ ರಕ್ಷಣೆಗೋಸ್ಕರ ಮಾಡಿದ ವ್ಯವಸ್ಥೆ, ಏನು ತಪ್ಪಿಲ್ಲ ಅದರಲ್ಲಿ. ಕ್ಷತ್ರಿಯ ಮಹಾಸ್ತ್ರಗಳು ಗೊತ್ತಿರುತ್ತೆ, ಅವ್ನು ಏನೂ ಗೊತ್ತಿರೋದಿಲ್ಲ ಪಾಪ. ಒಂದು ಶಾಟಿಗೆ ಹೊಡೋಕೆ ಒಂದಾಕ್ಬಿಡೋದು, ಅದಕ್ಕೆ ಬ್ಯಾನ್ ಮಾಡಿದಾರೆ. ಈಗ ಕಾರಣ ಈಗಲ್ಲ ಶಾಪ ಇರೋದು. ಏನ್ ಕೊಟ್ಟಿದ್ದಾರೆ ಶಾಪ ಅವರು? ಅಲ್ಲಲ್ಲ, ಯಾವಲ್ಲ ಮರ್ತೋಗಲ್ಲ. ಎರಡು ಸ್ಪರ್ಧೆಯಿಂದ ಹೊರಟಾಗ ಮರ್ತೋಗ್ಲಿ, ಕೊನೆಗಾಲಕ್ಕೆ ಮರ್ತೋಗ್ಲಿ. ಎರಡು ಶಾಪ ಇದೆ. ಅಂತ್ಯಕಾಲಕ್ಕೆ ಏನು ಮಾಡಿದವರು ಮರ್ತೋಗ್ಲಿ, ಉಳಿದಂತೆ ಮರ್ತೋಗೋದಲ್ಲ, ಸೋತ್ ಹೋಗ್ಲಿ. ಕನ್ನಡ ಯಾವಾಗ ಸ್ಪರ್ಧೆಯಿಂದ ಯುದ್ಧ ಮಾಡ್ತಾರೆ ಅವ್ರಿಗೆ ಸೋಲು ಬರಲಿ ಅಂತ ಹೇಳಿ. ಸ್ಪರ್ಧೆ ಬಂದಿಲ್ಲ. ಈಗ ಬಂದಾಗ ನಾನು ತೋರಿಸ್ತೇನೆ ಅಂತ ಅಷ್ಟೇ ಮಾಡಿದ್ದೀನಿ, ಏನು ಮಾಡಿಲ್ಲ, ತೋರಿಸ್ತೆ ಅಷ್ಟೇ. ಈಗಿನ್ನೂ ಶುರುವಾಗೋದು ಆಮೇಲೆ. ಅರ್ಜುನ ಅಂತ ಗೊತ್ತಾಗಿದ್ದೆಲ್ಲ ಮುಂದೆ ನಿಧಾನವಾಗಿ ಶುರು ಮಾಡ್ತಾರೆ. ಈ ಸ್ಟೇಜಲ್ಲಿ ಇಲ್ಲ ಅದನ್ನೇ. ಎಲ್ಲದಕ್ಕೆ ಅದೊಂದು ಕಾರಣ ಆಯ್ತು ಕೂಡ. ಸ್ಪರ್ಧೆ ಇಲ್ಲದೆ ಮಾಡಿದ ಗೆಲ್ತಿ ಅಂತ ಹೇಳಿದ್ರಲ್ಲ, ವರ ಕೂಡ ಬಂತು ಕರ್ಣನಿಗೆ. ವರನೂ ವರ್ಕ್ ಮಾಡ್ತು, ಗೊತ್ತಾಯ್ತಾ? ವರ ವರ್ಕ್ ಮಾಡ್ತೀವಿ, ಎಲ್ಲ ಸೇರ್ಕೊಂಡಿದ್ದ ಕರ್ಣ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು. ಪ್ರಯೋಗ ಸುಳ್ಳು ಹೇಳಿದ್ದಕ್ಕೆ ಪನಿಷ್ಮೆಂಟ್ ಅದು, ಗೊತ್ತಾಯ್ತು? ಯಾರು ತಗೊಂಡಿರ್ತಾರೆ ಫೌಲ್ ಮೆಥಡ್ ಅಲ್ಲಿ ಲೈಸೆನ್ಸ್ ತಗೊಂಡಿರ್ತಾರೆ, ಅದು ಇನ್ವ್ಯಾಲಿಡ್. ಅದು ಯಾವಾಗ ಮರೆಯೋದು, ಯಾವಾಗ ಅದೆಲ್ಲ ಇನ್ವ್ಯಾಲಿಡ್ ಆಗೋದು ಗೊತ್ತಾಗೋದು ಯಾವಾಗ? ಆ ಪ್ರಸಂಗ ಬಂದಾಗಲೇ ಗೊತ್ತಾಗೋದು. ಅಂತ್ಯಕಾಲ ಇದ್ದಾಗ ಲೆಕ್ಕ. ಸರ್ಟಿಫಿಕೇಟ್ ಫೋಟೋ ಹಿಡಿದು ಮೇಲೆ ಇಟ್ಬಿಡ್ತಾರೆ, ಯಾರು ಪ್ರಸಂಗ ಬರೋದಿಲ್ಲ. ಯಾವುದೋ ಪ್ರಸಂಗದಲ್ಲಿ ಚೆಕ್ ಮಾಡ್ತಾರೆ, ಆಗ ಚೆಕ್ ಮಾಡದೆ ಸಿಕ್ಕಾಕೋದು. ಆಗ ವ್ಯಾಲಿಡಿಟಿ ಇರೋದಿಲ್ಲ ಅಂತ. ಆದ್ರಿಂದ ಮೋಸದಿಂದ ಕರ್ತಿದ್ದು ಯಾವುದು ಕೂಡ ಯಾವುದಕ್ಕೆ ಉಪಯೋಗ ಬರೋದಿಲ್ಲ. ಕರೆಕ್ಟ್ ಯಾವ ಬೇಕಾದ್ರೂ ಉಪಯೋಗ ಬರೋದಿಲ್ಲ. ಮೋಸದಿಂದ ಕಲ್ತ್ರೆ ಕೈ ಕೊಡೋದು, ಮೋಸ ಮಾಡಿದ್ದೆ ಅದಕ್ಕೆ. ಈಗ ಹೇಳ್ತಾರೆ ಕಾರಣ ಆಗಿದ್ರೆ ಕ್ಷತ್ರಿಯ. ಸೂತ ಅಂತ ಯಾಕೆ ಕರೆದಿದ್ರು ಭೀಮಸೇನದೇವರು? ಒಂದು ಪ್ರಶ್ನೆ ಈಗ ಉತ್ತರ ಕೊಡ್ತಾರೆ. ಅಕ್ಷತ್ರ ಸಂಸ್ಕಾರ ಯುತ ಯಾತೋಪಿ ಕ್ಷತ್ರಿಯೇ ಕುಲೆ ನಕ್ಷತ್ರಿಯೋ ಹಿ ಭವತಿ ಯಥಾವ್ರಾತ್ಯೋ ದ್ವಿಜೋತ್ತಮ. ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಎಷ್ಟು ವಿಷಯ ಇದೆ ಅದರೊಳಗೆ. ಜಾತೋಪಿ ಕ್ಷತ್ರಿಯೇ ಕುಲೆ, ಕ್ಷತ್ರಿಯನಾಗಿ ಹುಟ್ಟಿದ್ದಾನೆ. ಕರ್ಣನ ಕೇಸ್ ಅದೇ, ಕ್ಷತ್ರಿಯ ಹುಟ್ಟುಬಿಟ್ಟಿದ್ದಾನೆ. ಏಕಲವ್ಯನೂ ಹಾಗೇನೆ, ಅವನು ಕೂಡ ಹುಟ್ಟಿದ ಶಿಷಾದ ಅಲ್ಲ. ಅವನು ಒಬ್ಬ ಕ್ಷತ್ರಿಯ ರಾಜನ ಮಗನೇ. ಇವನು ಹಾಗೆ ಇರೋದು, ಇಬ್ರು ಕೂಡ. ಬಟ್ ಇಬ್ರು ಬೆಳೆದಿದ್ದ ಅಲ್ಲಿ, ಅರಣ್ಯದಲ್ಲಿ ಬೆಳೆದ ನಿಷಾದನಾಗಿಬಿಟ್ಟ ಅವನು. ಇಲ್ಲೂ ಕೂಡ ಏನಾಯ್ತು ಈಗ? ಬೆಳೆದಿದ್ದಲ್ಲಿ ಈ ಸೂತ ಜಾತಿ ಒಳಗೆ. ಅದು ಯಾವ ಸಂಸ್ಕಾರ ಆಯ್ತಾ ತನಗೆ? ಸೂತ ಜಾತಿಯ ಸಂಸ್ಕಾರ. ಯಾವ ಸಂಸ್ಕಾರ ಆಗ್ಲಿಲ್ಲ? ಕ್ಷತ್ರಿಯ ಸಂಸ್ಕಾರ ಆಗಲಿಲ್ಲ. ಅದ್ರಿಂದ ಏನಲ್ಲ ಆತ? ಕ್ಷತ್ರಿಯ ಅಲ್ಲ. ಆತ ಕ್ಷತ್ರಿಯ ಪೂರ್ತಿ ಬ್ರಾಹ್ಮಣರಾಗೋದು ಉಪನಯನ ಆದ್ಮೇಲೆ, ಪೂರ್ತಿ ಕ್ಷತ್ರಿಯರಾಗೋದು ಅವನಿಗೆ ಉಪನಯನ ಸಂಸ್ಕಾರ ಆದ್ಮೇಲೆ. ಆದ್ರಿಂದ ಕರ್ಣನಿಗೆ ಆಗಿಲ್ಲ, ಆದ್ರಿಂದ ಅಲ್ಲ. ಅರ್ಥ ಆಯ್ತಾ ಈಗ? ಅದಕ್ಕೇನೆ ಕೃಷ್ಣ ಬೆಳೆದಿದ್ದು ಗೊಲ್ರ ಮತ್ತೆ. ಕೃಷ್ಣ ಆಕ್ಚುಲಿ ಕ್ಷತ್ರಿಯ ಆಗಬಾರ್ದಾಗಿತ್ತು. ಕ್ಷತ್ರಿಯ ಯಾತಕ್ಕಾದ ಅಂತ ಹೇಳಿ ಕಳಿಸಿದ, ನನ್ನ ಮಗ ಸಂಸ್ಕಾರ ಹೀಗೆ ಮಾಡಿ ಅವ್ರು ಮಾಡಿ ನಮಗೆ ಹೇಗೂ ಮಾಡಿಸ್ಬೇಕಾಯ್ತು. ಕ್ಷತ್ರಿಯ ಸಂಸ್ಕಾರ ಒಟ್ಟಿಗೆ ಮಾಡಿಸಾಯ್ತು. ಜನಕ್ಕೆ ಗೊತ್ತಾಗ್ಲಿಲ್ಲ ಅದೆಲ್ಲ ಕೂಡ. ಆದ್ರಿಂದ ಕ್ಷತ್ರಿಯ ಸಂಸ್ಕಾರದ ಪ್ರಶ್ನೆ ಇಲ್ಲ. ಧರ್ಮ ಅಂತ ಆಗ್ಬೇಕಲ್ಲ.
ಲೋಕ ಯಜ್ಞದಾಚಾರ್ಯ ಶ್ರೇಷ್ಠ ಆಗ್ಲಿಕ್ಕೋಸ್ಕರ ಕೆಟ್ಟದ್ದು ಸರಿ ಹೋಯ್ತು. ಇಲ್ಲಿ ಕರ್ಣನಿಗೆ ಹಾಗಾಗ್ಲಿಲ್ಲ, ಆದ್ರಿಂದ ಏನಲ್ಲ ಅಂತ ಆಚಾರ್ಯ ಸೇರಿಸಿಬಿಟ್ರು. ಹೇಗೆ ಸೇರಿಸ್ತಾರೆ ಗೊತ್ತಾ? ಯಥಾವಾತ್ಯೋ ಜಿಜೋತ್ತವ, ಒಳ್ಳೆ ಬ್ರಾಹ್ಮಣ ಮನೆಯೇ ಹುಟ್ಟಿದ್ದಾರೆ, ಸಕಾಲಕ್ಕೆ ಉಪನಯನ ಆಗಲಿಲ್ಲ, ಅವನು ಬ್ರಾಹ್ಮಣನಲ್ಲ. ನನ್ಗೆ ತುಂಬಾ ಜನ ಗೊತ್ತಿಲ್ಲ, ಉಪನಯನ ಆದ್ರೆ ಬ್ರಾಹ್ಮಣ ಅಲ್ಲ, ಸಕಾಲಕ್ಕೆ ಉಪನಯನ ಆದ್ರೆ ಬ್ರಾಹ್ಮಣ. ಸಕಾಲಕ್ಕೆ ಉಪನಯನ ಆಗ್ಬೇಕು ಅವನಿಗೆ. ಸಕಾಲ ಅಂದ್ರೆ 8ಕ್ಕೆ ಶುರುವಾಗ್ಬೇಕು. ಮೊದಲು ಮಾಡಿದ್ರೆ ಒಳ್ಳೇದೇ, ತಪ್ಪೇನಿಲ್ಲ. ಆದ್ರೆ 8ಕ್ಕೆ ಮಾಡಿದ್ರೆ ನಂಬರ್ 1. ಉಳಿದವರಿಗೆ ಸಾಮಾನ್ಯವಾಗಿ 5ಕ್ಕೆ ಮಾಡಿದ್ದಾರೆ ವಾದಿರಾಜ ಸ್ವಾಮಿಗಳು ಅಂತವರಿಗೆಲ್ಲ. ಭಾರಿ ಬುದ್ಧಿವಂತ ಪ್ರತಿಭಾವಂತ ಅಂತ ಆದ್ರೆ ಮಗು ಬೇಗ ಮಾಡಬಹುದು ಅಂತ ಶಾಸ್ತ್ರ ಒಪ್ಕೊಂಡಿದೆ. ಆದ್ರೆ ಅದಕ್ಕೆ ಬಹಳ ಕಂಡೀಷನ್ಸ್ ಇದೆ, ಎಲ್ಲರಿಗೂ ಮಾಡಬಾರದು. 8ಕ್ಕೆ ಮಾತ್ರ ಏನ್ ಮಾಡ್ಬೇಕು? ದಡ್ನೋ ಜಾಡ್ನೋ ಮಾಡೇ ಕೊಡ್ಬೇಕು. 8ಕ್ಕೆ ಮಾಡ್ಬೇಕಾದ್ರೆ ಕರ್ತವ್ಯ. ಅರ್ಥ ಆಯ್ತಾ? ಡಬಲ್ ಪ್ರಮೋಷನ್ ಹಾಕೊಡು, ಹಿಂದೆ ಕಾಲ ಕೊಡ್ತಿದ್ರಲ್ಲ ಆ ಟೈಮ್. ಭಾರಿ ಬುದ್ಧಿವಂತ ಏನ್ ಮಾಡ್ತಿದ್ರು, 2ನೇ ಕ್ಲಾಸ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಡೈರೆಕ್ಟ್ ಸೇರಿಸ್ಬೇಕು. ಆ ತರ ಒಂದು ಅಡ್ವಾಂಟೇಜ್ ಇದೆ. ಆದ್ರೆ ಕ್ಷತ್ರಿಯ ಕುಲದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ಕೂಡ 8ರಿಂದ ಇನ್ನೂ 8 ಕೊಟ್ಟಿದ್ದಾರೆ ಪರ್ಮಿಷನ್. 8 + 8 ಎಷ್ಟಾಯ್ತು? ಅಲ್ಲಿಗೆ 16 ಡಬಲ್ ಕೊಟ್ಟಿದ್ದಾರೆ. ಅಲ್ಲಿಗೂ ಉಪನಯನ ಆಗದೆ ಹೋದ್ರೆ ಏನಾಗ್ತಾನೋ. ಆಮೇಲೆ ಉಪನಯನ ಆದ್ರೂ ಕೂಡ ಏನನ್ಸೋದಿಲ್ಲ, ಬ್ರಾಹ್ಮಣ ಅನ್ಸೋದಿಲ್ಲ. ಅಂತ ಬ್ರಾಹ್ಮಣರೇ ಭಾರಿ ಜನ ಇರೋದು. 20, 30 ಯಾವಾಗಲೂ ಆಗಿರುತ್ತೆ ಉಪನಯನ, ಯಾವಾಗಲಾದ್ರೆ ಅಲ್ಲ. ಆ ಟೈಮ್ನಲ್ಲಿ ನಾವು 8 ಸ್ಥಿತಿ ಭಾರಿ ಜಾಸ್ತಿ. ಅಷ್ಟು ಉಪನಯನ ಮಂತ್ರಗಳು ಜಾಸ್ತಿ ಮಾಡಿರ್ತಾರೆ ಅಲ್ವೇ. 16ರವರೆಗೂ 16ಕ್ಕೆ ಇವರು ಶುರು ಮಾಡಿದಾಗ ಈ ಸ್ಕೂಲಿಗೆ ಡಿಸೆಂಬರ್ ಸೇರಿದ್ರೆ ಹೇಗಿರುತ್ತೆ? ಎಷ್ಟು ತಿಂಗಳು ಪಾಠ ಮಿಸ್ ಆಗಿರುತ್ತೆ ಆತನಿಗೆ, ಹೋಯ್ತಲ್ಲಿ ಆ ತರ. ಆದ್ರಿಂದ 8 ವರ್ಷಕ್ಕೆ ಮಾಡೋದು ನಂಬರ್ 1. ಆಮೇಲೆ ಮಾಡಿದ್ರೆ ತಪ್ಪು. 16 ಕ್ರಾಸ್ ಆಗಬಾರ್ದು, ಯಾವುದೋ ಕಾರಣಕ್ಕೆ ಆಗ್ಲಿಲ್ಲ ಅಂತ ತಿಳ್ಕೊಬಾರ್ದು. 16ರವರೆಗೂ ಟೈಮ್ ಕೊಟ್ಟಿದ್ದಾರೆ, ಅದು ಕ್ರಾಸ್ ಆಗಿ ಅಷ್ಟು ಭಾರಿ ಜಾಸ್ತಿ. 1 ವರ್ಷ ಕೊಟ್ಟರೆ ಸಾಕಾಗ್ತಿತ್ತು. 10 ದಿವಸ ಈ ರೀತಿ ಕೊಟ್ರೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 5 ವರ್ಷ, 10 ವರ್ಷ, 8 ವರ್ಷ ಕೊಟ್ಟಿದ್ದಾರೆ. ಅದು ಮೀರಿ ಬಿಟ್ರೆ ಆಮೇಲೆ ಮಾಡಿದ್ರು ಕೂಡ ಅವನೇನ್ ಅನ್ಸೋದಿಲ್ಲ, ಬ್ರಾಹ್ಮಣ, ಶುದ್ಧ ಬ್ರಾಹ್ಮಣ ಅನ್ಸೋದಿಲ್ಲ. ಅದು ವ್ರಾತ್ಯ ಅಂತ ಕರೀತಾರೆ. ವ್ರಾತ್ಯ ಅಂದ್ರೆ ಬ್ರಹ್ಮ ಬಂಧು ನೀವು ರಿಲೇಟಿವ್ಸ್ ಬ್ರಾಹ್ಮಣ ಹೊರತು ಅವನ್ ಬ್ರಾಹ್ಮಣ ಅಲ್ಲ ಅಂತ. ರಿಲೇಟಿವ್ಸ್ ಬ್ರಾಹ್ಮಣರೇ ಅವನ್ ಬ್ರಾಹ್ಮಣನ ಅಂತ ಈ ರೀತಿ ಅವನು ಹೋಗ್ಬಿಡ್ತಾರೆ ಗುಂಪಿಗೆ. ಯಾರು ಹೇಳಿದ್ದೇನು? ಹೌದು, ಶ್ರೀಲಿಪತಿ ಪ್ರಶ್ನೆ ಅಲ್ಲ ಇದು. ಸಕಾಲಕ್ಕೆ ಉಪನಯನ ಆಗದೆ ಹೋದ್ರೆ ಮತ್ತು ಯುಗ ಹೇಳಿಲ್ಲ. ಯಾವ ಯುಗದಲ್ಲಾದ್ರೂ ತಪ್ಪೆ, ಇವತ್ತು ಕಲಿಯುಗದಲ್ಲಾದ್ರೂ ತಪ್ಪೆ. ಹೀಗಾಗಿ ತುಂಬಾ ಜನಕ್ಕೆ ಆತ ಗೊತ್ತಿಲ್ಲ. ಆದ್ದರಿಂದ ಅವ್ರಿಗೆ ಕೆಲವು ಒಂದು ವಿಷಯ 3 ಜನ ಬ್ರಹ್ಮಚಾರಿಗಳಿರಬಾರ್ದು, ಸುಳ್ಳೋದು ಅದೆಲ್ಲರಿಗೂ ಗೊತ್ತಿರುತ್ತೆ. ಸುಳ್ಳು ಸತ್ಯ ವಿಷಯ ಗೊತ್ತಿಲ್ಲ, 16 ದಾಟಬಾರ್ದು ಅಂತ ತುಂಬಾ ಜನ ಗೊತ್ತಿಲ್ಲ. ಆಷೋಡಶಾತ್ ಬ್ರಾಹ್ಮಣಸ್ಯ ಸಾವಿತ್ರಿ ನಾತಿ ವರ್ತತೆ. 16ರವರೆಗೆ ಅಲೋಡ್, 16 ಸ್ಟಾರ್ಟಿಂಗು ಎಂಡಿಂಗು 2 ಕೂಡ ಅಲೋಡ್. ಅದಾದ್ಮೇಲೆ ಅದೇ ಏನಿಲ್ಲ ಅವರಿಗೆ ಉಪನಯನ ಆದ್ರೂ ಬ್ರಾಹ್ಮಣ್ಯ ಬರೋದಿಲ್ಲ. ಅರ್ಥ ಆಯ್ತಾ? ಅದೇ ಹೇಳಿದ್ನಲ್ಲ ಆಗ್ಲೇನೆ, ಅಂತವರೇ ಜಾಸ್ತಿ ಇದ್ದ. ಬಹಳ ತಪ್ಪು. ಮೊದ್ಲು ಯಾಕೆ ಮಾಡೋದಿಲ್ಲ ಅಂದ್ರೆ ಹುಡುಗಿ ಸ್ಟಡಿ ತೊಂದರೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಮಾಡ್ತಾರೆ. ಓದೆಲ್ಲ ಮುಗಿದು ಪುಣ್ಯಕ್ಕೆ ಮದುವೆ ಆದ್ಮೇಲೆ ಮಾಡೋದು. ಹೆಂಡತಿಯನ್ನು ನೋಡಿದಾಗ ಅವಳು ನೋಡಿದಾಗ ಅಂತ ಜನ ಇರ್ತಾರ ಮಾಡ್ತಾರೆ. ಒಂದಿವ್ಸ ಕೆಲವು ಅದು ಬಿಟ್ಬಿಡ್ತಾರೆ. ಏನ್ ಮಹಾ ಅಂತ ಒಂದು ಮಾಡಿದಷ್ಟೇ ಬಿಟ್ಟಷ್ಟೇ 1 ದಿವಸಕ್ಕೆ ಅಂತೇಳಿ. ಮತ್ತೆ ಟೈಮ್ ಇಲ್ಲ ನೀವು, ಅರ್ಜೆಂಟ್ ವಾಪಸ್ ಹೋಗೋದಿರುತ್ತೆ, ಅದು ಕ್ಯಾನ್ಸಲ್. ಅಂತ ಕೇಸು ನೋಡಿದ್ವಿ. ಅವತ್ತು ಮಾಡೋ ಕೇಸು ಇದೆ, ಅವತ್ತು ಮಾಡದೇ ಇರೋ ಕೇಸ್ ಇದೆ, ಯಾವಾಗ ಮಾಡೋ ಕೇಸು ಇದೆ. ಸಕಾಲಕ್ಕೆ ಮಾಡೋ ಕೇಸು ತುಂಬಾ ಕಡಿಮೆ. ಅದ್ರೆಲ್ಲ ಏನಾಗ್ತಾರೆ, ಬ್ರಾಹ್ಮಣರಾಗೋದಿಲ್ಲ. ಇದೆಲ್ಲ ಸರಿಯಾಗಿ ಗೊತ್ತಿದ್ದಾರೆ. ಮನುಸ್ಮೃತಿಯನ್ನು ಒಂದು ಮಾತು ಹೇಳ್ತಾರೆ, ಯಾರಿಗೆ ಸಕಾಲ ಉಪನಯನ ಆಗಿಲ್ಲ ಅಂಥವ್ರಿಗೆ ಪನಿಷ್ಮೆಂಟ್ ಏನ್ ಹೇಳ್ತಾರೆ ಗೊತ್ತಾ? ತಂದೆಯ ಆಸ್ತಿಯಲ್ಲಿ ಹಕ್ಕಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದು ಗೊತ್ತಾಗ್ಬಿಟ್ರೆ ಎಷ್ಟು ಸರ್ಕಾರಕ್ಕೆ ಹೋಗ್ಬಿಡುತ್ತೆ. ಸರ್ಕಾರಕ್ಕೆ ಬಂದು ಹೇಳಿದ್ರೆ ಈಗ ಎಲ್ಲ ಅದಕ್ಕಾಗಾರು ಮಾಡ್ತಾರೆ. ಪದೇ ಅದೇನೋ ಹೇಳಲ್ಲ ಜನ, ಇವರೇ ಓದಿರೋದಾದ್ರೆ ಹೇಳೋದು ಆಸ್ತಿ ಹಕ್ಕು ಕಳ್ಕೊಂಡ್ಬಿಡ್ತಾನೆ ಅಂತ. ಬ್ರಾಹ್ಮಣನಲ್ಲ ಅವನಾದ್ರಿಂದ ಅವನಿಗೆ ಬರೋದಿಲ್ಲ. ಹೇಳಿತಾ? ತುಂಬಾ ಜನ ಯೋಚನೆ ಮಾಡೋದಿಲ್ಲ. ಆಹಾರ ಹೇಳಿದ್ದಾನೆ, ಬ್ರಾಹ್ಮಣ ಅಲ್ಲ ಅಂತ ತಗೊಳ್ಳೋದಿಲ್ಲ ಅಂತ. ಬ್ರಾಹ್ಮಣನೇ ಅಲ್ಲ ಅಂದ್ಮೇಲೆ ನಿಷಿದ್ಧಾಗ. ಇದೆಲ್ಲ ಸೂಕ್ಷ್ಮ ಧರ್ಮಶಾಸ್ತ್ರ. ಭೀಮೋ ನಿವಾರ್ಯ ಬೀಭತ್ಸುಂ ಕರ್ಣಾಯಾದಾತ್ ಪ್ರಚೋದಕಂ ಅಕ್ಷತ್ರ ಸಂಸ್ಕಾರಯುತಃ ಯಾತೋಪಿ ಕ್ಷತ್ರಿಯೇ ಕುಲೆ ನಕ್ಷತ್ರಿಯೋ ಹಿ ಭವತಿ ಯಥಾ ವ್ರಾತ್ಯೋ ಜಿಜೋತ್ತಮಃ. ವ್ರಾತ್ಯ ಹೇಗೋ ಹಾಗೆ. ಇದಕ್ಕೆ ಇನ್ನೇನ್ ಬೇಕು? ಪೂರ್ತಿಯಾಗಿ ಎಷ್ಟು ತಪ್ಪು ಅಂತ ಹೇಳ್ತಾರೆ. ಅದೆಲ್ಲ ಸರಿಯಾಗಿ ನೋಡ್ಕೊಂಡು ಮಾಡ್ಬೇಕು. ಹೇಳಿದ್ರೆ 32 ವರ್ಷ ನಮಸ್ಕಾರ ಮಾಡಿದ ಉಪನಯನ ಯಾರಿಗೆ ಅಂತ ಕೇಳಿದ್ರೆ ನೋಡ್ತಾರೆ, ನನಗೆ ಉಪನಯನ ಅಂತ 32 ವರ್ಷ, ಇವರು 28 ವರ್ಷ ಧರ್ಮೋಪನಯನ. ಅದು ಕೂಡ
ಎಷ್ಟು ಅನ್ಯಾಯ. ಉಪನಯನಕ್ಕೆ ಮದುವೆ 8 ವರ್ಷ ಮದುವೆ ಮಾಡಬೇಕು ಅಂತ ಹೇಳಿದ್ದಾರೆ ಮಗಳಿಗೆ. ಆದ್ರೆ ಒಂದು ಕಂಡೀಷನ್ ಹಾಕಿದ್ದಾರೆ, ಯೋಗ್ಯವರ ಸಿಗದೆ ಹೋದ್ರೆ ಕಾಯಿರಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಏನೋ ತೆಗೆದು ಮಾಡಿ ಮುಗಿಸ್ಬಿಡ್ತಾರೆ. ಯಾವನೇ ಉಚ್ಚ ಆದ್ರೂ ಪರವಾಗಿಲ್ಲ, ಮುಗಿಸ್ಬಿಡ್ತಾರೆ. ತಪ್ಪು ಹಾಗೆಲ್ಲ ಫಾಲೋ ಮಾಡಬೇಡಿ ಅಂತ ಹೇಳಿಲ್ಲ. ಗೊತ್ತಾಯ್ತಾ? ವೇಟ್ ಅಂತ ಹೊತ್ತಲ್ಲಿ ಕಾಯಿರಿ, ದೋಷ ಇಲ್ಲ. ಇದೆಲ್ಲ ತುಂಬಾ ಜನ ಗೊತ್ತೇ, ಮೆಕ್ಯಾನಿಕಲಿ ಮಾಡಿ ತಪ್ಪಿಸ್ಬಿಡ್ತಾರೆ. ಯೋಗ್ಯವರ ಆಗಿರ್ಬೇಕು. ಅಂಥವ್ನು ಸಿಕ್ಕರೆ 8 ಆಗಿದ್ರು ಮಾಡಿಬಿಡಿ, ಹೆಂಗಿದ್ರಿ. ಗೊತ್ತಾಯ್ತಾ? ಇಲ್ದ ಹೋದ್ರೆ ಕಾಯಿರಿ. ಉಪನಯನಕ್ಕೆ ಆಗಲ್ಲ. ಅದಕ್ಕೆ ಇನ್ನೊಬ್ರು ಕಾಯೋ ಪ್ರಶ್ನೆ ಇಲ್ಲ. ಆದ್ರಿಂದಾಗೇನೆ ಒಳ್ಳೆ ಮುಹೂರ್ತ ಬರೋಣ ಮುಗಿಸ್ಬಿಡಿ. ಇನ್ನೊಂದು ಮಾತು ಹೇಳ್ತಾ, ಗುರುಬಲ ಗಿರುಬಲ ನೋಡೋ ಅಭ್ಯಾಸ ಇದೆ. ಸಕಾಲಕ್ಕೆ ಮಾಡ್ಬೇಕಾದ್ರೆ ಗುರುಬಲ ನೋಡಬೇಡಿ. ಸಕಾಲ ಎಕ್ಸಾಮ್ ರಾಹುಕಾಲ ನೋಡ್ಕೊಂಡು ಪರೀಕ್ಷೆ ಮುಗಿದೋಗಿರುತ್ತೆ ಹೋಗೋತಿಗೆ. ಗೊತ್ತಾಯ್ತಾ? ಈಗ ಮುಗಿತ ರಾಹುಕಾಲ ಮುಗಿಸೋದು ಅಂದ್ರೆ ನೀನೇನಾದ್ರು ಆಗಿ ಹೋಗುತ್ತೆ ಕೆಲಸ. ಏನು ನೋಡಬಾರ್ದು ಆ ಕಾಲಕ್ಕೆ, ತಕ್ಷಣ ಹೊರಟ್ಬಿಡೋದು. ಉಪನಯನ ಇನ್ ಟೈಮ್ ಮಾಡ್ಬೇಕಾದ್ರಿಂದ ಗುರುಬಲ ನೋಡ್ಲಿಕ್ಕೆ ಹೋಗಬೇಡಿ. ಇದ್ರೆ ಸ್ವಲ್ಪ ತಪ್ಪು ಏನೂ ಅಲ್ಲ. ಅದು ಸ್ವಲ್ಪ ಒಂದು 4 ದಿವಸ ಹೆಚ್ಚು ಕಡಿಮೆ ಇದ್ರೆ ಕಾಯಿರಿ. ಆದ್ರೆ ನಿಮ್ಗೆ ಇದೇ ತಪ್ಪಾಗೋದಾದ್ರೆ ಡೋಂಟ್ ವೇಟ್ ಫಾರ್ ದಟ್. ಆಮೇಲೆ ಕಾಲ ಮುಗಿದ ಮೇಲೆ ಗುರುಬಲ ಕಾಯ್ಬೇಡ್ರಿ. ಅದಕ್ಕೆ ಕಾಲ ಮುಗಿದೋಗಿದೆ, ಇನ್ನೇನು ಕಾಯೋದು ಬರ್ತೀವಿ. ಹಾಗೆ ಮುಗಿದೋಗ್ಬಿಟ್ಟಿದೆ, ಅವೇನು ಕಾಯೋ ಪ್ರಶ್ನೆ ಬರೋದಿಲ್ಲ. ಒಂದು ಬದಲಾವಣೆ ಮಾಡ್ಬೇಕೀಗ. ಗುರು ಮುಂದೆ 7 ಗಂಟೆಗೆಲ್ಲ ಮಾಡ್ತಾರಲ್ಲ ಗರ್ಭಾರ್ಥವ, ಅದಕ್ಕೆ ನೋಡ್ಬೇಕು. ಯಾಕಂದ್ರೆ ಕಾಯೋದಕ್ಕೆ ಅವಕಾಶ ಇದೆ ಅವರಿಗೆ, ಅದಕ್ಕೆ ಕಾಯ್ಬೇಕು. ಒಂದು 3 ಭಾಗ ಇದೆ. ಇವ್ರು ಗುರುಬಲ ನೋಡಿ 35 ಗುರುಬಲ ವಿದ್ಯೆ ಹೇಳ್ಬೇಕು ಇವರಿಗೆ. ಗುರುಬಲ ಇಲ್ಲ ಪ್ರೂವ್ ಆಗಿದ್ದಕ್ಕೆ ಹಾಗಾಗಿದೆ ಅಂತ. ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ಕೆಲವರಿಗೆಲ್ಲ ಒಂದು ಇದು ಗೊತ್ತಿರುತ್ತೆ, ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಧರ್ಮ ಸೂಕ್ಷ್ಮ ಅಂದ್ರೆ ಗೊತ್ತಿದೆ. ಎಕ್ಸ್ಪರ್ಟ್ ಕಮಿಟಿ ಯಾತಕ್ಕೆ ಬೇಕು ಅದಕ್ಕೆ ಧರ್ಮ ಸೂಕ್ಷ್ಮ ಗೊತ್ತಾಗ್ತದೆ. ಅದನ್ನ ತುಂಬಾ ಜನ ಮರೆತು ಬಿಟ್ಟು ಯಾವ್ದಕ್ಕೆ ಹೈಲೈಟ್ ಮಾಡ್ತಾರೆ, ಯಾವ್ದನ್ನ ಹೈಲೈಟ್ ಮಾಡ್ತಾರೆ ಸಾಮಾನ್ಯ ಅಂತ ಕೇಳಿದ್ರೆ ಇದಕ್ಕೆ ಮಾತ್ರ ಹೈಲೈಟ್ ಮಾಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಮುಖ್ಯ ಹೈಲೈಟ್ ಏನು ಅದು ಇಲ್ಲೇ ಇಲ್ಲ. ಶಾಸ್ತ್ರ ಇಲ್ಲ, ಮಾತನ್ನು ಹೇಳೇ ಇಲ್ಲ. ಸುಳ್ಳೆ ಕಲ್ಪನೆ. ಯಾವನೋ ಒಬ್ರು ಯಾರೋ ಟ್ರಿಕ್ ಏನ್ ಮಾಡಿದಾರೆ ಗೊತ್ತೇನೋ, ಯಾರಿಗೋ ಮಾಡಿಲ್ಲ, ಆಕ್ಷೇಪ ಕಾರಣ ಕೊಡ್ಬೋದು. ಅದು ತುಂಬಾ ಇಷ್ಟ ಮಾಡಿ ಕೊನೆಗೆ ಏನಾಗ್ಬಿಡುತ್ತೆ, ಅದು ಸಂಪ್ರದಾಯ ಆಗೋಗುತ್ತೆ. ಹಾಗೆ ಹೇಳಿಲ್ಲ, ಎಸ್ಕೇಪ್ ಆಗಕ್ಕೆ ಹಾಗೆ ಹೇಳಿರ್ತ. ಗೊತ್ತಾಗ್ತಿಲ್ಲ. ಅವ್ನು ತಪ್ಪಿಸ್ಬೇಕಲ್ಲ ಹೇಗಾರು ಮಾಡಿ. ಯಾವ್ದೋ ದೊಡ್ಡ ಆಚಾರ ಬೇರೆ ಜೊತೆಗೆ ಬೈತಾ ಇದ್ದಾರ ಅಂತ ಹೇಳ್ಬಿಟ್ಟು ಬೈದಾರೆ ಮಾಡುತ್ತೆ. ಅದು ದೊಡ್ಡ ಅವ್ರು ಬಿಟ್ಟಾಗ ಬಿಡ್ಲಿಲ್ಲ, ಮಾಡಕ್ ಶುರು ಮಾಡಿ. ಆಕ್ಚುಲಿ ಒಂದು ವಾಕ್ಯ ಇದೆ, ಹೇಗಿದೆ ಅಂತ ಕೇಳಿದ್ರೆ, ಒಂದೇ ವರ್ಷದಲ್ಲಿ 3 ಜನಕ್ಕೆ ಮಾಡ್ಬಾರ್ದು. ಅದು ಗೊತ್ತಿಲ್ಲ ಅವರಿಗೆ. ಒಂದೇ ವರ್ಷದಲ್ಲಿ 3 ಜನ ಬ್ರಹ್ಮಚಾರಿಗಳು ಆಗ್ಬಾರ್ದು ಅಷ್ಟೇ, ಒಂದೇ ವರ್ಷದಲ್ಲಿ. ಅರ್ಥ ಆಯ್ತಾ? ಜನ್ಮ ಪೂರ್ತಿ ಅಲ್ಲ, ಒಂದೇ ವರ್ಷದಲ್ಲಿ. ಅಕಸ್ಮಾತ್ 12 ಇದ್ರು, 3 ಜನ 2 ಇದ್ರು, ಅವ್ರು ಮದುವೆನೇ ಆಗಲಿ, ಉಪನಯನ ಇಲ್ವಾ ಹಾಗಿದ್ರೆ 3 ಜನ ಬ್ರಹ್ಮಚಾರಿ ಹೋಗುತ್ತೆ. ನಿಮ್ ಕೇಸ್ ಪ್ರಕಾರ ಏನಾಗ್ಬೇಕದ? ಇವ್ರು ಉಪನಯನ ಯಾಕಂದ್ರೆ ಅಣ್ಣದಿದ್ರು ಉಪನಯನ ಆಗಲಿಲ್ಲ, ನನಗೂ ಆಗಲೇ ಇಲ್ಲ. ಎಷ್ಟು ಅನ್ಯಾಯ ಆಗೋದಿಲ್ಲ, ತಪ್ಪದು. 1 ವರ್ಷದಲ್ಲಿ ಆಗಬಾರ್ದು. ಅರ್ಥ ಆಯ್ತಾ? ಎಷ್ಟು ಸುಲಭ ಇದೆ, ಅದೆಲ್ಲೆಲ್ಲ ಮಾಡಿಕೊಟ್ರೆ ತಪ್ಪಾಗಿದೆ. ಅದೇ ಧರ್ಮ ಸೂಕ್ಷ್ಮ ಅಂದ್ರೆ ಜನಕ್ಕೆ ಅದೆಲ್ಲ ಗೊತ್ತೇ ಇದೆ. ನಕ್ಷತ್ರಿಯೋ ಹಿ ಭವತಿ ಯಥಾವ್ರಾತ್ಯೋ ನಿಜೋತ್ತಮ ಪ್ರಾಯಶ್ಚಿತ್ತ ಎಲ್ಲ ಮಾಡಿಸ್ತಾರೆ. ಎಷ್ಟೇ ಮಾಡಿಸಿದ್ರು ಏನು ಯಾವ್ದಕ್ಕೆ ಈಕ್ವಲ್ ಆಗೋದಿಲ್ಲ. ಶುದ್ಧ ಬ್ರಾಹ್ಮಣ್ಯ ಬರೋದಿಲ್ಲ. ಸೆಕೆಂಡ್ ಗ್ರೇಡ್ನೇ ಬ್ರಾಹ್ಮಣ್ಯ. ಇನ್ನೂ ತಗೊಂಡು 3rd ಗ್ರೇಡ್. ಒಂದೊಂದು ದಿವಸ ಲೇಟ್ ಆದಷ್ಟು ಕೂಡ ಏನಾಗುತ್ತೆ, ಪ್ರಾಯಶ್ಚಿತ್ತ ಮೀನಿಂಗ್ ಕಳೆದ ಹೋಗ್ತಾ ಬರುತ್ತೆ. ಇವೆಲ್ಲ ಅದಕ್ಕೆ ತಾತ್ಪರ್ಯ ಕೇಳ್ತಾ ಇದ್ರೆ ಏನಾಗುತ್ತೆ, ಪಾಠ ಪ್ರವಚನ ಆಗ್ತಾ ಇದ್ರೆ ಕೇಳ್ತಾನೆ ಉಪನ್ಯಾಸ, ತಕ್ಷಣ ಮಾಡ್ತಾನೆ ಹೋಗ್ಬಿಟ್ಟು. ನೀನು ಕೇಳಿಲ್ಲ ಗೊತ್ತಿಲ್ಲ ಅಂದ್ರಿಂದ ಹೇಳೋನಿಗೂ ಗೊತ್ತಿಲ್ಲ, ಕೇಳೋನಿಗೂ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಧರ್ಮ ಉಳಿಸ್ಬೇಕು ಅಂತಿದ್ರೆ ಮಹಾಭಾರತ ಸರಿಯ ತಾತ್ಪರ್ಯ ಮಹಾಭಾರತ ಓದ್ತಿದ್ರೆ ಅಂತ ಹೇಳೋದಿಲ್ಲ. ಕಾರಣ ಓದಕ್ಕೆ ಸಾಧ್ಯ ಇಲ್ಲ, ಹೇಳೋದಕ್ಕೂ ಸಾಧ್ಯ ಇಲ್ಲ. ಒಳ್ಳೆ ಜೀವನ ಪೂರ್ತಿ ಆಗುತ್ತೆ. ಅದಕ್ಕೆ ಆಚಾರ್ಯ ಕಂಡೆನ್ಸ್ ಮಾಡಿ ಎಲ್ಲ ಹೇಳಿರೋದ್ರಿಂದ ಧರ್ಮ ಸೂಕ್ಷ್ಮ ಹೈಲೈಟ್ ಮಾಡ್ತಾ ಹೋಗ್ತಾರೆ ಆಚಾರ್ಯ. ಸುಮ್ಮನೆ ಮಹಾಭಾರತ ಅಂತ ಸಿಗೋದಿಲ್ಲ ಇದು. ಬೇರೆ ಕಡೆ ಹೇಳಿ ಮಹಾಭಾರತ ಅಲ್ಲಿ ಸೇರಿಸ್ತಾರೆ ಆಚಾರ್ಯ. ಅದಕ್ಕೆ ಎಕ್ಸ್ಪರ್ಟ್ ಆಗ್ಬೇಕು. ಎಲ್ಲೋ ಹೇಳಿದ ಕ್ಲಾಸ್ ಇಲ್ಲಿ ತರ್ತಾರೆ, ಉಳಿದ್ರೆ ಅದು ಗೊತ್ತಿಲ್ಲ, ಎಲ್ಲೋ ಕಡೆ ನೋಡಿರ್ತಾರೆ. ಅದಾಗಬಾರ್ದು. ಎಕ್ಸ್ಪರ್ಟ್ ಯಾತಕ್ಕೆ ಕೊಡ್ತೀವಿ ನಾವೀಗ? ನಮಗೆ ಲೇಟೆಸ್ಟ್ ಗೊತ್ತಿರೋದಿಲ್ಲ, ನಮಗೆ ಕೆಲವು ಅಮೆಂಡ್ಮೆಂಟ್ ಆಗಿರುತ್ತೆ. ನಾವು ನಾಟ್ ಸಪೋಸ್ ಟು ನೋ ಆಲ್ ಸಚ್ ಥಿಂಗ್ಸ್. ಯಾಕಂದ್ರೆ ನಮ್ಗೆ ಬೇರೆ ಇದು ಕೆಲಸ ಇದೆ, ಅವ್ರಿಗೆ ಅದೇ ಕೆಲಸ ಆದ್ದರಿಂದ ಅವ್ರು ನೋಡಿಲ್ಲ ಅಂತ ಹೇಳಾಗಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಏನಂತ ಗೊತ್ತಿದ್ದವ್ನು ಕೇಳು ಅಂತ ಅಷ್ಟೇ. ಅದಕ್ಕೆ ಆಡಿಟ್ ಕಾನ್ಸೆಪ್ಟ್ ಇವೆಲ್ಲ ಬಂದಿದ್ದು ಆ ದೃಷ್ಟಿಯಲ್ಲಿ. ಆಡಿಟರ್ ಹತ್ರ ಯಾತಕ್ಕೆ ಹೋಗ್ಬೇಕಾಯ್ತು ಅಂದ್ರೆ ಗೊತ್ತಿರ್ತಾರ ಅಂತ ಈ ದೃಷ್ಟಿಯಲ್ಲಿ ಕೊಟ್ಟಿದ್ದಾರೆ. ಸಂಸ್ಕಾರಕ್ಕೆ ಏನಾಗಿರ್ಬೇಕು, ಯೋಗ್ಯತೆ ಇರಬೇಕು, ಅದು ಹುಟ್ಟಿರ್ಬೇಕು. ಅದು ಹುಟ್ಟಿದ ಮಾತ್ರಕ್ಕೆ ಸಾಲದು. ಏನಾಗಬೇಕು, ಸಂಸ್ಕಾರ ಆದ್ರೆ ಮಾತ್ರ ಏನಾಗ್ತಾನೆ. ಈ ಆಫೀಸಲ್ಲೇ ತಗೊಳ್ಳಿ, ಆಫೀಸರ್ ಸೈನ್ ಮಾಡಿಬಿಟ್ಟಿದ್ದಾನೆ, ಸೀಲ್ ಗೀಲ್ ಹಾಕಿಲ್ಲ, ಇನ್ವ್ಯಾಲಿಡ್ ಅದು ಸೀಲ್ ಹಾಕ್ಬೇಕು. ಆಮೇಲೆ ಇನ್ನೂ ನಿಮ್ಗೆ ಗೊತ್ತಿಲ್ಲ, ಅದು ಸಂಸ್ಕಾರ ಆಗಬೇಕು, ಸಂಸ್ಕಾರ ಆಗ್ಬೇಕು. ಆ ರಿಜಿಸ್ಟರ್ ಅಲ್ಲಿ ಎಂಟರ್ ಆಗ್ಬೇಕು. ಅದು ಗೊತ್ತಾಯ್ತು, ಡಿಸ್ಪ್ಯಾಚ್ ಎಂಟರ್ ಆಗ್ಬೇಕು. ಅದಕ್ಕೆ ನಂಬರ್ ಕೊಡ್ತಾನೆ ಅವ್ನು. ಮತ್ತೆ ಆ ನಂಬರ್ ಅದ್ರ ಮೇಲೆ ಇಲ್ದವ್ರಿಗೆ 2 ರಿಜಿಸ್ಟರ್ ಅಂತ ಇರುತ್ತೆ, ಆ ರಿಜಿಸ್ಟರ್ ಮಾಡ್ಬೇಕು. ಇಲ್ದವ್ರು ಏನಿಲ್ಲ,
ಈಗ ಅವಸರ ಪಟ್ಟು ತಗೊಂಡೋಗ್ಬಿಟ್ರೆ ಬಜಿ ತಗೊಂಡೋಗ್ಬಿಡ್ತಾರೆ. ಅರ್ಜೆಂಟ್ ಕೊಡೋದು ಅವ್ರು ಕೊಡೋದೇ ಇಲ್ಲ. ಹಾಗೆಲ್ಲ ಅಕಸ್ಮಾತ್ ಇಸ್ಕೊಂಡು ಹೋದ್ರೆ ಅದು ಬೆಲೆ ಇಲ್ಲ. ಅದೆಲ್ಲ ನೋಡಿ ಅಧಿಕತಾದಾಗ ಮಾತ್ರ ಬೆಲೆ ಬರುತ್ತೆ. ಅದು ಸಂಸ್ಕಾರ ಅಂತ ಅದಕ್ಕೆ ಕರೆಯೋದು. ಆಮೇಲೆ ಕಾಪಿ ಇರಬೇಕು, ಅದಾಗಬೇಕು, ಎಲ್ಲ ವ್ಯವಸ್ಥಿತವಾಗಿ ಡಿಸ್ಪ್ಯಾಚ್ ಆಗಬೇಕು. ಅಲ್ಲಿವರೆಗೂ ಅದಕ್ಕೆ ಮಹತ್ವ ಇದೆ. ಡಿಸ್ಟ್ರಿಬ್ಯೂಟ್ ಬಂದಿರೋ ಸುಮ್ಮನೆ ಕಿತ್ಕೊಂಡ್ರೆ ಸಾಲ್ತು, ಸೈನ್ ಮಾಡಿ ಪ್ರೊಸೀಜರ್ ಎಲ್ಲ ಇದೆ. ಆ ಡೆಲಿವರಿ ಮಾಡಿದ ತಗೊಂಡ ಅವ್ನು ಡೆಲಿವರಿ ಮಾಡಿದ್ದಕ್ಕೆ ಅವನಿಗೊಂದು ಪ್ರೂಫ್ ಬೇಕಲ್ಲ, ಅದು ಆಗಬೇಕು. ಅದೆಲ್ಲ ಸಂಸ್ಕಾರ. ಕಳಿಸಿರ್ತಾರೆ ಬಂದಿರ್ಬೇಕು, ಅನಿವಾರ್ಯ. ಇಲ್ಲವ್ರ ಮಹತ್ವ ಇರೋದಿಲ್ಲ. ಯಾಕೆ ನೋಡಿದ್ರು? ಇದು ಚಿಕ್ಕ ವಯಸ್ಸಲ್ಲಿ ಮಾಡಿದ್ರು ಅಂತ ಅರ್ಥ. 8ರೊಳಗೆ ಮಾಡ್ಬೇಕಾದ್ರೆ ನೋಡ್ಬೇಕು ಅಂತ ಹೇಳಿಲ್ಲ, 8ರೊಳಗೆ ನೋಡ್ಬೇಕಾದ್ರೆ ಮಾಡಿದ್ರು. ಮತ್ತೆ ಉದಾಹರಣೆ ನಮ್ಮಲ್ಲೂ ಕೂಡ ಸಕಾಲಕ್ಕೆ ಮಾಡಬೇಕು ಅಂತ 8 ವರ್ಷ ಮುಗಿತಪ್ಪ, ಅವತ್ತು ಅಮಾವಾಸ್ಯೆ, ಅವತ್ತು ಮಾಡಾಗಿಲ್ಲ. ತುಂಬಿದ ತಕ್ಷಣ ಮಾಡಬೇಕು ಅಂತಲ್ಲ, ಅರ್ಲಿಯೆಸ್ಟ್ ಬೆಸ್ಟ್ ಡೇಟ್ ಅಂತ, ಅರ್ಲಿಯೆಸ್ಟ್ ಬೆಸ್ಟ್ ತಿಥಿ. ಏಕಾದಶಿ ಆಯ್ತು, ಮಾಡಾಗಿಲ್ಲ. ಅದರಲ್ಲಿ ಹುಡುಕ್ರಿ. ಆದ್ ಪ್ರಾವಿಷನ್ ಇದೆ. ಈಗ 8 ತುಂಬಿದೆ, ಈಗ 8ಕ್ಕೆ ಮಾಡಬೇಕು, ತಕ್ಷಣ ಮಾಡ್ಬೇಕು ಆಕ್ಚುಲಿ. ಆದ್ರೆ ದಕ್ಷಿಣಾಯನ ಮಾಡಾಗಿಲ್ಲ. ದಕ್ಷಿಣಾಯನ ನಾಟ್ ಅಲೋಡ್, ಚಾತುರ್ಮಾಸ್ಯ ನಾಟ್ ಅಲೋಡ್. ಚಾತುರ್ಮಾಸ್ಯ ಬರೋದು ದಕ್ಷಿಣಾಯನದಲ್ಲಿ, ಗೊತ್ತಾಯ್ತಾ? ಅದು ಅಮಾವಾಸ್ಯೆ ನಾಟ್ ಅಲೋಡ್, ಕೆಲವೆಲ್ಲ ನಿಯಮಗಳಿದೆ. ಅದೆಲ್ಲ ತೆಗೆದುಬಿಟ್ಟು ಉಳಿದ ದಿವಸ ಮಾಡಿ, ಅದು ಪದ್ಧತಿ. ಅದರಲ್ಲಿ ಮುಹೂರ್ತ ನೋಡ್ಬೇಕೆ ಹೊರತು ಗುರುಬಲ ನೋಡೋದು ಆ ರೀತಿ ಗುರುಬಲ ನೋಡಿ. ಇದೆಲ್ಲ ಒಂದ್ ದಿವಸ ಗುರುಬಲ ಹೆಚ್ಚು ಕಡಿಮೆ, ಜಸ್ಟ್ ವೇಟ್ ಫಾರ್ ಇಟ್. ಒಂದು 15 ದಿವಸಕ್ಕೆ ಬರುತ್ತೆ ಗುರುಬಲ, ಅವ ಮಾಡಿ. ಅದು ಬಿಟ್ಟು ಮುದುಕನಾದ್ರೂ ಗುರುಬಲ ನೋಡ್ತಾ ಕೂತ್ಕೊಂಡ್ರೆ ತಪ್ಪ. ಯಾವ್ದಕ್ಕೆ? ಅದೇ ಹೇಳಿದ್ದಾರೆ. ಅದಕ್ಕೇನ್ ಹೇಳಿದ್ದಾರೆ? ಎಲ್ಲಿ ಹುಟ್ಟಬೇಕು ಅವನಾಗ? ಒಳ್ಳೆ ವಂಶದಲ್ಲಿ ಹುಟ್ಟಬೇಕು. ಯೋಗ ಭ್ರಷ್ಟ ಎಲ್ಲಿ ಹುಟ್ಟತಾನೋ ಸಾಮಾನ್ಯವಾಗಿ? ಯೋಗ ಭ್ರಷ್ಟೋಭಿ ಶುಚೀನಾಂ ಶ್ರೀಮತಾಂ ಗೇಹೆ. ಯೋಗ ಮಕ್ಕಳಿಗೆ ಏನು ಗೊತ್ತಿರುತ್ತೆ ಅದನ್ನು ಕೂಡ ತಿಳಿದವ್ರು ಒಟ್ಟೆ ಸರಿಯಾಗಿ ಮಾಡ್ತಾರೆ. ಈ ಪೋಲಿಯೋ ಡ್ರಾಪ್ಸ್ ಹಾಕೋಬೇಕು, ಮಕ್ಕಳಿಗೆ ಗೊತ್ತಿರುತ್ತೆ. ಅದು ಹಾಕ್ಸೋಬಾರದು, ಆದ್ರೆ ಓಡ್ಲಕ್ಕೆ ಟ್ರೈ ಮಾಡ್ತಾರೆ. ಇವ್ರು ಹಿಡಿದು ಹಾಕ್ಸ್ತಾರೆ. ಅದಕ್ಕೆ ದೊಡ್ಡವ್ರಿಗೆ ಗೊತ್ತು. ಹೇಗೆ ಆರೋಗ್ಯ ದೃಷ್ಟಿಯಿಂದ ಅವ್ರಿಗೆ ಗೊತ್ತಿಲ್ಲದಿದ್ದು ದೊಡ್ಡವ್ರು ಹೇಗೆ ಮಾಡ್ತಾರೋ, ಧರ್ಮ ದೃಷ್ಟಿಯಿಂದ ಗೊತ್ತಿಲ್ಲದಿದ್ದು ಹುಡುಕಿ ಮಾಡ್ಬೇಕ. ಇವರಿಗೆ ಗೊತ್ತಿಲ್ಲ ಧರ್ಮ, ಇಲ್ಲಿ ಸಮಸ್ಯೆ ಬಂದಿರೋದು ಅಲ್ಲಿ. ಆ ರೀತಿಯಾಗಿದ್ದಕ್ಕೆ ಧರ್ಮ ಹೋಗ್ಬಿಡುತ್ತೆ. ನಕ್ಷತ್ರಿಯೋ ಹಿ ಭವತಿ ಯಥಾ ವ್ರಾತ್ಯೋ ದ್ವಿಜೋತ್ತಮ ನಿರುತ್ತರೇ ಕೃತೆ ಕರ್ಣೆ ಭೀಮೇನೈವ ಸುಯೋಧನಃ. ಇಲ್ಲಿಗೆ ಕರ್ಣ ಉತ್ತರ ಕೊಡ್ಲಕ್ಕೆ ಬರಲಿಲ್ಲ. ಕರ್ಣ ಗೊತ್ತಿಲ್ಲ ಇದೆಲ್ಲ ಕೂಡ. ತಾನು ಸೂತ ಅಂತ ಅವನಿಗೆ ಗೊತ್ತಾದ್ರಿಂದ ಉತ್ತರ ಕೊಡ್ಲಕ್ಕೆ ಬರೋದೇನೆ ಸುಮ್ಮನೆ ಆಗ್ಬಿಟ್ಟು. ಇದಕ್ಕೆ ಅವ್ನ ನಾಟ್ ಎಲಿಜಿಬಲ್. ಈಗ ಅವ್ನ ಡಿಪಾರ್ಟ್ ಬೇರೆ ಅಂದ್ರೆ ಅಪ್ಲೈ ಮಾಡಕ್ಕೆ ಎಲಿಜಿಬಿಲಿಟಿ ಇಲ್ಲ, ಆ ಸ್ಥಿತಿ ಬಂತು. ಆಮೇಲೆ ಸೆಲೆಕ್ಟ್ ಆಗೋದು ಮುಂದೆ, ಅಪ್ಲೈ ಮಾಡಕ್ಕೆ ಎಲಿಜಿಬಿಲಿಟಿ ಇಲ್ಲ ಅಂದ್ಮೇಲೆ ಮಾತಾಡಿದ್ರೆ ಸುಮ್ಮನೆ ಆಗ್ಬಿಟ್ಟ. ಕರ್ಣ ಮಾತಾಡ್ಲಿಲ್ಲ. ಕೃತೆ ಕರ್ಣೆ ಭೀಮೇನೈವ ದುರ್ಯೋಧನಃ. ಈಗ ದುರ್ಯೋಧನ ಟ್ರಿಕ್ ಮಾಡ್ದ. ಏನ್ ಟ್ರಿಕ್ ಮಾಡ್ತಾನೆ ಗೊತ್ತಾವನು? ನೋಡಿ ಎಷ್ಟು ಮೂರ್ಖ ದುಷ್ಟ. ಅವ್ನು ಈ ರೀತಿ ವಾದ ಶುರು ಮಾಡ್ದ. ಏನ್ ವಾದ ಶುರು ಮಾಡ್ದ? ಕರ್ಣ ಕ್ಷತ್ರಿಯನಲ್ಲ ಅಂತ ಹೇಳ್ತೇನೆ, ಅದಕ್ಕೆ ಇಲ್ಲ, ಅವನು ರಾಜನ್ನೇ ಮಾಡ್ತೀನಿ ನಾನೀಗ, ರಾಜನ್ ಮಾಡ್ಬಿಡ್ತೇನೆ. ಏನಾಯ್ತು ಈಗ? ಕ್ಷತ್ರಿಯ ಆಗಬೇಕಾದ್ರೆ ರಾಜನಾಗ್ಬೇಕು. ರಾಜ್ಯತ್ವ ಒಂದ್ಮೇಲೆ ಏನಾಯ್ತು? ಈಗ ಕ್ಷತ್ರಿಯ ಅಂತ ತೀರ್ಮಾನ ಆಯ್ತು ಅಂತ ಹೇಳಿ ಪಟ್ಟಾಭಿಷೇಕ ಮಾಡ್ಬಿಡ್ತಾರೆ. ನಮ್ ಜನ ಜನವಾರ ಇಲ್ಲ ತಾನೆ, ಜನವಾರ ಹಾಕಿದ್ರೆ ಆ ತರ ಆಗ್ಬಿಡುತ್ತೆ. ತುಂಬಾ ಜನ ಹಾಗೇನೆ, ತುಂಬಾ ಜನ ಹಾಗೆ ಮಾಡ್ತಿದ್ದಾರೆ. ಈ ಬಡಿಸೋರ್ನ ಕರ್ಕೊಂಡೋಗ್ತಾರತ್ತ ಆ ತರ. ಬಡಿಸೋರ್ನ ಅಡಿಸಿ ಕರ್ಕೊಂಡೋಗ್ತಾರೆ. ಯಾರು ಸಿಕ್ಕರೆ ಬಾಯಿನ ಜನವಾರ ಹಾಕಿ ಅಲ್ಲೇ ಏನು ತಿರುಗ್ತಾ ಹಾಕೋದು, ಗೊತ್ತು ಕಳಿಸ್ಬಿಡೋದು. ಆಕ್ಚುಲಿ ಅದು ಎಷ್ಟು ಆಶ್ಚರ್ಯ ಅಂದ್ರೆ ಬರ್ತಾ ಕಾಮನ್ ಆಗ್ತಿದೆ. ಆ ಸ್ಥಿತಿ ಬಂದ್ಬಿಟ್ಟಿಲ್ಲ. ಯಾರು ಕಮಿಟಿಯವರೆಲ್ಲ ಈಗ ಯಾರೋ ಇರುತ್ತೆ, ಅವ್ರಿಗೆ ಧರ್ಮ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಮಠ ಇಂಪ್ರೂವ್ ಮಾಡ್ಬೇಕಾದ್ರೆ ದುಡ್ಡು ಅಕೌಂಟ್ ತೋರಿಸ್ಬೇಕಷ್ಟೆ. ಎಲ್ಲರೂ ಹಾಗಿಲ್ಲ, ಒಂದು ಪುಣ್ಯ. ಬಟ್ ತುಂಬಾ ಟ್ರೆಂಡ್ ಡೆವಲಪ್ ಆಗ್ತಾ ಇದೆ. ತುಂಬಾ ತಪ್ಪ. ಯಾವಾಗ ಹೇಳ್ಬೇಕು ಅವರು? ಯಾವಾಗ ಹೇಳ್ಬೇಕು? ಅದು ಬ್ಯಾನ್ ಇಲ್ಲ. ಅದಕ್ಕೆ ಅದೇ ಬ್ಯಾನಿಗೆ ಗಲಾಡಿಸಿ ಹೋಗ್ತಿತ್ತು. ಛತ್ರಿ ಇಲ್ಲ, ತಿಳಿದು ಬಂದೇನೆ ಅವ್ರಿಗೆ ಕೊಟ್ರಪ್ಪ. ಚಾನ್ಸ್ ಕೊಟ್ಟರು, ಕೊಡ್ಬೋದು. ಇದಕ್ಕೆ ಯಾರೋ ಬಿದ್ಲು ಪ್ರಸಂಗಗಳು. ಹೇಗೆ ಯಾರೋ ಬಿದ್ರು, ಬಾವಿಯಲ್ಲಿ ಬಿದ್ದುಬಿಟ್ಟು ಎತ್ತಂದು ಯಾವ ಜಾತಿ ಇನ್ನೊಂದು ಬೈಲಕ್ಕೆ ಹೋಗಲ್ಲ. ಯಾತಕ್ಕೆ? ಮಗು ನೆತ್ತಿದ್ದನ್ಪ, ಒಳ್ಳೆ ಕೆಲಸ ಮಾಡಿದ, ಅದಕ್ಕೆ ಜಾತಿ ಇಲ್ಲ. ಬೇರೆ ವಿಷಯಕ್ಕೆ ಜಾತಿ ಶುರುವಾಗುತ್ತೆ. ಅರ್ಥ ಆಯ್ತಾ? ಅಲ್ಲಿ ನೋಡ್ತಾ ಕುತ್ಕೊಂಡ್ರೆ ಥ್ಯಾಂಕ್ಸ್ ಹೇಳ್ತೀವಿ. ಯಾವುದೇ ಜಾತಿ ಕೇಳೋದಿಲ್ಲ. ಫಸ್ಟ್ ಏನ್ ಹೇಳ್ತಾರೆ? ಥ್ಯಾಂಕ್ಸ್ ಹೇಳ್ತಾರೆ. ಯಾರೋ ಒಬ್ಬ ಹಣ್ಣನ್ನು ಬಹುದು ದೊಡ್ಡ ಆಚಾರ ಬಡಿ ಬಿದ್ದುಬಿಟ್ಟ, ಯಾರೋ ಬಂದು ಎಚ್ಚಿದ, ಪಾಪಿ ಬಿಟ್ಟುಬಿಟ್ಟಿಲ್ಲ ಅಂತ ಬೈಯಲ್ಲ. ಯಾಕೆ? ಅವ್ರು ಯಾರೇ ಬಿಟ್ಟಿದ್ರು ಕೂಡ ಏನ್ ಮಾಡ್ತಾರೆ? ಥ್ಯಾಂಕ್ಸ್ ಹೇಳ್ತಾರೆ. ಅದಕ್ಕೆ ಮತ್ತೆ ಸ್ನಾನ ಮಾಡಕ್ ಬರುತ್ತೆ, ಮತ್ತೆ ಬಿದ್ದು ಹೇಳಕ್ಕೆ ಬರ್ತಿರ್ಲಿ. ಅಲ್ಲೂ ಗಲಾಟೆ ಮಾಡ್ರೆ ಬಾಬೂರ್ ಕರೋದು ಅರ್ಥ. ಯಾಕೆ ಬಿಟ್ಟಿದೆ? ಸಾಗಣೆ ಮಾಡಕ್ ಬರೋದಿಲ್ಲ. ಅದಕ್ಕೆ ಆ ರೀತಿ ಬಂದ. ತೋರಿಸು, ವಿದ್ಯೆ ತೋರಿಸ್ತೀಯ ತೋರಿಸು. ಅದು ಅಂಡರ್ಸ್ಟುಡ್ ಏನಾಗ ತೋರಿಸ್ತೀಯ ಅಂದ್ರೆ ಕ್ಷತ್ರಿಯ ಆಗಿರ್ಬೇಕು ಅಂತ ಸಾಮಾನ್ಯ ಕನ್ವೆನ್ಷನ್. ಇಲ್ಲಿ ಎಕ್ಸೆಪ್ಷನ್ ಆಯ್ತು. ಕನ್ವೆನ್ಷನ್ ಅಲ್ಲ, ಎಕ್ಸೆಪ್ಷನ್.
ಹೌದು, ಅಧಿಕಾರನೇ ಇಲ್ಲ ಇವರಿಗೆ, ಸಂಸ್ಕಾರನೇ ಆಗಿಲ್ಲ. ಇದೆಲ್ಲ ಸೂಕ್ಷ್ಮ ವಿಚಾರಗಳು. ಈ ಸೂಕ್ಷ್ಮ ವಿಚಾರಗಳು ಆ ನಿರ್ಣಯ ಓದಕ್ಕೆ ಏನು 8 ದಿವಸ ಪಾಠ ಆಯ್ತು ಅಂತ ಹೇಳಿದ್ರೆ ಡಿಸ್ಕಷನ್ ಮಾಡಿ ಆದ್ರೆ ಸರಿ, ಸುಮ್ಮನೆ ಕಾಟಾಚಾರಕ್ಕಾದ್ರೆ ಉಪಯೋಗ ಇದೆ. ಈ ಸೂಕ್ಷ್ಮ ನಿರ್ಣಯ ಅಧ್ಯಯನ ಮಾಡಬೇಕು. ನಕ್ಷತ್ರಿಯೋ ಹಿ ಭವತಿ ಯಥಾ ವ್ರಾತ್ಯೋ ದ್ವಿಜೋತ್ತಮ ನಿರುತ್ತರೇ ಕೃತೆ ಕರ್ಣೇ ಭೀಮೇನೈವ ಸುಯೋಧನ ಅಭ್ಯಸೇ ಚೇದಂಗೇಶು ರಾಜಾನಂ ಪಿತೃನುಜ್ಞಯ. ಅವ್ರ ಅಪ್ಪಣೆ ತಗೊಂಡ ಅಭಿಷೇಕ ಮಾಡೇ ಬಿಟ್ಟ ಕರ್ಣನಿಗೆ. ಅಂಗರಾಜ ಅಂತ ಕರ್ಣರಾಜ ಅಂಗರಾಜ. ಈಗ ಇಲ್ಲಿ ಆಕ್ಚುಲಿ ದೊಡ್ಡ ತಪ್ಪು ಒಂದಿದೆ. ಆಕ್ಚುಲಿ ರಾಜ ಕೊಡ್ತಿರೋದು ಅಂಗರಾಜ ಕೆತ್ಕೊಂಡದ್ದು ಭೀಮಸೇನ. ಇಲ್ಲಿ ಬಂದಿದೆ ಈಗಾಗಲೇ, ಇನ್ನೇ ಬಂದಿದೆ. ದಿಗ್ವಿಜಯ ಮಾಡಿ ಅರ್ಧ ರಾಜ್ಯಕ್ಕೆ ಕಿತ್ಕೊಂಡ್ಬಂದಿರ್ತಾರೆ. ಭೀಮಸೇನ ತಂದು ಕೊಟ್ಟಿರ್ತಾರೆ ರಾಜ್ಯ. ಸೊ ಇವ್ರಿಗೆ ರೈಟ್ ಇಲ್ಲ. ಧೃತರಾಷ್ಟ್ರ ಆಕ್ಚುಲಿ ಏನಾದ್ರು ಇನ್ಚಾರ್ಜಿಗೆ ಹೇಗೆ ಎಕ್ಸ್ಟ್ರಾ ಪವರ್ಸ್ ಇರೋದಿಲ್ಲ. ಇನ್ಚಾರ್ಜ್ ಏನ್ ನೋಡ್ಬೋದು, ಅದು ರೊಟೀನ್ ವರ್ಕ್ ನೋಡ್ಬೋದೇ ಹೊರತು ಸ್ಪೆಷಲ್ ಎಲ್ಲ ಮಾಡಕ್ ಬರೋದಿಲ್ಲ. ಧೃತರಾಷ್ಟ್ರ ಹಾಗೆಲ್ಲ ಕೊಡೋದು ಗಿಡೋದೆಲ್ಲ ಮಾಡಕ್ ಬರೋದಿಲ್ಲ. ಅರ್ಥ ಆಯ್ತಾ? ಕೊಟ್ಟ, ಇವ್ರು ತಪ್ಪು ಕೊಟ್ಟ, ಮಗ ಮಾಡ್ದ, ಎಲ್ಲ ಫೋನ್ ಮೆಥಡ್ ಎಲ್ಲ ತಳ್ಕೊಂಡಿದ್ದಾರೆ ಪಾಂಡವರು ಅಷ್ಟೇ. ಉಳಿದವ್ರಿಗೆ ಗೊತ್ತಿಲ್ಲ ತಡ್ಕೊಂಡ್ರು ಗುಣ, ಇವ್ರಿಗೆ ಗೊತ್ತಿದ್ದು ತಡ್ಕೊಂಡು ದೇವರ ಸಂಕಲ್ಪ, ಅಷ್ಟೇ ವ್ಯತ್ಯಾಸ. ಉಳಿದವರು ತಡ್ಕೊಳ್ಬೇಕು, ಭೀಮಸೇನ ತಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಅದೇನೆ. ಅವರೆಲ್ಲ ಕೂಡ ಯಾವುದೋ ಕಾರಣಕ್ಕೆ ತಳ್ಕೊಂಡ್ರು, ಇವರು ದೇವರ ಸಂಕಲ್ಪ ಅಂತ. ಮುಖ್ಯ ಕಾರಣ ಯಾವಾಗಲೂ ದೇವರ ಸಂಕಲ್ಪನೇ ನಡೀತಾ ಇದೆ. ಪಕ್ಷಪಾತಾತ್ ಪುತ್ರಸ್ಯ ಯಾತಕ್ ಮಾಡಿದ್ರೆ ರಾಷ್ಟ್ರ ಇನ್ವ್ಯಾಲಿಡ್ ಯಾತಕ್ ಮಾಡ್ತಾರೆ? ಪಕ್ಷಪಾತಾತ್ ಅಂತ ಹೇಳಿ ಇಲ್ಲ ಹೇಳ್ಬೇಕಾಗಿಲ್ಲ. ಪಕ್ಷಪಾತ ಅಂತ ಪದ ಉಪಯೋಗಿಸ್ಲಿಕ್ಕೆ ಏನು ಕಾರಣ? ಅದು ಅಧಿಕಾರ ಇರಲಿಲ್ಲ, ಕೊಟ್ಟ. ಯಾಕೆ? ಪಕ್ಷಪಾತದಿಂದ ಕೊಟ್ಟ. ಪುತ್ರಸ್ಯ ಅನುವಶೋ ಅಭವತ್, ಆಗ ಮಗನ ವಶ ಆಗಿಬಿಟ್ಟಿದ್ರು ಧೃತರಾಷ್ಟ್ರ ರಾಜ. ಕೊಡ್ತೇನೆ ಕೊಡು ಅಂತ ಹೇಳ್ಬಿಟ್ಟ. ಆಕ್ಚುಲಿ ಯಾರಿಗೆ ರೈಟ್ ಇರೋದು ಈಗ ಆ ಲೆಕ್ಕದಲ್ಲಿ? ಧರ್ಮರಾಜ ಒಪ್ಪಬೇಕು. ಹಿರಿಯ ಧರ್ಮರಾಜ ತಾನೇ. ಈಗ ಧರ್ಮರಾಜ ಯುವರಾಜ, ಮುದ್ರಿಕೆ ಇದ್ದದ್ದು ಆತ ಕೈಯಲ್ಲಿ. ಮತ್ತೆ ಇವನು ಹೇಳಿದ, ಇವನು ಕೇಳಿದ, ಟೋಟಲಿ ಇನ್ವ್ಯಾಲಿಡ್. ಅರ್ಥ ಆಯ್ತಾ? ಅವನ ಹೆಸರಲ್ಲಿ ಇದೇ ಇಲ್ಲ, ಅಬ್ಸಲ್ಯೂಟ್ ಸೇರಿಡ್ ಅವನ ಹೆಸರಲ್ಲೇ ಇಲ್ಲ. ಯಾವನೋ ವಿಶ್ಲೇಷಣೆ ಮಾಡಿಕೊಟ್ರೆ ಹಾಗೆ ಮಾಡಕ್ ಬರೋದಿಲ್ಲ, ಹೆಸರಲ್ಲೇ ಇರ್ಬೇಕು. ಅಭಿಷಿಕ್ತೋ ತದಾ ಕರ್ಣ ಅಭಿಷಿಕ್ತೇ ತದಾ ಕರ್ಣೆ ಪ್ರಾಯಾದಧಿರತಃ ಪಿತಾ ಸರ್ವರಾಜ ಸಭಾ ಮಧ್ಯೆ ವವಂದೇ ತಂ ವೃಷಾ ತದಾ. ಆಗೇನ್ ನಡೀತು? ಕರ್ಣನಿಗೆ ಪಟ್ಟಾಭಿಷೇಕ ಆಗೋಯ್ತು. ಅರ್ಧಾಂಗ ರಾಜ ಅಂತೇಳಿ. ಆಕ್ಚುಲಿ ಅಂಗರಾಜ ಅಂತಾನೆ ಮಾಡಿದ್ರು. ಮುಂದೆ ಗೊತ್ತಾಗುತ್ತೆ ಪೂರ್ಣ ಅಲ್ಲ, ಮುಂದೆ ಪೂರ್ಣ ಆಗುತ್ತೆ. ತದಾ ಕರ್ಣೆ ಪ್ರಾಯಾದ್ ಅಧಿರತಃ ಪಿತಾ. ಅವರಪ್ಪ ಅಲ್ಲಿ ಬಂದ. ಯಾರು? ಸಾಕಿದವನು. ನೋಡಿ, ಅವನ ತಂದೆ ಅಲ್ಲ, ಪಿತಾ ಅಂತ ಕರೆದಿದ್ದಾನೆ. ಯಾಕೆ? ತಂದೆ ಆಗ್ಬಿಟ್ಟಿದ್ದಾನೆ ಬೆಳೆಸಿದ್ದಕ್ಕೆ. ತಂದೆ ಹೌದು ಅವನೀಗ ಪಿತಾ. ಅವನು ಬಂದ ಸಭಾ ಮಧ್ಯೆ, ಸರ್ವರಾಜ ಸಭಾ ಮಧ್ಯೆ. ಆಗ ಕರ್ಣ ಏನ್ ಮಾಡ್ದ? ಭವಂದೇ ತಂ ವೃಷಾ. ಕರ್ಣ ನಮಸ್ಕಾರ ಮಾಡಿದ ಅಪ್ಪ ಅಂತ. ಅಧಿರಥ ಯಾರು ಅಂತ ಎಲ್ರಿಗೂ ಗೊತ್ತಿತ್ತು. ಆ ಊರು ಸುತ್ತಮುತ್ತ ಇದ್ದವನಾತ. ಗೊತ್ತಾಯ್ತಾ? ಅದೇನಾಯ್ತು ಜನಗಳಿಗೆ? ನಮಸ್ಕಾರ ಮಾಡಿ ಸೂತಪುತ್ರ ಅಂತ ಕನ್ಫರ್ಮ್ ಮಾಡಿಬಿಡು. ಇದು ಕರ್ಣನ ದೊಡ್ಡ ಗುಣ ಯಾವ್ದು ಗೊತ್ತಾ? ಆಗ ನಮಸ್ಕಾರ ಮಾಡಿಬಿಟ್ರೆ ಗೊತ್ತಾಗುತ್ತೆ ಅಂತ ಹೇಳಿ ನಮಸ್ಕಾರ ಮಾಡದೇ ಇಟ್ಟಿದ್ರೆ ಸೇವ್ ಆಗ್ತಿದ್ದ, ಆದ್ರೆ ಧರ್ಮ ಹೋಗ್ತಿತ್ತು. ಕರ್ಣ ಕೇರ್ ಮಾಡಲಿಲ್ಲ. ಯಾವ್ದನ್ನ ಕೇರ್ ಮಾಡ್ದ? ಧರ್ಮನ ಕೇರ್ ಮಾಡ್ದ. ಇದು ಕರ್ಣ ದೊಡ್ಡ ಸ್ಥಿತಿ. ಅದು ಕರ್ಣ ಸೂರ್ಯ. ಅದು ಮೋಸ ಮಾಡಿದ್ದೆಲ್ಲ ಒಳಗಿಂತ ಸಹಸ್ರವರ್ಣ ರಾಕ್ಷಸ. ಇದು ಸೂರ್ಯನ ಕೆಲಸ. ತನಗೆ ಯಾವುದಕ್ಕೆ ತಾನು ಈಗಾಗಲೇ ಭಾರಿ ಫಜೀತಿ ಆಗುತ್ತೆ. ಭೀಮನ ಮಾತ್ರ ವೆರಿಫೈಡ್. ಈಗ ಭೀಮ ಸೂತಪುತ್ರ ಅಂತ ಹೇಳಿ ಪ್ರೂವ್ ಆಗೋಯ್ತು. ಈಗ ಭೀಮನ ಜ್ಞಾನದ ಬಗ್ಗೆ ಯೋಚನೆ ಎಲ್ಲರೂ ಒಪ್ಕೊಳ್ಳೇಬೇಕು. ಭೀಮನ ಮಹಿಮೆ ಗೊತ್ತಾಯ್ತು, ಕರ್ಣನ ಒಳ್ಳೆತನ ಗೊತ್ತಾಯ್ತು. ಎಷ್ಟೋ ಸತ್ಯ ಹೇಳಿದ್ದಾರ ಹಿಂದೆ ಕೆಲವು ಸಲ. ಯಾರೋ ಒಬ್ಬ ದೊಡ್ಡ ಪ್ರಸಂಗ, ದೊಡ್ಡ ಅಧಿಕಾರಿ ಅಂತ, ಯಾರೋ ಮಗ. ತಂದೆ ಪಾಪ ವೈದಿಕ ಬ್ರಾಹ್ಮಣ ಮನೆಯಲ್ಲಿದ್ದಾನೆ. ಬಹಳ ವಯಸ್ಸು ಬೇರೆ ಆಗಿದೆ ಪಾಪ. ಈ ದೊಡ್ಡ ಆಫೀಸರ್ ಇದ್ದ. ಯಾರೋ ಒಬ್ರು ನೋಡಕ್ ಬಂದಿದ್ದಾರೆ, ಆತನ್ನ ಮಾತಾಡ್ತಕ್ ಬಂದಿದ್ದಾರೆ. ಈತ ಪೂಜೆ ಮುಗಿಸ್ಬಿಟ್ಟು ಹೊರಗೆ ಬಂದಿದ್ದಾರೆ. ಇವ್ರು ಯಾರು ಅಂತ ಕೇಳಿದ್ದಾರೆ. ಬಂದಾಗ ಇವ್ರು ನಮ್ಮ ಪೂಜೆ ಮಾಡೋರು ಮನೆಯಲ್ಲಿ ಅಂತ ಹೇಳಿ. ತಂದೆ ಅಂತ ಹೇಳಿಲ್ಲ ಅಂತ. ಯಾಕೆ ಗೊತ್ತಾ? ಇವ್ರ ಮಗ ತಾರ ಅವಮಾನ ಆಗುತ್ತೆ ಅಂತ, ಇವ್ರ ಮಗ ತಾರ ಅವಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದೆ. ಈಗ ಹೋಗ್ತಿದ್ದಾರಂತೆ. ಮತ್ತೆ ಬರ್ಲಿಲ್ಲ, ಸೀದಾ ಹೊರಟೋಗ್ಬಿಟ್ಟು. ತಂದೆ ಬರ್ಲಿಲ್ಲ. ಯಾಕೆ? ಹಬ್ಬ ಅಂತ ಕರೀರಿ, ಇವತ್ತಿದ್ದು ಏನು ಉಪಯೋಗ? ಬರೀ ಹೋಗ್ಲೇ ಇಲ್ಲ ಅಂತ ಬರೀ ಹೌದು. ಅದು ಎಷ್ಟು ಯಾತಕ್ಕೆ ನೋಡ್ತಾ ಇದು? ತನ್ನ ಸ್ವಂತ ಹಿತ ಕಾಪಾಡಿಕೊಳ್ಳೋಕ್ಕೋಸ್ಕರ ಮಾಡಿದಕ್ಕೆ ಕೆಟ್ಟತನ ಇದು. ಕರ್ಣ ಹಾಗೆ ಮಾಡಲಿಲ್ಲ. ಕರ್ಣಂದು ಇಲ್ಲೇನು ಲಾಭ ಐತೆ? ಯಾರೋ ಮಾತಾಡ್ತಾ ಕೂತಿದ್ದ ಅಷ್ಟೇ. ಕರ್ಣನ ರಾಜ್ಯದ ಪ್ರಶ್ನೆ ಇದೆ, ಈಗ ಮರ್ಯಾದೆ ಪ್ರಶ್ನೆ ಇದೆ. ಕೇರ್ ಮಾಡಲಿಲ್ಲ ಕರ್ಣ. ಏನು ಮಾಡಿದ? ನಮಸ್ಕಾರ ಮಾಡ. ಇದು ದೊಡ್ಡ ಕರ್ತವ್ಯ. ಅದಕ್ಕೆ ಹೇಳ್ತಾರೆ ಎಲ್ಲ ಭಾರಿ ಸಂತೋಷ ಪಡ್ತಾರೆ ಕರ್ಣ ಮಾಡಿದ ಕೆಲಸಕ್ಕೆ. ಪ್ರತಿಯೊಬ್ಬರು ಕೂಡ ಆನಂದ ಪಡ್ತಾರೆ. ಸರ್ ಭೀಮೋ ತುಷು ಕರ್ಮಣಾ ತಸ್ಯ ಸಂತಃ ಸರ್ವೇ ಸಮಾಗತಃ.
ಇದ್ದವರೆಲ್ಲ ಭಲೆ ಭಲೆ ಕರ್ಣ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಏನ್ ಕಾಂಟ್ರವರ್ಸಿ ಇತ್ತು ಈಗ, ಅದರಲ್ಲಿ ಕರ್ಣನಿಗೆ ಇದರ ಸೆಟ್ ಬ್ಯಾಕ್ ಆಕ್ಚುಲಿ ಕರ್ಣ ಹಾಕಿ ಏನ್ ಮಾಡ್ಲಿಲ್ಲಲ್ಲ, ಭಲೆ ಕರ್ಣ ಅಂತ ಕೊಂಡಾಡ್ಬಿಡ್ತಾರೆ. ಇದು ಅದರಿಂದ ಧರ್ಮಕ್ಕೆ ಸಿಕ್ಕ ಗೌರವ. ಇದು ಧರ್ಮೋ ರಕ್ಷತೆ ರಕ್ಷಿತ. ಯಾರು ಒಪ್ಕೊಂಡಿದ್ದಕ್ಕೆ ಸುಮ್ಮನೆ ಕೂತಿದ್ದು, ಮತ್ತೆ ಗಲಾಟೆ ಮಾಡಕ್ ಹೋಗ್ಲಿಲ್ಲಲ್ಲ. ಆಗ ದುರ್ಯೋಧನ ನೀರು ತಗೊಂಡು ಮಾಡ್ದ. ಕರ್ಣ ಮಾಡಿದ್ದಲ್ಲ, ದುರ್ಯೋಧನ ಮಾಡಿದ್ದು. ಕರ್ಣ ನಿಜವಾಗ್ಲೂ ಏನ್ ಮಾಡ್ಬೇಕಾಗಿತ್ತು? ಕರ್ಣ ರಿಜೆಕ್ಟ್ ಮಾಡ್ಬೇಕಾಗಿತ್ತು. ಯಾತಕ್ಕೆ ಬ್ರಾಹ್ಮಣನಿಗೆ ಮಾತ್ರ ತಗೊಳ್ಳೋ ಅಧಿಕಾರ ಇರೋದು. ದಾನ ತಗೊಳ್ಳೋ ಹಕ್ಕಿರೋದು ಯಾರಿಗೆ? ಬ್ರಾಹ್ಮಣನಿಗೆ ಮಾತ್ರ. ಉಳಿದವರಿಗೆ ತಗೊಳ್ಳೋ ಹಕ್ಕಿಲ್ಲ. ನಾನು ತಗೊಳ್ಳಲ್ಲ ಅಂತ ಹೇಳ್ಬೇಕಾಗಿ. ಕ್ಷತ್ರಿಯಂತೂ ತಗೊಳ್ಳೋ ಹಕ್ಕೇ ಇಲ್ಲ. ಆಕ್ಚುಲಿ ಕೊಡೋ ಹಕ್ಕಿರೋದು ಅವನಿಗೆ. ಸರ್ಕಾರ ಕೇಳಬಾರದು, ಸರ್ಕಾರ ಕೊಡ್ಬೇಕು ಯಾವಾಗಲೂ. ಯಾತಕ್ಕೆ? ಮೇಲಿರೋದು. ಅರ್ಥ ಆಯ್ತಾ? ಸರಿಯಾಗಿ ಗಮನಿಸ್ಬೇಕಾದ್ರೆ ಇವತ್ತು ಕರ್ಣ ಇಸ್ಕೊಂಡ ಅಂದ್ರೆ ಏನರ್ಥ ಅಂದ್ರೆ ಏನಾಯ್ತು ಅಲ್ಲಿಗೆ? ಕ್ಷತ್ರಿಯ ಅಲ್ಲ ಅಂತ ಪ್ರೂವ್ ಆಯ್ತು. ಕ್ಷತ್ರಿಯಾಗಿ ಬೆಳೆದಿದ್ರೆ ಏನಾಗ್ತಿತ್ತು? ಆ ಬುದ್ಧಿ ಬರ್ತಿದ್ದಿಲ್ಲ. ನಾವು ತಗೊಳ್ಳಲ್ಲ ಅಂತ ಹೇಳ್ತೀವಿ. ತಗೊಂಡ್ಬಿಟ್ಟ ಅಂದ್ರೆ ಕ್ಷತ್ರಿಯತ್ವ ಹೋಗಿದೆ ಅಂತ ಪ್ರೂವ್ ಆಯ್ತು. ಎಷ್ಟು ವಿಷಯ ಹೇಳಿದ್ದಾರೆ ಮಾತು ಅರ್ಥ ಮಾಡ್ಕೊಂಡ್ರೆ. ಬರೀ ಧರ್ಮಶಾಸ್ತ್ರ ಗೊತ್ತಿದೆ, ಯಾವ್ದು ಅರ್ಥ ಆಗುತ್ತೆ. ಹೌದು ಏನಾಯ್ತು? ಅದೇ ಹೇಳಿದ್ದು ಸರಿ. ಆಚಾರ ಬರೆಯೋದು ಈ ರೀತಿ ಹೇಗೆ ಅಂದ್ರೆ, ಉಳಿದವ್ರು ಬರಿಬೇಕಾದ್ರೆ ಏನ್ ಮಾಡ್ತಾ ಇವ್ರೆಲ್ಲ ಬರೀ ಬೈಯೋದು ಹೊಗಳೋದು. ದುರ್ಯೋಧನ ತಪ್ಪು ಅಂತ ಅನ್ನೋದೇ ಇಲ್ಲ ಜನಗಳು. ಅಂತ ಮಹಾಪಾಪ ಮಾಡಿದ್ರು ಕೂಡ ತಪ್ಪು ಅಂತ ಕರೆಯೋದು. ಕೊಂದು ಭೀಮನ್ ಭಾರಿ ತಪ್ಪು ಅಂತ ಕರೆಯಲ್ಲ. ಈಗ ವಿಮರ್ಶೆ ಹೀಗೆ ಹೊಗಳಿದ್ರೆ ಹೊಗಳೋದು, ಬೈದ್ರೆ ಬೈದು. ಬ್ಯಾಲೆನ್ಸ್ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡ್ತಾ. ಒಳ್ಳೇದನ್ನ ಒಳ್ಳೇದು ಅಂತ ಹೇಳ್ತಾರೆ, ಕೆಟ್ಟದನ್ನ ಕೆಟ್ಟದು ಅಂತ ಹೇಳ್ತಾರೆ. ನಿಜವಾದ ವಿಮರ್ಶೆ ಅಂದ್ರೆ ಅದೇ. ಅದಕ್ಕೆ ಆಚಾರ ನಿರ್ಣಯ ಜನಕ್ಕೆ ಗೊತ್ತಿಲ್ಲ ಯಾರಿಗೂ, ಆದ್ರಿಂದ ಗೊತ್ತಾಗಲ್ಲ. ಯಾರು ಇಂಥ ವಿಮರ್ಶೆ ಮಾಡೇ ಇಲ್ಲ. ವಿಮರ್ಶೆನೇ ಮಾಡಿಲ್ಲ, ಬರೀ ಬೈಯೋದಿಲ್ಲ ಹೊಗಳೋದು, ಎರಡು ಎಕ್ಸ್ಟ್ರೀಮ್. ಹಾಗೆಲ್ಲ ಮಾಡೋದಿಲ್ಲ. ಧರ್ಮರಾಜ ತಪ್ಪು ಮಾಡಲಿಲ್ಲ ಅಂತ ಯಾರು ಬಂದು ಕೇಳ್ತಾರೆ. ಹೌದು ತಪ್ಪು ಮಾಡಿದ, ಜೂದಾಡಿದ ತಪ್ಪೆ ಅಂತ ಹೇಳಿ ಆತ ಉಳಿದ ಕಡೆ ತಪ್ಪು ಮಾಡಿದ್ರೆ ನನಗೆ ಬರೋದಿಲ್ಲ ಅಂದ್ರೆ ಅದು ವಿಮರ್ಶೆ. ಇಲ್ಲ ಅದು ಸರಿ ಅಂತ ವಾದ ಮಾಡಿದ್ರೆ ತಪ್ಪಾಗಿದೆ. ಭೀಮಸೇನ ಧರ್ಮ ಮಾಡಿದ ತಪ್ಪು ಅಂತ ಹೇಳ್ಬಾರ್ದು. ಭೀಮಸೇನ ಎಲ್ಲೋ ತಪ್ಪು ಮಾಡಿಲ್ಲ, ಅದು ಯಾವ ತಪ್ಪನ್ನು ತಪ್ಪು ಅಂತ ಕರೆಯಕ್ಕೆ ಸಾಧ್ಯ ಇಲ್ಲ. ಇನ್ನು ಬೇರೆ ಬ್ಯಾಕ್ಗ್ರೌಂಡ್ ಇದ್ದು ಏನಾಗಿರುತ್ತೆ ಅದು ಸರಿಯಾಗಿದೆ, ನೋಡೋದಕ್ಕೆ ಕಾಣಿಸುತ್ತದು ಏನಂತ ತಪ್ಪಾಗಿ. ವಸ್ತುಸ್ಥಿತಿ ಏನದಕ್ಕೆ ಸರಿಯಾಗಿ. ಇದು ವಿಮರ್ಶೆ ಮಾಡೋ ರೀತಿ. ಅದು ಬಿಟ್ಬಿಟ್ಟು ದೇವರ ಬಗ್ಗೆ ಆರೋಪ ಮಾಡೋರಿಗೆ ಏನ್ ಹೇಳ್ಬೇಕೀಗ? ರಾಮದೇವರು ದೇವರನ್ನೇ ಆಕ್ಷೇಪಣೆ ಮಾಡ್ತಾರೆ, ತಪ್ಪದು. ಅವಾಗ ಏನಾಯ್ತು? ಇವ್ರು ಧರ್ಮಶಾಸ್ತ್ರನೇ ಗೊತ್ತಿಲ್ಲ ಅಂತ. ಈ ಎಲ್ಲ ದೃಷ್ಟಿ ತಾತ್ಪರ್ಯ ಆಗ್ಬೋದು. ಬಹಳ ಬಹಳ ಮುಖ್ಯವಾದ ಕೆಲಸ, ಅದು ಓದ್ಬೇಕಾದ್ರೆ. ಇವತ್ತು ಆಕ್ಚುಲಿ ಏನಿದು ಇದು ಯಾವುದು ಶೇಷಾಮಾವಾಸ್ಯೆ ಹೊತ್ತಿರೋ ಸ್ವಲ್ಪ ಇಷ್ಟೊತ್ತಿಗೆ ಹೋಗಿರುತ್ತೆ, ಅದಕ್ಕೆ ಮಾಡಿದ್ದು. ಈಗ ಪಾಠ್ಯ ಬಂದಿರುತ್ತೆ, ಅದರಿಂದ ಸುಧಾ ಬೇಡ ಇರುತ್ತೆ, ಗೊತ್ತಾಯ್ತು? ಆ ಪಾಠ ಬೇಡ, ಅದಕ್ಕೆ ಹೆಚ್ಚೆತ್ತು ಹೇಳಿದ್ದು. ನಾಳೆ ದಿವಸ ಕಟ್ಟಿರ್ತಾರೆ. ಒಟ್ಟು ಧರ್ಮಶಾಸ್ತ್ರ ಹೇಗಿರುತ್ತೆ, ನಾಳೆ ಪಾಠ್ಯ ಆದ್ರೆ ನಾಳೆ ಪಾಠ ಇಲ್ಲ, ನಾಡಿದ್ದರಿಂದ ಮಾಮೂಲು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ಪ್ರಿಯತಾಂ ಸಮರ.